ಆಗುವ ಅವಧಿ ಸಾಧಾರಣ ಒಂದು 10 ರಿಂದ 15 ವರ್ಷ ಅಷ್ಟೇ. ಆಮೇಲೆ ತುಂಬಾ ನಿಧಾನವಾಗಿ ಉಸಿರಾಡುವುದರಿಂದ ಅದರ ಆಯುಸ್ಸು ಸಾಧಾರಣ 100 ರಿಂದ 150 ವರ್ಷದವರೆಗೆ ಕೂಡ ಇರುತ್ತದೆ. ನಾವು ಮನುಷ್ಯರು 1 ನಿಮಿಷಕ್ಕೆ ಸಾಧಾರಣ 12 ರಿಂದ 18 ಬಾರಿ ಹೀಗೆ ಉಸಿರಾಡ್ತೇವೆ. ನಾವೆಷ್ಟು ದೀರ್ಘವಾಗಿ ಉಸಿರಾಡ್ತೇವೆ ಅದು ನಮ್ಮ ಆಯಸ್ಸು ವೃದ್ಧಿಗಾಗಿ ಹಾಗೂ ಆರೋಗ್ಯ ವರ್ಧನೆಗಾಗಿ ಕೂಡ ಸಹಾಯ ಮಾಡ್ತದೆ. ಈಗ ನಾವು ಯೋಗಾಸನ ಮಾಡುವಾಗ, ಯೋಗದಲ್ಲಿ ಯಾವುದೇ ಇರ್ಬೋದು, ಆಸನ ಇರ್ಬೋದು, ಸೂರ್ಯ ನಮಸ್ಕಾರ ಇರ್ಬೋದು, ಶೀತಲೀಕರಣ ವ್ಯಾಯಾಮ ಅಥವಾ ಯಾವುದೇ ಯೋಗಾಭ್ಯಾಸ ಇರ್ಬೋದು, ಇದನ್ನ ಮಾಡುವಾಗ ನಾವು ಉಸಿರಾಟದ ಮೇಲೆ ಗಮನವನ್ನು ಸಂಪೂರ್ಣವಾಗಿ ಕೇಂದ್ರೀಕರಿಸುತ್ತೇವೆ. ಇದರಿಂದಾಗಿ ಲಂಗ್ಸಿನ ಆರೋಗ್ಯ ವೃದ್ಧಿಸುತ್ತದೆ. ಈಗ ಮಹರ್ಷಿ ವಸಿಷ್ಠ ಅವರು ಹೇಳೋ ಪ್ರಕಾರ ಮನೋಪಾಯ ಯೋಗ ಇಚ್ಛೆದೀಯತೆ ಅಂದ್ರೆ ಮನಸ್ಸನ್ನು ಸಂಪೂರ್ಣವಾಗಿ ಶಾಂತಗೊಳಿಸುವ ಸಾಧನವೇ ಯೋಗ. ಈ ಉಸಿರಾಟದ ಕ್ರಿಯೆ ಇದೆಯಲ್ಲ, ಇದು ನಮ್ಮ ದೇಹ ಹಾಗೂ ಮನಸ್ಸಿನ ನಡುವೆ ಸೇತುವೆಯಾಗಿದ್ದು ದೈಹಿಕ ಹಾಗೂ ಮಾನಸಿಕ ಆರೋಗ್ಯವನ್ನು ವೃದ್ಧಿಸುತ್ತದೆ. ನಮ್ಮ ಮನಸ್ಸು ಹಾಗೂ ದೈಹಿಕ ಆರೋಗ್ಯಕ್ಕೆ ಏನ್ ಸಂಬಂಧ ಅಂತ ಈಗ ಕೆಲವರು ಕೇಳ್ಬೋದು. ಇದು ಎರಡರ ನಡುವೆ ಖಂಡಿತವಾಗಿಯೂ ಸಂಬಂಧವಿದೆ. ನಮ್ಮ ಮನಸ್ಸು ಹೇಗಿರ್ತದೆಯೋ ಹಾಗೆ ದೇಹ ಇರ್ತದೆ. ಮನಸ್ಸು ಯಾವಾಗ ಶಾಂತ ಸ್ಥಿತಿಯಲ್ಲಿ ಇರ್ತದೆಯೋ ಅಥವಾ ಸ್ಟ್ರೆಸ್ ಕಡಿಮೆ ಆಗಿರ್ತದೆಯೋ ಅವಾಗ ತನ್ನಿಂದಾನೇ ಶ್ವಾಸಾಂಗ ವ್ಯೂಹದ ಆರೋಗ್ಯ ವೃದ್ಧಿಸುತ್ತದೆ ಹಾಗೂ ಕೆಲವೊಂದು ತೊಂದರೆಗಳು ಬರದಂತೆ ಕೂಡ ನಾವು ತಡೆಗಟ್ಟಬಹುದು. ಈಗ ನೀವು ಡಾಕ್ಟ್ರೇ ನೀವು ಹೇಳಿದ್ರಿ ಉಸಿರಾಡುವಂತಹದ್ದು ಬಹಳ ನಿಧಾನವಾಗಿ, ಹಾಗೆ ಅದರ ಆಯುಷ್ಯವು ಕೂಡ ಸಾಕಷ್ಟು ಸುದೀರ್ಘವಾಗಿದೆ ಅಂತ ಹೇಳಿ. ಹೌದು. ಈಗ ವೇಗವಾಗಿ ಉಸಿರಾಡಿದರೆ ಏನಾಗ್ತದೆ ಅನ್ನುವಂಥ ಒಂದು ಪ್ರಶ್ನೆ. ಜೊತೆಗೆ ನಾವು ಯೋಗಾಸನ ಮಾಡುವುದರ ಬದಲಿಗೆ ಬೇರೆ ಏನಾದರೂ ವ್ಯಾಯಾಮ ಮಾಡ್ತೀವಿ. ಈಗ ಸೈಕಲ್ ತುಳಿಯುವಂತಹದ್ದು ಇರ್ಬೋದು, ಸ್ವಿಮ್ಮಿಂಗ್ ಮಾಡುವಂತಹದ್ದು ಇರ್ಬೋದು, ರೇಸಿಂಗ್, ಜಾಗಿಂಗ್ ಇರ್ಬೋದು. ಈ ಸಂದರ್ಭದಲ್ಲೆಲ್ಲ ಏನಾಗ್ತದೆ, ಏನು ವ್ಯತ್ಯಾಸ ಆಗ್ತದೆ? ಈಗ ಮಾಮೂಲಿ ಬೇರೆ ಎಕ್ಸರ್ಸೈಸ್, ಬೇರೆ ಸ್ಪೋರ್ಟ್ಸ್ ಆಕ್ಟಿವಿಟಿ ಇರ್ಬೋದು ಅಥವಾ ಬೇರೆ ಯಾವ್ದಾದ್ರು ಎಕ್ಸರ್ಸೈಸ್ ಇರ್ಬೋದು, ಹಾಗೂ ಯೋಗಕ್ಕೆ ತುಂಬಾನೇ ಡಿಫ್ರೆನ್ಸ್ ಇದೆ. ಮಾಮೂಲಿ ಎಕ್ಸರ್ಸೈಸ್ ಗಿಂತ ಯೋಗಾಭ್ಯಾಸ ಜಾಸ್ತಿ ಪರಿಣಾಮಕಾರಿ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಮಾಮೂಲಿ ಎಕ್ಸರ್ಸೈಸ್ ಮಾಡುವುದಕ್ಕೂ ಯೋಗಕ್ಕೂ ತುಂಬಾ ವ್ಯತ್ಯಾಸವಿದೆ. ಯೋಗಕ್ಕೂ ಎಕ್ಸರ್ಸೈಸ್ ಇರುವ ವ್ಯತ್ಯಾಸ ಎಂತ ಅಂತ ಹೇಳಿದ್ರೆ ಉಸಿರಾಟ. ಈಗ ಮಾಮೂಲಿ ವ್ಯಾಯಾಮ ಮಾಡುವಾಗ ಉಸಿರಾಟದ ಮೇಲೆ ನಾವು ಜಾಸ್ತಿ ಗಮನ ಹರಿಸೋದಿಲ್ಲ, ಸ್ಪೀಡ್ ಆಗಿ ಮಾಡ್ತಾ ಹೋಗ್ತೇವೆ, ಜಸ್ಟ್ ಫಿಸಿಕಲ್ ಆಕ್ಟಿವಿಟಿ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಹೋಗ್ತೇವೆ. ಆದ್ರೆ ಯೋಗ ಮಾಡುವಾಗ ಹಂತ ಹಂತವಾಗಿ ಉಸಿರಾಟದ ಮೇಲೆ ಹಾಗೂ ನಮ್ಮ ಮನಸ್ಸಿನ ಮೇಲೆ ಗಮನ ಹರಿಸುತ್ತಾ ಮಾಡುವುದರಿಂದ ಯೋಗ ಮಾಮೂಲಿ ಎಕ್ಸರ್ಸೈಸ್ಗಿಂತ ಜಾಸ್ತಿ ಪರಿಣಾಮಕಾರಿ ಇರ್ತದೆ ಅಂತ ಹೇಳ್ತೇನೆ. ಇದರಿಂದ ನಮಗೆ ಡಬಲ್ ಬೆನಿಫಿಟ್ ಸಿಗತ್ತೆ. ಈಗ ಮಾಮೂಲಿ ಎಕ್ಸರ್ಸೈಸ್ ಮಾಡೋದ್ರಿಂದ ನಮಗೆ ಫಿಸಿಕಲಿ ರಿಲ್ಯಾಕ್ಸ್ ಆಗ್ತದೆ, ಕರೆಕ್ಟ್, ಫಿಸಿಕಲ್ ಆಕ್ಟಿವಿಟಿ ಸಿಗತ್ತೆ, ಅದು ಕರೆಕ್ಟ್. ಬಟ್ ಯೋಗ ಮಾಡೋದ್ರಿಂದ ಡಬಲ್ ಬೆನಿಫಿಟ್ ಸಿಗತ್ತೆ. ನಮ್ಮ ದೇಹ ಹಾಗೂ ಮನಸ್ಸಿನ ಮೇಲೆ ಕೂಡ ಒಳ್ಳೆಯ ಪರಿಣಾಮವನ್ನು ಬೀಳತ್ತೆ. ಎಕ್ಸರ್ಸೈಸ್ ಕಂಟಿನ್ಯೂಸ್ ಮಾಡುವಾಗ ಅಥವಾ ಎಕ್ಸರ್ಸೈಸ್ ಮಾಡುವಾಗ ಕಂಟಿನ್ಯೂಸ್ ಆಗಿ ನಾವು ಮಾಡ್ತಾ ಹೋಗ್ತೇವೆ, ಜಾಸ್ತಿ ವಿಶ್ರಾಂತಿ ಇರೋದಿಲ್ಲ ಮಧ್ಯದಲ್ಲಿ. ಆದ್ರೆ ಯೋಗದಲ್ಲಿ ಆಗಲ್ಲ. ಯೋಗಾಭ್ಯಾಸ ಮಾಡುವಾಗ ನಾವು ವಿಶ್ರಾಂತಿ ಕ್ರಿಯೆಗೆ ಕೂಡ ಹೆಚ್ಚಿನ ಮಹತ್ವ. ನಾವು ನಮ್ಮ ಮಾಂಸಖಂಡಗಳಿಗೆ ಎಷ್ಟು ಕೆಲಸವನ್ನು ಕೊಡ್ತೇವೆಯೋ ಅಷ್ಟೇ ವಿಶ್ರಾಂತಿಯನ್ನು ಕೂಡ ಕೊಡಬೇಕು. ಇದು ನಮ್ಮ ಯೋಗದ ಮೂಲ ತತ್ವ. ಹಾಗಾಗಿ ಯೋಗಾಭ್ಯಾಸಕ್ಕೆ ನಾವು ಹೆಚ್ಚಿನ ಮಹತ್ವವನ್ನು ನೀಡ್ತೇವೆ. ಈಗ ಸಾಮಾನ್ಯವಾಗಿ ಬೇರೆ ವ್ಯಾಯಾಮ ಅಥವಾ ಎಕ್ಸರ್ಸೈಸ್ ಮಾಡುವಂತಹ ಸಂದರ್ಭದಲ್ಲಿ ಹೇಳುವಂತಹದ್ದು ಹೆಚ್ಚು ಕ್ಯಾಲರಿಯನ್ನ ಬರ್ನ್ ಮಾಡಿ ಅಂತ ಹೇಳಿ. ಕ್ಯಾಲರಿ ಬರ್ನ್ ಮಾಡಿ, ಫಿಸಿಕಲ್ ಆಕ್ಟಿವಿಟಿ ಜಾಸ್ತಿ. ಈಗ ಕೆಲವು ಮಸಲ್ ಸ್ಟ್ರೆಚಿಂಗ್ ಎಕ್ಸರ್ಸೈಸ್ ಇರ್ಬೋದು, ಆ ತರದ್ದು ಇರ್ತದೆ. ಯೋಗ ಮಾಡುವಾಗ ನಾವು ಉಸಿರಾಟ ಹಾಗೂ ನಮ್ಮ ಮನಸ್ಸಿನ ಮೇಲೆ ಸಂಪೂರ್ಣವಾಗಿ ಗಮನ ಹರಿಸುತ್ತಾ ಮಾಡ್ತೇವೆ. ಆಮೇಲೆ ಡಾಕ್ಟರ್, ಈಗ ಈ ಶ್ವಾಸಾಂಗ ವ್ಯೂಹದ ಆರೋಗ್ಯವನ್ನ ಕಾಪಾಡುವ ನಿಟ್ಟಿನಲ್ಲಿ ಯಾವ ಯೋಗಾಸನವನ್ನೆಲ್ಲ ಅವಶ್ಯವಾಗಿ ಮಾಡಬೇಕಾಗ್ತದೆ? ಓಕೆ, ಎಲ್ರೂ ಎಲ್ಲಾ ತರಹದ ಯೋಗವನ್ನು ಮಾಡೋದು ಬೇಡ. ಅದೇ ನಾವು ಯೋಗ ವೈದ್ಯರು ಯಾವ ತರಹದ ಯೋಗವನ್ನು ಮಾಡಬೇಕು, ರೋಗ ಲಕ್ಷಣಗಳಿಗೆ ಯಾವ ತರಹದ ಯೋಗವನ್ನು ಮಾಡಬೇಕು ಅಂತ ಹೇಳ್ಕೊಡ್ತೇವೆ. ಅದನ್ನು ಅನುಸರಿಸಬಹುದು. ಈಗ ಯೋಗದಲ್ಲಿ ಇರುವಂತಹ ಕ್ರಿಯೆಗಳು ಅಥವಾ ನಾವು ಷಟ್ಕರ್ಮ, ಇದನ್ನು ನಾವು ಸಿಂಪಲ್ ಆಗಿ ಕ್ಲೆನ್ಸಿಂಗ್ ಪ್ರೊಸೀಜರ್ ಅಂತ ಹೇಳ್ತೇವೆ. ಮೇನ್ ಆಗಿ ಶ್ವಾಸಾಂಗ ವ್ಯೂಹದ ಆರೋಗ್ಯ ವರ್ಧನೆಗೆ
ಜಲನೇತಿ ಅಂತ ಒಂದು ಕ್ರಿಯೆ ಇದೆ, ಕಪಾಲಭಾತಿ ಹಾಗೂ ಸೂತ್ರನೇತಿ ಎಂಬ ವಿಧಾನಗಳಿರ್ತದೆ. ಉಸಿರಾಟದ ಜೊತೆಗೆ ಶೀತಲೀಕರಣದ ವ್ಯಾಯಾಮದ ಅಭ್ಯಾಸವನ್ನು ಕೂಡ ಮಾಡಬಹುದು. ಶೀತಲೀಕರಣ ವ್ಯಾಯಾಮ ಅಂತ ಹೇಳಿದ್ರೆ ಲೂಸನಿಂಗ್ ಎಕ್ಸಸೈಸ್. ಮಾಮೂಲಿ ಲೂಸನಿಂಗ್ ಎಕ್ಸಸೈಸ್ ಮಾಡುವಾಗ ಉಸಿರಾಟದತ್ತ ಗಮನ ಹರಿಸ್ತಾ ಮಾಡುವಂತದ್ದು. ಮತ್ತೆ ಸೂರ್ಯ ನಮಸ್ಕಾರದ ಅಭ್ಯಾಸ, ವಿವಿಧ ಆಸನಗಳ ಅಭ್ಯಾಸವನ್ನು ಕೂಡ ಮಾಡಬಹುದು. ಆಸನಗಳಲ್ಲಿ ಮೇನ್ ಆಗಿ ಹೃದಯ ಭಾಗವನ್ನು ವಿಸ್ತರಿಸಿ ಮಾಡುವಂತಹ ಆಸನಗಳು ಉಪಯುಕ್ತವಾಗ್ತದೆ. ಫಾರ್ ಎಕ್ಸಾಂಪಲ್ ಅರ್ಧ ಚಕ್ರಾಸನ ಇರ್ಬೋದು, ಗೋಮುಖಾಸನ, ಅರ್ಧ ಉಷ್ಟ್ರಾಸನ, ಭುಜಂಗಾಸನ, ಸೇತುಬಂಧಾಸನ ಮುಂತಾದ ಆಸನಗಳ ಅಭ್ಯಾಸವನ್ನು ಮಾಡಬಹುದು. ನಂತರ ವಿಭಾಗೀಯ ಉಸಿರಾಟದ ಅಭ್ಯಾಸ, ಉಸಿರಾಟದ ವ್ಯಾಯಾಮಗಳು, ಪ್ರಾಣಾಯಾಮಗಳು, ಓಂಕಾರದ ಉಚ್ಚಾರ ಇದನ್ನೆಲ್ಲ ಪ್ರತಿನಿತ್ಯ ಅಭ್ಯಾಸ ಮಾಡಬಹುದು. ಇದರಲ್ಲಿ ನಾವು ಜಾಸ್ತಿ ಉಸಿರಾಟದ ವ್ಯಾಯಾಮಗಳಿಗೆ ಹಾಗೂ ಪ್ರಾಣಾಯಾಮದ ಅಭ್ಯಾಸಕ್ಕೆ ಮಹತ್ವವನ್ನು ಕೊಡ್ತೇವೆ. ಈಗ ಈ ಪ್ರಾಣಾಯಾಮದ ಸಂದರ್ಭದಲ್ಲಿ ಉಸಿರಾಟಕ್ಕೆ ಹೆಚ್ಚಿನ ಒಂದು ಗಮನವನ್ನು ಕೊಡ್ತೀವಿ ಅಂತ ಹೇಳ್ತೀವಿ. ಸುದೀರ್ಘವಾದಂತಹ ಒಂದು ಅಭ್ಯಾಸವನ್ನು ಮಾಡುವಂತಹ ಒಂದು ಕ್ರಮ ಹೇಗೆ ಅಂತ ಸ್ವಲ್ಪ ಹೇಳಿ. ಪ್ರಾಣಾಯಾಮದಲ್ಲಿ ಬೇರೆ ಬೇರೆ ತರಹದ ಪ್ರಾಣಾಯಾಮಗಳಿರ್ತದೆ. ಈಗ ಅವರ ರೋಗ ಲಕ್ಷಣ ಅನುಗುಣವಾಗಿ ನಾವು ಕೆಲವೊಂದು ಪ್ರಾಣಾಯಾಮವನ್ನು ಹೇಳ್ಕೊಡ್ತೇವೆ. ಈಗ ಕಪಾಲಭಾತಿ ಕ್ರಿಯೆ ಅಥವಾ ಪ್ರಾಣಾಯಾಮ, ಮತ್ತೆ ಭಸ್ತ್ರಿಕಾ ಪ್ರಾಣಾಯಾಮ, ಮತ್ತೆ ನಾಡಿಶೋಧನ ಬ್ರಾಹ್ಮರಿ ಪ್ರಾಣಾಯಾಮ, ಹಾಗೆ ತುಂಬಾ ರೀತಿಯ ಪ್ರಾಣಾಯಾಮ ಇರ್ತದೆ. ಈಗ ನಾವು ಮಾಮೂಲಿಯಾಗಿ ನಾಡಿಶೋಧನ ಪ್ರಾಣಾಯಾಮ ಹಾಗೂ ಬ್ರಾಹ್ಮರಿ ಪ್ರಾಣಾಯಾಮಕ್ಕೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತೇವೆ. ಆಮೇಲೆ ಡಾಕ್ಟರ್, ಈಗ ಆರೋಗ್ಯವಂತ ವ್ಯಕ್ತಿ ಮಾಡುವಂತಹ ಒಂದು ಪ್ರಾಣಾಯಾಮಕ್ಕೂ ಅಥವಾ ಒಬ್ಬ ರೋಗಿ ಮಾಡುವಂತಹ ಪ್ರಾಣಾಯಾಮಕ್ಕೂ ಏನಾದ್ರು ವ್ಯತ್ಯಾಸ ಉಂಟಾ? ಹೌದು. ಈಗ ರೋಗಿ ಮಾಡುವುದಕ್ಕೂ ಮಾಮೂಲಿ ಇರೋರು ಮಾಡುವುದಕ್ಕೂ ನಾವು ಮಾಮೂಲಿಯಾಗಿ ಪ್ರಾಣಾಯಾಮವನ್ನು ಯಾಕೆ ಮಾಡಬೇಕು? ನಮ್ಮದು ಲಂಗ್ ಕೆಪಾಸಿಟಿ ಜಾಸ್ತಿ ಮಾಡ್ಕೊಳ್ಳಿಕ್ಕೆ ಹಾಗೂ ನಮ್ಮದು ದೇಹದ ಚೈತನ್ಯ ಜಾಸ್ತಿ ಆಗ್ತದೆ, ಇದಕ್ಕೆ ಬೇಕಾಗಿ ಕೂಡ ಮಾಡಬಹುದು. ಈಗ ರೋಗ ಇರುವವರು ಅವರ ರೋಗ ಲಕ್ಷಣ ಹೇಗಿದೆ ಅಂತ ಹೇಳ್ಕೊಂಡು, ಅವರ ರೋಗ ಲಕ್ಷಣ ಹೇಗಿದೆ ಅಂತ ತಿಳ್ಕೊಂಡು ನಾವು ಅವರಿಗೆ ಬೇಕಾದ ಪ್ರಾಣಾಯಾಮ ಹೇಳ್ಕೊಡ್ತೇವೆ. ಈ ಪ್ರಾಣಾಯಾಮ ಮಾಡುವಾಗ ಕೂಡ ರೇಷಿಯೋ ಮೇಂಟೈನ್ ಮಾಡಬೇಕಾಗ್ತದೆ. ಉಸಿರಾಟ ಎಷ್ಟಿರ್ಬೇಕು ಅಂತ ಅದಕ್ಕೊಂದು ಲೆಕ್ಕ ಇರುತ್ತೆ. ದೀರ್ಘವಾಗಿ ಎಷ್ಟು ಉಸಿರನ್ನು ತೆಗೆದುಕೊಳ್ಳಬೇಕು, ಎಷ್ಟು ಉಸಿರನ್ನು ಹೊರ ಹಾಕಬೇಕು, ಅದೆಲ್ಲ ರೋಗ ಲಕ್ಷಣಗಳಿಗೆ ಅನುಗುಣವಾಗಿ ನಾವು ಹೇಳಿಕೊಡ್ತೇವೆ. ಆಮೇಲೆ ಈಗ ಈ ಶ್ವಾಸಾಂಗದ ಆರೋಗ್ಯ ವರ್ಧನೆಯಲ್ಲಿ ಯೋಗ ಯಾವ ರೀತಿ ನೆರವಾಗ್ತದೆ? ಈ ಯೋಗಾಭ್ಯಾಸ ಮಾಡುವುದರಿಂದ ಕೆಲವೊಂದು ರೋಗ ಅಥವಾ ಸೋಂಕುಗಳನ್ನು ನಾವು ತಡೆಗಟ್ಟಬಹುದು. ಮೇನ್ ಆಗಿ ನಾವು ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್ ಅಂತ ಹೇಳ್ತೇವೆ. ಯಾವುದೇ ರೋಗಗಳು ಬಂದ ನಂತರ ಚಿಕಿತ್ಸೆ ನೀಡುವುದಕ್ಕಿಂತ ಅವುಗಳು ಬರದಂತೆ ತಡೆಗಟ್ಟುವುದು ಉತ್ತಮ. ರೋಗಗಳು ಬಂದ ನಂತರ ಕೂಡ ಇದಕ್ಕೆ ಚಿಕಿತ್ಸೆಯನ್ನು ನೀಡ್ತೇವೆ, ರೋಗ ಲಕ್ಷಣಗಳನ್ನು ಕಡಿಮೆ ಮಾಡಬಹುದು. ಯೋಗ ಮಾಡುವುದರಿಂದ ತಪ್ಪಾದ ಉಸಿರಾಟದ ಕ್ರಮ ಏನಿದೆ ಇದನ್ನು ನಾವು ಖಂಡಿತವಾಗಿಯೂ ಸರಿಪಡಿಸಿಕೊಳ್ಬಹುದು. ನಾವು ಯಾವತ್ತೂ ಉಸಿರನ್ನು ತೆಗೆದುಕೊಳ್ಳುವಾಗ ಹೊಟ್ಟೆಯ ಭಾಗವು ಉಬ್ಬುತ್ತದೆ, ಉಸಿರನ್ನು ಹೊರಗೆ ಹಾಕುವಾಗ ಹೊಟ್ಟೆಯ ಭಾಗವು ಕುಗ್ಗುತ್ತದೆ. ಇದು ಸರಿಯಾದ ಉಸಿರಾಟದ ಕ್ರಮ. ಆದ್ರೆ ಕೆಲವರಲ್ಲಿ ಈ ಉಸಿರಾಟದ ಕ್ರಿಯೆ ಇದೆಯಲ್ಲ, ಇದು ತಪ್ಪಾಗಿರ್ತದೆ. ಪ್ರತಿನಿತ್ಯ ಉಸಿರಾಟದ ವ್ಯಾಯಾಮ ಮಾಡೋದ್ರಿಂದ ಹಾಗೂ ವಿಭಾಗೀಯ ಉಸಿರಾಟ ಇದರ ಅಭ್ಯಾಸವನ್ನು ಮಾಡೋದ್ರಿಂದ ಈ ತಪ್ಪಾದ ಉಸಿರಾಟ ಕ್ರಮ ಏನಿದೆ ಇದನ್ನು ನಾವು ಸರಿಪಡಿಸಬಹುದು. ವಿಭಾಗೀಯ ಉಸಿರಾಟದಲ್ಲಿ ಭುಜದ ಉಸಿರಾಟ, ಎದೆಯ ಭಾಗಕ್ಕೆ ಗಮನ ಹರಿಸಿ ಉಸಿರಾಡುವಂಥದ್ದು, ಹೊಟ್ಟೆಯ ಮೇಲೆ ಗಮನ ಹರಿಸಿ ಉಸಿರಾಡುವಂಥದ್ದು, ಈ ತರ 3 ಹಂತಗಳಿವೆ. ಇದನ್ನು ಅಭ್ಯಾಸ ಮಾಡೋದ್ರಿಂದ ಲಂಗ್ಸಿನ ಮೇಲ್ಭಾಗ, ಮಧ್ಯಭಾಗ ಹಾಗೂ ಲಂಗ್ಸಿನ ಕೆಳಭಾಗಕ್ಕೆ ಕೂಡ ಪರಿಣಾಮವನ್ನು ಬೀಳ್ತದೆ. ಸ್ವಲ್ಪ ವಿವರವಾಗಿ ಹೇಳಿ. 3 ವಿಭಾಗಗಳನ್ನ ಮಾಡ್ಕೊಂಡ್ರಲ್ಲ, ಇದನ್ನ ಸ್ವಲ್ಪ ವಿವರವಾಗಿ ಹೇಳಿ ಹೇಗೆ ಅಂತ. ಮೊದಲಿಗೆ ನಾವು ಈಗ ವಿಭಾಗೀಯ ಉಸಿರಾಟದ ಅಭ್ಯಾಸ ಏನು ಅಂತ ತಿಳಿಸ್ಕೊಡ್ತೇವೆ. ಮೊದಲಿಗೆ ನಾವು ಹೊಟ್ಟೆಯ ಮೇಲೆ ಗಮನ ಹರಿಸಿ ಮಾಡುವಂತಹ ಅಭ್ಯಾಸ. ಸಂಪೂರ್ಣವಾಗಿ ಗಮನ ಹೊಟ್ಟೆಯ ಮೇಲಿರಬೇಕು ಹಾಗೂ ಕೈಯಲ್ಲಿ ಚಿನ್ಮುದ್ರೆ ಇರಬೇಕು. ಇದು ವೆರಿ ಸಿಂಪಲ್. ಈಗ ಉಸಿರನ್ನು ತೆಗೆದುಕೊಳ್ಳುವಾಗ ಹೊಟ್ಟೆಯ ಭಾಗವು ಉಬ್ಬುತ್ತದೆ, ಉಸಿರನ್ನು ಹೊರಗೆ ಹಾಕುವಾಗ ಹೊಟ್ಟೆಯ ಭಾಗವು ಕುಗ್ಗುತ್ತದೆ. ಇದೇ ತರ 5 ಬಾರಿ ನಿಧಾನವಾಗಿ ಗಮನವನ್ನು ಹರಿಸ್ತಾ ಬರಬೇಕು. 2ನೆಯ ಹಂತದಲ್ಲಿ ಕೈ ಚಿನ್ಮಯ ಮುದ್ರೆಯಲ್ಲಿರಬೇಕು
ಹಾಗೂ ನಿಧಾನವಾಗಿ ಗಮನ ಎದೆಯ ಭಾಗದಲ್ಲಿ ಇರಬೇಕು. ಈಗ ಉಸಿರನ್ನು ತೆಗೆದುಕೊಳ್ಳುವಾಗ ಎದೆಯ ಭಾಗವು ಉಬ್ಬುತ್ತದೆ, ಉಸಿರನ್ನು ಎದೆಯ ಭಾಗವು ಕುಗ್ಗುತ್ತದೆ. 3ನೆಯ ಹಂತದಲ್ಲಿ ನಮ್ಮದು ಕ್ಲಾವಿಕಲ್ ಬೋನ್ ಅಂತ ನೀವು ಕೇಳಿರ್ಬೋದು. ಕೆಲವರಿಗೆ ಇದನ್ನು ಫಾಲೋ ಮಾಡ್ಲಿಕ್ಕೆ ಕಷ್ಟ ಆದ್ರೆ ಭುಜದ ಮೇಲೆ ಗಮನ ಹರಿಸಿದ್ರು ಕೂಡ ಸಾಕು. ಈಗ ಮುದ್ರೆ ಆದಿ ಮುದ್ರೆ ಅಂತ ಹೇಳ್ತೇವೆ. ಆದಿ ಮುದ್ರೆಯನ್ನು ಅಭ್ಯಾಸ ಮಾಡಿ ಭುಜದತ್ತ ಗಮನವನ್ನು ಹರಿಸಬೇಕಾಗ್ತದೆ. ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಬೇಕಾದ್ರೆ ಭುಜದ ಭಾಗವು ಮೇಲಕ್ಕೆ ಬರುತ್ತದೆ. ಉಸಿರನ್ನು ಹೊರಗೆ ಹಾಕುವಾಗ ಭುಜದ ಭಾಗವು ಕೆಳಕ್ಕಿರ್ತದೆ. ಇದರತ್ತ 5 ಬಾರಿ ಗಮನ ಹರಿಸ್ತಾ ಬರಬೇಕು. ಇದಕ್ಕೆ ನಾವು ವಿಭಾಗೀಯ ಉಸಿರಾಟ ಅಂತ ಹೇಳ್ತೇವೆ. ಈಗ ಈ ಪ್ರಾಣಾಯಾಮದ ಅಭ್ಯಾಸ ಮಾಡುವುದರಿಂದ ಯಾವೆಲ್ಲ ರೋಗಗಳಿಗೆ ಪರಿಹಾರವನ್ನು ಕಂಡುಕೊಳ್ಬಹುದು? ಯೋಗದಲ್ಲಿರುವ ಕ್ರಿಯೆಗಳು ಅಥವಾ ದೇಹದ ಶುದ್ಧೀಕರಣ ವಿಧಾನಗಳನ್ನು ಕೂಡ ಆರೋಗ್ಯವನ್ನು ವೃದ್ಧಿಸಲು ಹಾಗೂ ಆರೋಗ್ಯವನ್ನು ಕಾಪಾಡಿಕೊಂಡು ಬರಲು ಕೂಡ ಅನುಸರಿಸಬಹುದು. ಉಸಿರಾಟದ ವ್ಯವಸ್ಥೆಯ ಶುದ್ಧೀಕರಣಕ್ಕಾಗಿ ಕಪಾಲಭಾತಿ ಕ್ರಿಯೆ, ಜಲನೇತಿ, ಸೂತ್ರನೇತಿ ಎಂಬ 3 ವಿಧಾನಗಳನ್ನು ನಾವು ಅನುಸರಿಸುತ್ತೇವೆ. ಈ ಕ್ರಿಯೆಗಳನ್ನು ಮಾಡೋದ್ರಿಂದ ಶ್ವಾಸನಾಳಗಳಲ್ಲಿ ಇರುವಂತಹ ಅಧಿಕ ಕಫವನ್ನು ಹೊರಹಾಕಬಹುದು ಹಾಗೂ ಶ್ವಾಸನಾಳಗಳ ಕುಗ್ಗುವಿಕೆಯನ್ನು ಕೂಡ ಸರಿಪಡಿಸಬಹುದು. ಆಸನಗಳಲ್ಲಿ ನಾನು ಆಗ ಹೇಳಿದಾಗೆ ಹಿಂದಕ್ಕೆ ಬಾಗಿ ಮಾಡುವಂತಹ ಆಸನಗಳು ಹಾಗೂ ಎದೆಯ ಭಾಗವನ್ನು ವಿಸ್ತರಿಸಿ ಮಾಡುವಂತಹ ಆಸನಗಳಿಂದ ಎದೆಯ ಭಾಗ ಹಾಗೂ ಉಸಿರಾಟಕ್ಕೆ ಸಹಾಯವಾಗುವಂತಹ ಮಾಂಸಖಂಡಗಳನ್ನು ಬಲಗೊಳಿಸುತ್ತದೆ ಹಾಗೂ ರಕ್ತ ಸಂಚಾರವನ್ನು ಕೂಡ ವೃದ್ಧಿಗೊಳಿಸುತ್ತದೆ. ಈಗ ಪ್ರಾಣಾಯಾಮಗಳಲ್ಲಿ ಬ್ಯಾಲೆನ್ಸಿಂಗ್ ಪ್ರಾಣಾಯಾಮ ಅಥವಾ ವೈಟಲೈಸಿಂಗ್ ಪ್ರಾಣಾಯಾಮ ಅಂತ ಹೇಳ್ತೇವೆ. ಇದು ನಾಡಿ ಶೋಧನಾ ಹಾಗೂ ಬ್ರಾಹ್ಮರಿ ಪ್ರಾಣಾಯಾಮ. ಓಕೆ, ಈ 2 ಪ್ರಾಣಾಯಾಮವನ್ನು ಮಾಡುವುದರಿಂದ ಹೆಚ್ಚಿನ ಲಂಗ್ಸ್ ಪ್ರಾಬ್ಲಮ್ಸ್ಗೆ ಹೆಲ್ಪ್ ಆಗತ್ತೆ. ನಾನೀಗ ಹೇಳಿರುವ ಅಭ್ಯಾಸವನ್ನು ಮನೆಯಲ್ಲೇ ತಮ್ಮಷ್ಟಕ್ಕೆ ಮಾಡೋದು ಬೇಡ, ನುರಿತ ಯೋಗ ವೈದ್ಯರ ಸಲಹೆಯಿಂದ ಇದರ ಅಭ್ಯಾಸವನ್ನು ಮಾಡಬಹುದು. ಹಾಗೂ ಪ್ರತಿನಿತ್ಯ ಓಂಕಾರದ ಉಚ್ಚಾರ ಮಾಡೋದ್ರಿಂದ ಲಂಗ್ಸಿನ ಸಾಮರ್ಥ್ಯ ಅಥವಾ ಲಂಗ್ ಕೆಪಾಸಿಟಿ ಅಂತ ಹೇಳ್ತೀವಲ್ಲ, ಅದನ್ನು ಕೂಡ ಹೆಚ್ಚಿಸಿಕೊಳ್ಬಹುದು. ಸರಿ, ಈಗ ಈ ಪ್ರಾಣಾಯಾಮ ಅಭ್ಯಾಸವನ್ನ ದೈನಂದಿನ ಬದುಕಿನಲ್ಲಿ ಅನುಸರಿಸುವುದರಿಂದ ಯಾವೆಲ್ಲ ರೋಗದಿಂದ ನಾವು ಮುಕ್ತಿಯನ್ನ ಪಡಿಬಹುದು ಅಂತ? ಓಕೆ, ಈಗ ಪ್ರತಿದಿನ ಪ್ರಾಣಾಯಾಮದ ಅಭ್ಯಾಸ ಮಾಡೋದ್ರಿಂದ ಶ್ವಾಸಕೋಶಗಳ ತೊಂದರೆ, ಈಗ ಶ್ವಾಸಾಂಗ ವ್ಯೂಹದ ತೊಂದರೆ, ಇದನ್ನೆಲ್ಲ ಬಾರದಂತೆ ಕೂಡ ತಡೆಗಟ್ಟಬಹುದು. ಬಂದ ನಂತರ ಇದರ ಅಭ್ಯಾಸ ಮಾಡಿದ್ರೆ ಕೂಡ ರೋಗ ಲಕ್ಷಣಗಳನ್ನು ನಾವು ಕಡಿಮೆ ಮಾಡ್ಕೊಳ್ಬಹುದು. ಈಗ ಲಂಗ್ಸ್ನ ತೊಂದರೆಗಳಾದ ಅಸ್ತಮ ಇದು ಕಾಮನ್ ಆಗ್ಬಿಟ್ಟಿದೆ. ಈಗ ಪ್ರಾಣಾಯಾಮದ ಅಭ್ಯಾಸ ಮಾಡಿದ್ರೆ ರೋಗ ಲಕ್ಷಣಗಳನ್ನು ಕಡಿಮೆ ಮಾಡ್ಕೊಳ್ಬಹುದು. ಮತ್ತೆ ಬ್ರಾಂಕೈಟಿಸ್ ತೊಂದರೆಗೆ ಕೂಡ ಇದು ತುಂಬಾ ಒಳ್ಳೇದು. ಈಗ ಬ್ರಾಂಕೈಟಿಸ್ ಅಂತ ಹೇಳಿದ್ರೆ ಏನು ಅಂತ ಕೇಳಬಹುದು. ಶ್ವಾಸನಾಳಗಳ ಉರಿಯೂತ, ಇದಕ್ಕೆ ನಾವು ಬ್ರಾಂಕೈಟಿಸ್ ಅಂತ ಹೇಳ್ತೇವೆ ಮೆಡಿಕಲ್ ಟರ್ಮ್ ಅಲ್ಲಿ. ಈಗ ಶ್ವಾಸಾಂಗ ವ್ಯೂಹದ ಮೇಲ್ಭಾಗದ ತೊಂದರೆಗಳಾದ ಸೈನಸೈಟಿಸ್ ತಲೆನೋವು ಅಂತ ಹೇಳಿದ್ರೆ ಶೀತವು ಸೈನಸ್ ರಂಧ್ರಗಳಲ್ಲಿ ಸೇರ್ಪಡೆಯಾಗಿ ಆಗುವಂತಹ ತಲೆನೋವು. ಮತ್ತೆ ಎಲರ್ಜಿಕ್ ರೈನೈಟಿಸ್ ತೊಂದರೆಗಳಿಗೆ ಕೂಡ ಸಹಾಯಕಾರಿ. ಎಲರ್ಜಿಕ್ ರೈನೈಟಿಸ್ ಅನ್ನು ಕಾಮನ್ ಆಗಿ ನಾವು ಡಸ್ಟ್ ಎಲರ್ಜಿ ಅಂತ ಹೇಳ್ತೇವೆ. ಜಾಸ್ತಿ ಧೂಳಿಗೆ ಎಕ್ಸ್ಪೋಸ್ ಆದಾಗ ಕಂಟಿನ್ಯೂಸ್ ಆಗಿ ಸೀನು ಬರುವುದು ಹಾಗೂ ಹವೆಯೇ ಚೇಂಜ್ ಆದಾಗ ಅಥವಾ ಜಾಸ್ತಿ ಚಳಿ ಇದ್ದಾಗ ಕಂಟಿನ್ಯೂಸ್ ಆಗಿ ಸೀನು ಬರುವಂತಹ ತೊಂದರೆಗಳಿಗೆ ಕೂಡ ಇದು ಉಪಯುಕ್ತ. ಈಗ ಕೆಲವರಿಗೆ ಜಾಸ್ತಿ ಉಸಿರು ಕಟ್ಟುವ ತೊಂದರೆ ಇರ್ಬೋದು, ಮೂಗು ಕಟ್ಟುವ ತೊಂದರೆ, ಪದೇ ಪದೇ ನೆಗಡಿ ಆಗ್ತಾ ಇರ್ಬೋದು. ಇಂಥವರಿಗೆ ಪ್ರಾಣಾಯಾಮದ ಅಭ್ಯಾಸದಿಂದ ಇದನ್ನು ಗುಣಪಡಿಸಬಹುದು. ಈಗ ಮೇಜರ್ ಪ್ರಾಬ್ಲಮ್ಸ್ ಕೆಲವೊಂದು ನ್ಯೂಮೋನಿಯಾ ಇರ್ಬೋದು, ಟ್ಯೂಬರ್ಕ್ಯುಲೋಸಿಸ್ ಅಥವಾ ಕ್ಷಯ ರೋಗ ಇರ್ಬೋದು, ಹಾಗೂ ಲಂಗ್ ಕ್ಯಾನ್ಸರ್ಗೆ ತುತ್ತಾದವರಲ್ಲಿ ಎದೆಯ ಭಾಗದಲ್ಲಿ ಏನೋ ಡಿಸ್ಕಂಫರ್ಟ್ ಇರುತ್ತೆ, ಮತ್ತೆ ಸರಾಗವಾಗಿ ಉಸಿರಾಟ ಮಾಡಲು ಕೂಡ ಕಷ್ಟ ಆಗ್ಬೋದು ಕೆಲವರಿಗೆ, ಅಥವಾ ಉಸಿರುಗಟ್ಟುವುದು ಮುಂತಾದ ತೊಂದರೆಗಳಿಗೆ ಕೂಡ ಇದು ಉಪಯುಕ್ತ. ಇದು ರೋಗ ಲಕ್ಷಣಗಳನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಆಮೇಲೆ ಡಾಕ್ಟರ್, ಈಗ ಯೋಗಾಹಾರ ಅಂದ್ರೆ ಏನು ಅನ್ನುವಂತಹದ್ದು, ಸಾಮಾನ್ಯವಾಗಿ ನಾವು ತಿನ್ನುವಂತಹ ಆಹಾರ ನಮ್ಮ ದೇಹಕ್ಕೆ ಪೂರಕವಾಗಿರಬೇಕು ಅಂತ ಹೇಳ್ತೀವಿ. ಎಷ್ಟೋ ಸಾರಿ ವಿರುದ್ಧ ಆಹಾರವನ್ನು ಕೂಡ ನಾವು ಸೇವಿಸ್ತೀವಿ, ನಮಗೆ ಗೊತ್ತಿದ್ದೋ ಗೊತ್ತಿಲ್ಲದೆಯೋ. ಈ ಯೋಗಾಹಾರ ಅಂದ್ರೆ ಏನು? ಓಕೆ, ನಾವು ಯೋಗ ಮಾಡುವ ಟೈಮಲ್ಲಿ ಸಾತ್ವಿಕ ಆಹಾರ ತಗೊಂಡ್ರೆ ಒಳ್ಳೇದು ಅಂತ ಹೇಳ್ತೇವೆ. ಈಗ ಭಗವದ್ಗೀತೆಯಲ್ಲಿ 3 ಬಗೆಯ ಆಹಾರವನ್ನು ವಿವರಿಸಿದ್ದಾರೆ. ಮೊದಲನೆಯದು ಸಾತ್ವಿಕ ಆಹಾರ. ಯೋಗಾಭ್ಯಾಸ ಮಾಡುವವರು ಸಾತ್ವಿಕ ಆಹಾರವನ್ನು ತಗೊಂಡ್ರೆ ಎಫೆಕ್ಟ್ ಚೆನ್ನಾಗಿರುತ್ತೆ.
ಈ ಸಾತ್ವಿಕ ಆಹಾರ ತೆಗೆದುಕೊಳ್ಳೋದ್ರಿಂದ ಮನಸ್ಸು ಸಂಪೂರ್ಣವಾಗಿ ಶಾಂತ ಸ್ಥಿತಿಯಲ್ಲಿ ಇರ್ತದೆ. ಈಗ ಫ್ರೆಶ್ ಆಗಿರುವಂತಹ ಹಣ್ಣು ತರಕಾರಿಗಳು, ಧಾನ್ಯಗಳು, ಅನ್ನ, ರಾಗಿ ಇವೆಲ್ಲ ಸಾತ್ವಿಕ ಆಹಾರ. ಇದನ್ನು ಯಥೇಚ್ಛವಾಗಿ ಬಳಸೋದ್ರಿಂದ ಅಥವಾ ಸೇವಿಸುವುದರಿಂದ ರೋಗಗಳು ಬರದಂತೆ ತಡೆಗಟ್ಟಬಹುದು ಹಾಗೂ ನಮ್ಮ ಆರೋಗ್ಯವನ್ನು ಕೂಡ ವೃದ್ಧಿಸಬಹುದು. ಎರಡನೇದು ತಾಮಸಿಕ ಆಹಾರ. ಈಗ ಫರ್ಮೆಂಟೆಡ್ ಫುಡ್ ಇದೆಯಲ್ಲ, ಅಥವಾ ಹುಳಿ ಬಂದಂತಹ ಆಹಾರ, ಹಿಂದಿನ ದಿನದ ಉಳಿದಂತ ಆಹಾರ ಪದಾರ್ಥ, ಇದನ್ನೆಲ್ಲ ನಾವು ತಾಮಸಿಕ ಆಹಾರ ಅಂತ ನಮ್ಮ ದೇಹ ಹಾಗೂ ಮನಸ್ಸಿನ ಮೇಲೆ ಡೈರೆಕ್ಟ್ ಆಗಿ ಪರಿಣಾಮ ಬೀಳುತ್ತೆ. ಈಗ ತಾಮಸಿಕ ಆಹಾರ ತಗೊಂಡ್ರೆ ಏನಾಗತ್ತೆ, ಆಟೋಮೆಟಿಕಲಿ ಕಫದ ಉತ್ಪತ್ತಿ ಜಾಸ್ತಿ ಆಗತ್ತೆ. ಹುಳಿ ಬಂದಂತಹ ಆಹಾರ ತಗೊಂಡ್ರೆ ಕಫದ ಉತ್ಪತ್ತಿ ಸ್ವಲ್ಪ ಜಾಸ್ತಿ ಆಗತ್ತೆ. ತಾಮಸಿಕ ಆಹಾರ ತಿಂದ ದಿನ ಅಬ್ಸರ್ವ್ ಮಾಡಿ ಮೈಂಡ್ ಸ್ವಲ್ಪ ಡಲ್ ಆಗಿರ್ತದೆ. ಸೊ ತಾಮಸಿಕ ಆಹಾರ ಅಷ್ಟೊಂದು ಒಳ್ಳೇದಲ್ಲ. ಮೂರನೆಯದು ರಾಜಸಿಕ ಆಹಾರ. ತೀಕ್ಷ್ಣ ಗುಣ ಇರುವ ಆಹಾರಗಳಾದ ಅತಿ ಉಷ್ಣ ಇರ್ಬೋದು, ಹುಳಿ, ಇಂಥದ್ದನ್ನು ನಾವು ರಾಜಸಿಕ ಆಹಾರ ಅಂತ ಹೇಳ್ತೇವೆ. ಜಾಸ್ತಿ ಮಸಾಲೆ ಇರ್ಬೋದು, ಖಾರ ಪದಾರ್ಥ, ಮಾಂಸಾಹಾರ ಇವುಗಳನ್ನೆಲ್ಲ ತೆಗೆದುಕೊಂಡಾಗ ಇದು ದೇಹದ ಮೇಲೆ ಅಡ್ಡ ಪರಿಣಾಮವನ್ನು ಬೀಳುತ್ತೆ. ಹಾಗಾಗಿ ಆರೋಗ್ಯ ವೃದ್ಧಿಗಾಗಿ ಸಾತ್ವಿಕ ಗುಣವಿರುವ ಆಹಾರವನ್ನು ತೆಗೆದುಕೊಳ್ಳುವುದು ಸೂಕ್ತ ಅಂತ ಹೇಳ್ತೇನೆ. ಈ ಸಂದರ್ಭದಲ್ಲಿ ಇನ್ನೊಂದು ಪ್ರಶ್ನೆಯನ್ನ ಕೇಳಬೇಕು. ಈ ವಿರುದ್ಧ ಆಹಾರ ಅಂದ್ರೆ ಏನು? ವಿರುದ್ಧ ಆಹಾರ ಅಂತ ಹೇಳಿದ್ರೆ, ಈಗ ನಾವು ಆಲ್ಕಲೈನ್ ಫುಡ್ ಮತ್ತೆ ಎಸಿಡಿಕ್ ಫುಡ್ ಅಂತ ಹೇಳ್ತೇವೆ. ಈಗ ಜೊತೆಗೆ ಆಲ್ಕಲೈನ್ ಫುಡ್ ಮತ್ತೆ ಎಸಿಡಿಕ್ ಫುಡ್ ತಗೊಳ್ಬಾರ್ದು ಅಂತ ಹೇಳ್ತೇವೆ. ಅದರಿಂದಾಗಿ ಹೊಟ್ಟೆಯಲ್ಲಿ ಫರ್ಮೆಂಟೇಶನ್ ಆಗತ್ತೆ ಅಂತ, ಹೊಟ್ಟೆ ಉಬ್ಬರಿಸುವುದು ಇಂಥದ್ದೆಲ್ಲ ತೊಂದರೆಗಳು ಕಾಣಿಸ್ಕೊಳ್ತವೆ. ಸರ್, ಈಗ ನಿತ್ಯ ಯೋಗಾಭ್ಯಾಸ ಮಾಡುವಂತಹ ಸಂದರ್ಭದಲ್ಲಿ ಎಷ್ಟೋ ಸರಿ ಹೇಳ್ತೀವಿ ನಾವು ಯೋಗಾಭ್ಯಾಸವನ್ನ ಮಾಡ್ತಾ ಇದ್ದೀವಿ, ಆದರೂ ಕೂಡ ನಿರೀಕ್ಷಿಸಿದಷ್ಟು ಒಂದು ಫಲಿತಾಂಶ ನಮಗೆ ಸಿಗ್ತಾ ಇಲ್ಲ ಅಂತ ಹೇಳಿ, ಏನು ಕಾರಣ ಇರಬಹುದು? ಓಕೆ, ಯೋಗವನ್ನು ಯಾವತ್ತು ನಾವು ಸರಿಯಾದ ಭಂಗಿಗಳ ಜೊತೆಗೆ, ಸರಿಯಾದ ಉಸಿರಾಟದ ಕ್ರಮಗಳ ಜೊತೆಗೆ ಉಸಿರಾಟದ ಕ್ರಮಗಳು, ಭಂಗಿ ಹಾಗೂ ಉಸಿರಾಟದ ಕ್ರಮಗಳನ್ನು ಸರಿಪಡಿಸಲು ನುರಿತ ಯೋಗ ವೈದ್ಯರ ಸಹಾಯದಿಂದ ಅಭ್ಯಾಸವನ್ನು ಮಾಡಬಹುದು. ಈಗ ಕೆಲವರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ತಮ್ಮಷ್ಟಕ್ಕೆ ಮನೆಯಲ್ಲಿ ಟಿವಿ ನೋಡ್ಕೊಂಡು ಅಭ್ಯಾಸ ಮಾಡುದು, ಸಿಡಿ ನೋಡ್ಕೊಂಡು ಅಭ್ಯಾಸ ಮಾಡುದು, ಪುಸ್ತಕ ಓದಿ ಪ್ರಾಕ್ಟೀಸ್ ಮಾಡುದು, ಅಥವಾ ಆನ್ಲೈನ್ ತರಗತಿಗಳಿಂದ ಕಲಿತಾಗ ಕೆಲವೊಮ್ಮೆ ತಪ್ಪಾದ ಭಂಗಿಗಳು ಅಥವಾ ತಪ್ಪಾದ ಉಸಿರಾಟದ ಕ್ರಮಗಳನ್ನು ಮಾಡುವುದರಿಂದ ನಿರೀಕ್ಷಿಸಿದಷ್ಟು ಕೆಲವೊಮ್ಮೆ ಪರಿಣಾಮ ಸಿಗದೇ ಇರಬಹುದು. ಬಹುಶಃ ಇದರ ಮುಂದುವರಿಕೆಯಾಗಿ ಇನ್ನೊಂದು ಪ್ರಶ್ನೆಯನ್ನ ಕೇಳಬೇಕು. ತಪ್ಪಾಗಿ ಯೋಗಾಸನ ಮಾಡುವುದರಿಂದ ಏನಾದರೂ ದುಷ್ಪರಿಣಾಮ ಉಂಟಾಗ್ತದ? ತಪ್ಪಾಗಿ ಯೋಗಾಭ್ಯಾಸವನ್ನು ಮಾಡೋದ್ರಿಂದ ಹಾಗೆ ಡೈರೆಕ್ಟ್ ಆಗಿ ದುಷ್ಪರಿಣಾಮ ಜಾಸ್ತಿ ಬೀಳದೇ ಇದ್ರು ಕೂಡ, ಈಗ ಬಿಪಿ ಇರೋರು ಕೆಲವೊಂದು ಆಸನ ಮಾಡಬಾರ್ದು, ಮತ್ತೆ ಕೆಲವೊಂದು ಪ್ರಾಣಾಯಾಮ ಮಾಡಬಾರ್ದು ಅಂತ ಹೇಳ್ತೇವೆ. ಅದರಿಂದಾಗಿ ಬಿಪಿ ಕಡಿಮೆ ಆಗದೇ ಇರಬಹುದು. ಹಾಗಾಗಿ ನುರಿತ ವೈದ್ಯರಿಂದ ಕಲ್ತ್ಕೊಂಡ್ರೆ ಒಳ್ಳೇದು. ಈಗ ಕೆಲವೊಮ್ಮೆ ಒಂದು ತೊಂದರೆಗಳಿಗೆ ನಿಧಾನವಾಗಿ ಉಸಿರಾಡಿ ಅಂತ ಹೇಳ್ತೇವೆ. ಹಾಗಾಗಿ ನುರಿತ ಯೋಗ ವೈದ್ಯರಿಂದಲೇ ಯೋಗವನ್ನು ಕಲಿತು ಪ್ರಾಕ್ಟೀಸ್ ಮಾಡಿದ್ರೆ ಒಳ್ಳೇದು. ಆಮೇಲೆ ಈಗ ದಿನಚರಿಗೆ ಬಗ್ಗೆ ಸ್ವಲ್ಪ ಮಾತನಾಡಬೇಕು. ಈಗ ನಾವು ಯೋಗಾಸನ ಮಾಡೋ ಪ್ರತಿ ದಿವಸವೂ ಕೂಡ ನಮಗೆ ಮಾಡಲಿಕ್ಕೆ ಆಗುವುದಿಲ್ಲ ಅಂತ ಇರ್ಬೋದು. ವಾರದಲ್ಲಿ 2 ದಿವಸ ಮಾಡಿದರೆ ಸಾಕು, 3 ದಿವಸ ಮಾಡಿದರೆ ಸಾಕು, ಹೇಗೆ ಇದು? ಈಗ ಯೋಗಾಭ್ಯಾಸ ನಾವು ಬೆಳಗ್ಗಿನ ಜಾವದಲ್ಲಿ ಮಾಡಿದ್ರೆ ಒಳ್ಳೇದು ಅಂತ ಹೇಳ್ತೇವೆ. ಈಗ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿದ್ರೆ ಒಳ್ಳೆಯ ರಿಸಲ್ಟ್ ಸಿಗತ್ತೆ ಅಂತ ಹೇಳ್ತೇವೆ. ಆದ್ರೆ ಆ ಟೈಮಲ್ಲಿ ಮಾಡ್ಲಿಕ್ಕೆ ಕಷ್ಟ, ಲೇಟಾಗಿ ಮಾಡಿದ್ರೆ ತೊಂದ್ರೆ ಇಲ್ಲ. ಸಾಧಾರಣ ಒಂದು 6:30 ಇಂದ 7:30, 6 ಗಂಟೆಯಿಂದ 7 ಗಂಟೆ, 1 ಗಂಟೆಯ ಅಷ್ಟು ಯೋಗಾಭ್ಯಾಸ ಪ್ರತಿನಿತ್ಯ ಮಾಡಿದ್ರೆ ಒಳ್ಳೇದು ಅಂತ ಹೇಳ್ತೇವೆ. ಈಗ ಒಂದು ದಿನ ಬಿಟ್ಟು ಒಂದು ದಿನ ಯೋಗ ಮಾಡಿದ್ರು ಕೂಡ ತೊಂದ್ರೆ ಇಲ್ಲ. ಬಟ್ ಕೆಲವೊಂದು ಕಾಯಿಲೆ ಇರುವಾಗ ಕಂಟಿನ್ಯೂಸ್ ಆಗಿ ಯೋಗ ಮಾಡಿದ್ರೆ ಜಾಸ್ತಿ ಪರಿಣಾಮಕಾರಿಯಾಗಿರುತ್ತದೆ. ಈಗ ಆಗಿರುವಂತಹ ಕಾಟನ್ ಕ್ಲೋತ್ ಅನ್ನು ಹಾಕಿ ಮಾಡಿದ್ರೆ ಚೆನ್ನಾಗಿರ್ತದೆ. ಯಾಕೆಂತ ಹೇಳಿದ್ರೆ ಸ್ವಲ್ಪ ಬೆವರುವಾಗ ಬೆವರನ್ನು ಅಬ್ಸರ್ವ್ ಮಾಡ್ಲಿಕ್ಕೆ ಈ ಕಾಟನ್ ಕ್ಲೋತ್ ಹೆಲ್ಪ್ ಮಾಡತ್ತೆ. ಹಾಗೂ ನಾವು ಯೋಗಾಭ್ಯಾಸ ಮಾಡುವಾಗ ಚಾಪೆ ಅಥವಾ ಯೋಗ ಮ್ಯಾಟ್ ಅನ್ನು ಹಾಕೊಂಡು ಮಾಡಿದ್ರೆ ಒಳ್ಳೇದು, ಅಥವಾ ಜಮಖಾನವನ್ನು ಹಾಕೊಂಡು ಮಾಡಿದ್ರೆ ಒಳ್ಳೇದು. ಬರೀ ನೆಲದಲ್ಲಿ ಯೋಗಾಭ್ಯಾಸವನ್ನು ಮಾಡುವುದು ಬೇಡ ಅಂತ ಹೇಳ್ತೇವೆ. ನಾವೀಗ ಯೋಗಾಭ್ಯಾಸ ಮಾಡ್ಬೇಕಾದ್ರೆ ನಮ್ಮ ದೇಹದಲ್ಲಿರುವಂತಹ ಪ್ರಾಣಶಕ್ತಿಯ ಸಂಚಾರ
ಸರಾಗವಾಗಿ ಆಗ್ತಾ ಇರ್ತದೆ. ಹಾಗಾಗಿ ಈಗ ಗ್ರೌಂಡಿಂಗ್ ಇಫೆಕ್ಟ್ ಅಂತ ನೀವು ಕೇಳಿರ್ಬೋದು. ನಮ್ಮ ಪ್ರಾಣ ಶಕ್ತಿ ಇದೆಯಲ್ಲ, ಅದು ದೇಹದಿಂದ ಸ್ವಲ್ಪ ಮಟ್ಟಿನಷ್ಟು ನೆಲಕ್ಕೆ ಹೋಗ್ತದೆ. ಹಾಗಾಗಿ ಯೋಗ ಮ್ಯಾಟ್ ಅನ್ನು ಹಾಕಿ ಮಾಡೋದ್ರಿಂದ ಇದನ್ನು ನಾವು ತಡೆಗಟ್ಟಬಹುದು. ಮತ್ತೆ ಯೋಗವನ್ನು ಯಾವತ್ತು ನಾವು ಖಾಲಿ ಹೊಟ್ಟೆಯಲ್ಲಿ ಮಾಡಬೇಕು, ಆಹಾರವನ್ನು ತೆಗೆದುಕೊಳ್ಳುವುದಕ್ಕಿಂತ ಮುಂಚೆ ಮಾಡಬೇಕು ಅಂತ ಹೇಳ್ತೇವೆ. ಯೋಗಕ್ಕಿಂತ ಮುಂಚೆ 1 to 2 ಗ್ಲಾಸಿನಷ್ಟು ಉಗುರು ಬಿಸಿ ನೀರು ಅಥವಾ ತಣ್ಣೀರು ಕುಡಿದ್ರೆ ಒಳ್ಳೇದು. ನಾವು ಯೂಶುವಲಿ ಬೆಳಗ್ಗಿನ ಟೈಮಲ್ಲೇ ಪ್ರಾಕ್ಟೀಸ್ ಮಾಡಿದ್ರೆ ಒಳ್ಳೇದು ಅಂತ ಹೇಳ್ತೇವೆ. ಕೆಲವರಿಗೆ ಈಗ ಈ ತರ ಜಾಬ್ ಶಿಫ್ಟ್ ಇರುವವರಿಗೆ ಕಷ್ಟ ಆಗ್ಬಹುದು. ಅಂತವರಿಗೆ ಖಾಲಿ ಹೊಟ್ಟೆಯಲ್ಲಿ ಸಂಜೆ ಮಾಡಿದ್ರು ಕೂಡ ಪರವಾಗಿಲ್ಲ, ಬಟ್ ಹೊಟ್ಟೆ ಖಾಲಿ ಇರಬೇಕು. ಊಟ ಮತ್ತು ಯೋಗಾಸನದ ನಡುವೆ ಕನಿಷ್ಠ 4-5 ಗಂಟೆ ಆದ್ರೂ ವ್ಯತ್ಯಾಸ ಇರಬೇಕು. 3 to 4 ಗಂಟೆ ಕನಿಷ್ಠ ಅಂತರವಿರಬೇಕು. ಆಮೇಲೆ ವಯೋಮಿತಿ ಏನಾದ್ರೂ ಉಂಟಾ ಅಂತ ಯೋಗಾಸನಕ್ಕೆ? ಇಲ್ಲ, ತುಂಬಾ ಚಿಕ್ಕ ಮಕ್ಕಳು ಮಾಡಬಾರ್ದು ಅಂತ ನಾವು ಯಾಕೆ ಹೇಳ್ತೇವೆ ಅಂತ ಹೇಳಿದ್ರೆ, ಅವರಿಗೆ ನಾವು ಈಗ ಹೇಳಿಕೊಡುವಂತಹ ಆಸನಗಳು ಮತ್ತೆ ಉಸಿರಾಟದ ಕ್ರಿಯೆ ಇದೆಯಲ್ಲ, ಅದನ್ನು ಅವರು ತಪ್ಪಾಗಿ ಮಾಡುವ ಚಾನ್ಸಸ್ ಜಾಸ್ತಿ ಇರತ್ತೆ. ಹಾಗಾಗಿ ಅವರಿಗೆ ಸಾಧಾರಣ 5-6 ವರ್ಷ ಅಥವಾ 7 ವರ್ಷದ ನಂತರ ಅವರು ಯಾವಾಗ ಕರೆಕ್ಟ್ ಆಗಿ ಕಲ್ತುಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಅವಾಗ ನಾವು ಹೇಳ್ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಬಹುದು. ಈಗ ತುಂಬಾ ಚಿಕ್ಕವರಿದ್ದಾಗ ನಾವು ಹೇಳ್ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅವರ ಭಂಗಿ ಅವರು ತಪ್ಪಾಗಿ ಮಾಡ್ಬೋದು, ಉಸಿರಾಟದ ರೀತಿಯನ್ನ ಅವರು ತಪ್ಪಾಗಿ ಮಾಡ್ಬೋದು. ಹಾಗಾಗಿ ಸಾಧಾರಣ 7 ವರ್ಷ ಅಥವಾ 6 ವರ್ಷ ಈ ಟೈಮಿಗೆ ಸ್ಟಾರ್ಟ್ ಮಾಡ್ಕೊಳ್ಬಹುದು. ಹಾಗೂ ತುಂಬಾ ವಯಸ್ಸಾದವರು ಮಾಡಬಾರ್ದು ಅಂತ ನಾವು ಹೇಳುವುದಿಲ್ಲ. ವಯಸ್ಸಾದವರು ಕೂಡ ಯೋಗ ಮಾಡಿದ್ರೆ ಒಳ್ಳೇದು. ವಯಸ್ಸಾದವರಿಗೆ ಬೇರೆ ತರದ ಯೋಗಾಭ್ಯಾಸ ಇರ್ತದೆ. ಈಗ ಜಾಸ್ತಿ ವಿಶ್ರಾಂತಿ ಕ್ರಿಯೆ ಇರ್ಬೋದು, ಉಸಿರಾಟದ ವ್ಯಾಯಾಮ, ಪ್ರಾಣಾಯಾಮ ಹಾಗೂ ಸಿಂಪಲ್ ಲೂಸನಿಂಗ್ ಎಕ್ಸರ್ಸೈಸ್ ಅಥವಾ ಶೀತಲೀಕರಣ ವ್ಯಾಯಾಮ, ಇದರ ಅಭ್ಯಾಸಗಳನ್ನೆಲ್ಲ ಮಾಡ್ಕೊಳ್ಬಹುದು. ಅಂದ್ರೆ ನೆಲದಲ್ಲಿ ಕೂತ್ಕೊಳ್ಳುವ ಬದಲು ಕುರ್ಚಿಯಲ್ಲಿ ಕೂತ್ಕೊಂಡು ಕೂಡ ಮಾಡಬಹುದು. ಕರೆಕ್ಟ್. ಈಗ ಅವರವರ ಕಂಡೀಷನ್ ಹೇಗೆ ಇದೆ ಅಂತ ನೋಡ್ಕೊಂಡು ಅದನ್ನ ಸ್ವಲ್ಪ ಮಾಡಿಫಿಕೇಶನ್ ಮಾಡ್ಕೊಳ್ಬಹುದು. ಈಗ ತುಂಬಾನೇ ಸೊಂಟ ನೋವು ಇದ್ದವರು ಅಥವಾ ತುಂಬಾನೇ ಮಂಡಿ ನೋವು ಇರೋರು, ತುಂಬಾನೇ ಪ್ರಾಯ ಆದವರು, ಅವರಿಗೆ ನೆಲದಲ್ಲಿ ಕೂತ್ಕೊಂಡು ಮಾಡ್ಲಿಕ್ಕೆ ತುಂಬಾ ಕಷ್ಟ ಆಗ್ತದೆ. ಹಾಗಾಗಿ ಚೈರಲ್ಲಿ ಕುಳಿತುಕೊಂಡು ಎಷ್ಟಾಗ್ತದೆ ಅಷ್ಟು ಅದರ ಅಭ್ಯಾಸವನ್ನು ಮಾಡಬಹುದು. ಈಗ ಕೊನೆಯದಾಗಿ ಹೇಳಿ, ಈ ಶ್ವಾಸಾಂಗ ವ್ಯೂಹದ ಆರೋಗ್ಯವನ್ನ ಕಾಪಾಡುವಲ್ಲಿ ಯೋಗದ ಒಂದು ಮಹತ್ವ ಏನು ಅಂತ? ಈಗ ದೀರ್ಘ ಉಸಿರಾಟ, ಯೋಗ ಮಾಡುವಾಗ ನಾವು ದೀರ್ಘ ಉಸಿರಾಟ ಮಾಡ್ತೇವೆ. ಆಗ ಲಂಗ್ಸ್ನ ಸುತ್ತಲೂ ಇರುವಂತಹ ಮಾಂಸಖಂಡಗಳು ಅಥವಾ ಎದೆಯ ಭಾಗದಲ್ಲಿ ಇರುವಂತಹ ಮಾಂಸಖಂಡಗಳು ಬಲಯುತವಾಗುತ್ತದೆ. ಈಗ ಡಯಾಫ್ರಾಮ್ ಅಥವಾ ವಪೆಯ ಸಾಮರ್ಥ್ಯ ಕೂಡ ಹೆಚ್ಚುತ್ತದೆ. ನಮ್ಮ ಲಂಗ್ಸ್ ನಲ್ಲಿ ಆಮ್ಲಜನಕವನ್ನು ಹಿಡಿದಿಡುವ ಸಾಮರ್ಥ್ಯ ಕೂಡ ಹೆಚ್ಚಾಗ್ತದೆ. ಈಗ ನಾವು ಮಾಮೂಲಿ ಉಸಿರಾಡುವಾಗ ಲಂಗ್ಸ್ ನ ಎಲ್ಲಾ ಕೆಪಾಸಿಟಿಯನ್ನು ನಾವು ಯೂಸ್ ಮಾಡ್ಕೊಳ್ಳೋದಿಲ್ಲ. ಆದ್ರೆ ಯೋಗ ಮಾಡ್ಬೇಕಾದ್ರೆ ಲಂಗ್ಸ್ ನ ಎಲ್ಲ ಕೆಪಾಸಿಟಿ, ಲಂಗ್ಸ್ ನ ಸಾಮರ್ಥ್ಯವನ್ನು ಯೂಸ್ ಮಾಡ್ಕೊಂಡು ನಾವು ಅಭ್ಯಾಸವನ್ನು ಮಾಡ್ತೇವೆ. ಹಾಗಾಗಿ ನಾವು ಯೋಗಕ್ಕೆ ಹೆಚ್ಚಿನ ಮಹತ್ವವನ್ನು ನೀಡ್ತೇವೆ. ಒಳ್ಳೆಯದು ಡಾಕ್ಟರ್ ಸಾಯಿ ಸುಪ್ರಿಯಾ ಅವರೇ. ಶ್ವಾಸಾಂಗ ವ್ಯೂಹದ ಆರೋಗ್ಯವನ್ನ ಕಾಪಾಡುವ ನಿಟ್ಟಿನಲ್ಲಿ ಯೋಗಾಸನದ ಒಂದು ಪ್ರಾಮುಖ್ಯತೆಯನ್ನು, ದಿನಚರಿಯನ್ನ ಯಾವ ರೀತಿ ಪಾಲಿಸಬೇಕು, ಏನೇನು ಕ್ರಮವನ್ನು ಕೈಗೊಳ್ಳಬೇಕು, ಈ ಎಲ್ಲ ವಿಚಾರದ ಬಗ್ಗೆ ಬಹಳಷ್ಟು ವಿಷಯವನ್ನು ಹಂಚಿಕೊಂಡಿದ್ರಿ. ತುಂಬಾ ಧನ್ಯವಾದಗಳು. ಇದುವರೆಗೆ ಶ್ವಾಸಾಂಗ ವ್ಯೂಹದ ಆರೋಗ್ಯಕ್ಕೆ ಯೋಗ ಚಿಕಿತ್ಸೆ ಈ ಬಗ್ಗೆ ಶಾರದಾ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ಕಾಲೇಜಿನ ಡಾಕ್ಟರ್ ಸಾಯಿ ಸುಪ್ರಿಯಾ ಅವರೊಂದಿಗೆ ಸಂದರ್ಶನವನ್ನ ಕೇಳಿದಿರಿ. ಇವರನ್ನು ಮಾತನಾಡಿಸಿದವರು ಟಿಎಸ್ ಪ್ರಸಾದ್. ಮಂಗಳೂರು ಆಕಾಶವಾಣಿ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಿಂದ ಪ್ರಸಾರವಾಯಿತು. ಶ್ರೋತೃಗಳೇ, ದುಡಿಮೆಯ ಹಿರಿಮೆ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಆಗಸ್ಟ್ 24ನೇ ತಾರೀಖು ಮಂಗಳವಾರ ರಾತ್ರಿ 9 ಗಂಟೆಯಿಂದ 10 ಗಂಟೆಯವರೆಗೆ ತೋಟಗಾರಿಕೆ ಹಾಗೂ ಅರಣ್ಯೀಕರಣ ಕುರಿತಂತೆ ನಿಮ್ಮೆಲ್ಲ ಪ್ರಶ್ನೆಗಳಿಗೆ ಉತ್ತರಿಸುತ್ತಾರೆ ನರೇಗಾ ಯೋಜನೆಯ ತೋಟಗಾರಿಕೆ ಜಂಟಿ ನಿರ್ದೇಶಕರಾದ ಶ್ರೀಶೈಲ ದಿಡ್ಡಿಮನಿ ಅವರು. ಪ್ರಶ್ನೆಗಳನ್ನು ಕೇಳಲು ನೀವು ಡಯಲ್ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆಗಳು 2237 0477, 2237 0488, 2237
0499 ಎಸ್ಟಿಡಿ ಕೋಡ್ ಸಂಖ್ಯೆ 080. ರಾಜ್ಯವ್ಯಾಪಿ ಪ್ರಸಾರವಾಗುವ ಈ ನೇರ ಫೋನ್ ಇನ್ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ. ಆಕಾಶವಾಣಿ ಪ್ರಗತಿ ಪಥ. ಅಲ್ಪಸಂಖ್ಯಾತರ ಕಲ್ಯಾಣಕ್ಕೆ ಇರುವ ಪ್ರಧಾನಮಂತ್ರಿ 15 ಅಂಶಗಳ ಕಾರ್ಯಕ್ರಮ ಕುರಿತು ಪಿಎಂ ಜಗದೀಶ್ ಅವರಿಂದ ಮಾಹಿತಿ. ಕೇಂದ್ರ ಸರ್ಕಾರ ಎಲ್ಲರೊಂದಿಗೆ ಎಲ್ಲರ ಅಭಿವೃದ್ಧಿ ಮತ್ತು ಎಲ್ಲರ ವಿಶ್ವಾಸ, ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಔರ್ ಸಬ್ಕಾ ವಿಶ್ವಾಸ್ ಎಂಬ ಧ್ಯೇಯ ವಾಕ್ಯದೊಂದಿಗೆ ಕೆಲಸ ಮಾಡುತ್ತಿದೆ. ಇದಕ್ಕೆ ನಮ್ಮ ಅಲ್ಪಸಂಖ್ಯಾತರು ಹೊರತಲ್ಲ. ಕಡಿಮೆ ಜನಸಂಖ್ಯೆ ಹೊಂದಿರುವ ಧರ್ಮಗಳ ಜನರನ್ನು ಧಾರ್ಮಿಕ ಅಲ್ಪಸಂಖ್ಯಾತರು ಎಂದು ಕರೆಯುತ್ತಾರೆ. ನಮ್ಮ ದೇಶದಲ್ಲಿ ಮುಸಲ್ಮಾನರು, ಕ್ರೈಸ್ತರು, ಸಿಖ್ಖರು, ಬೌದ್ಧರು ಮತ್ತು ಪಾರ್ಸಿಗಳನ್ನು ಅಲ್ಪಸಂಖ್ಯಾತರು ಎಂದು ಪರಿಗಣಿಸಲಾಗಿದೆ. ಆದರೆ ಜಮ್ಮು ಕಾಶ್ಮೀರ ಮತ್ತು ಲಕ್ಷದ್ವೀಪದಲ್ಲಿ ಮುಸ್ಲಿಮರು, ಪಂಜಾಬಿನಲ್ಲಿ ಸಿಖ್ಖರು, ಮೇಘಾಲಯ, ಮಿಜೋರಾಂ ಮತ್ತು ನಾಗಾಲ್ಯಾಂಡ್ಗಳಲ್ಲಿ ಕ್ರೈಸ್ತರನ್ನು ಅಲ್ಪಸಂಖ್ಯಾತರು ಎಂದು ಪರಿಗಣಿಸಲಾಗುವುದಿಲ್ಲ. ಉಳಿದ ಧರ್ಮೀಯರನ್ನು ಅಲ್ಪಸಂಖ್ಯಾತರನ್ನು ಆ ಪ್ರದೇಶಗಳಲ್ಲಿ ಪರಿಗಣಿಸಲಾಗುತ್ತದೆ. ಅಲ್ಪಸಂಖ್ಯಾತರ ಕಲ್ಯಾಣಕ್ಕೆ ಭಾರತ ಸರ್ಕಾರ 15 ಅಂಶಗಳ ಕಾರ್ಯಕ್ರಮವನ್ನು ರೂಪಿಸಿದೆ. ಮೊದಲನೆಯ ಅಂಶ ಸಮಗ್ರ ಬಾಲ ವಿಕಾಸ ಯೋಜನೆಯ ಸೇವೆಗಳನ್ನು ಸಮನಾಗಿ ದೊರಕಿಸಿಕೊಡುವುದು. ಸಮಗ್ರ ಬಾಲ ವಿಕಾಸ ಯೋಜನೆಯು ಗರ್ಭಿಣಿ, ಬಾಣಂತಿ ಮತ್ತು ಮಕ್ಕಳ ಸರ್ವಾಂಗೀಣ ಅಭಿವೃದ್ಧಿಗೆ ಅಂಗನವಾಡಿ ಕೇಂದ್ರಗಳ ಮೂಲಕ ಅನುಷ್ಠಾನವಾಗುತ್ತದೆ. ಪೂರಕ ಪೌಷ್ಟಿಕ ಆಹಾರ ನೀಡುವುದು, ಲಸಿಕೆ ಕಾರ್ಯಕ್ರಮ, ಆರೋಗ್ಯ ತಪಾಸಣೆ, ಶಾಲಾ ಪೂರ್ವ ಶಿಕ್ಷಣ, ಅನೌಪಚಾರಿಕ ಶಿಕ್ಷಣ ನೀಡುವುದು ಅಂಗನವಾಡಿ ಕೇಂದ್ರಗಳ ಮುಖ್ಯ ಚಟುವಟಿಕೆ. ಧಾರ್ಮಿಕ ಅಲ್ಪಸಂಖ್ಯಾತರು ಹೆಚ್ಚಿರುವ ಪ್ರದೇಶಗಳಲ್ಲಿ ಅಂಗನವಾಡಿ ಕೇಂದ್ರಗಳನ್ನು ತೆರೆದು ಅದರ ಲಾಭ ಅವರಿಗೆ ದೊರೆಯುವಂತೆ ಮಾಡುವುದು ಮೊದಲನೆಯ ಅಂಶ. ಎರಡನೆಯ ಅಂಶ ಶಾಲಾ ಶಿಕ್ಷಣ ದೊರೆಯುವಂತೆ ಮಾಡುವುದು. ಸಮಗ್ರ ಶಿಕ್ಷಾ, ಕಸ್ತೂರ್ಬಾ ಬಾಲಕಿಯರ ವಿದ್ಯಾಲಯ ಯೋಜನೆ, ಮೊರಾರ್ಜಿ ದೇಸಾಯಿ ಶಾಲೆ, ಕಿತ್ತೂರು ರಾಣಿ ಚೆನ್ನಮ್ಮ ಶಾಲೆ, ಮೌಲಾನಾ ಅಬುಲ್ ಕಲಾಂ ಆಜಾದ್ ಶಾಲೆ, ಕೇಂದ್ರೀಯ ವಿದ್ಯಾಲಯಗಳು, ಜವಾಹರ್ ನವೋದಯ ವಿದ್ಯಾಲಯಗಳಲ್ಲಿ ಕೆಲವನ್ನು ಅಲ್ಪಸಂಖ್ಯಾತರ ಜನಸಂಖ್ಯೆ ಹೆಚ್ಚಿರುವ ಸ್ಥಳಗಳಲ್ಲಿ ತೆರೆದು ಗುಣಾತ್ಮಕ ಶಾಲಾ ಶಿಕ್ಷಣಕ್ಕೆ ಅವಕಾಶ ಕಲ್ಪಿಸುವುದು ಎರಡನೆಯ ಅಂಶವಾಗಿದೆ. ಮೂರನೆಯ ಅಂಶ ಉರ್ದು ಬೋಧನೆಗೆ ಸಂಪನ್ಮೂಲ ಒದಗಿಸುವುದು. ಎಲ್ಲೆಲ್ಲಿ ಉರ್ದು ಭಾಷಿಗರ ಸಂಖ್ಯೆ 25% ಹೆಚ್ಚಿದೆ ಅಂತಹ ಕಡೆಗಳಲ್ಲಿ ಪ್ರಾಥಮಿಕ ಮತ್ತು ಹಿರಿಯ ಪ್ರಾಥಮಿಕ ಪಾಠಶಾಲೆಗಳಿಗೆ ಉರ್ದು ಶಿಕ್ಷಕರ ನೇಮಕಾತಿ ಮತ್ತು ನಿಯೋಜನೆಗೆ ಕೇಂದ್ರ ಸರ್ಕಾರ ಸಹಾಯ ನೀಡುತ್ತದೆ. ನಾಲ್ಕನೆಯ ಅಂಶ ಮದ್ರಸಾಗಳ ಆಧುನೀಕರಣ. ಶೈಕ್ಷಣಿಕವಾಗಿ ಹಿಂದುಳಿದ ಅಲ್ಪಸಂಖ್ಯಾತ ಸಮುದಾಯದವರು ಹೆಚ್ಚಿರುವ ಪ್ರದೇಶಗಳಲ್ಲಿ ಕೇಂದ್ರೀಯ ಯೋಜನೆಯು ಶೈಕ್ಷಣಿಕ ಮೂಲಸೌಕರ್ಯ ಮತ್ತು ಸಂಪನ್ಮೂಲವನ್ನು ಮದ್ರಸಾ ಶಿಕ್ಷಣದ ಆಧುನೀಕರಣಕ್ಕೆ ಒದಗಿಸುತ್ತದೆ. ಐದನೆಯ ಅಂಶ ಪ್ರತಿಭಾವಂತ ಅಲ್ಪಸಂಖ್ಯಾತ ಸಮುದಾಯದ ವಿದ್ಯಾರ್ಥಿಗಳಿಗೆ SSLC ಪೂರ್ವದ ಪ್ರಿಮೆಟ್ರಿಕ್ ಮತ್ತು SSLC ನಂತರದ ಪೋಸ್ಟ್ ಮೆಟ್ರಿಕ್ ವಿದ್ಯಾರ್ಥಿ ವೇತನ ನೀಡಲಾಗುತ್ತದೆ. ಆರನೇ ಅಂಶ ಶೈಕ್ಷಣಿಕ ಮೂಲಸೌಕರ್ಯದ ಅಭಿವೃದ್ಧಿಗೆ ಮೌಲಾನಾ ಆಜಾದ್ ಶಿಕ್ಷಣ ಪ್ರತಿಷ್ಠಾನದ ಮೂಲಕ ಸಹಾಯ ಒದಗಿಸುವುದು. ಇದರಿಂದ ಪ್ರತಿಷ್ಠಾನದ ಕಾರ್ಯಚಟುವಟಿಕೆ ವಿಸ್ತಾರಕ್ಕೆ ಅನುಕೂಲವಾಗುತ್ತದೆ. ಏಳನೇ ಅಂಶ ಬಡವರಿಗೆ ಸ್ವಉದ್ಯೋಗ ಮತ್ತು ಕೂಲಿ ಉದ್ಯೋಗದಲ್ಲಿ ಪಾಲು ನೀಡುವುದು. ಸ್ವರ್ಣ ಜಯಂತಿ ಗ್ರಾಮ್ ಸ್ವರೋಜ್ಗಾರ್ ಯೋಜನೆಯಡಿಯಲ್ಲಿ ಗ್ರಾಮಾಂತರ ಪ್ರದೇಶಗಳ ಬಡತನದ ರೇಖೆಗಿಂತ ಮೇಲ್ಪಟ್ಟ ಕುಟುಂಬಗಳು ಸ್ವಉದ್ಯೋಗ ಕೈಗೊಳ್ಳಲು ಸಹಾಯ ಮಾಡಲಾಗುತ್ತದೆ. ಇದರಲ್ಲಿ ಬ್ಯಾಂಕ್ ಸಾಲ ಮತ್ತು ಸರ್ಕಾರದ ಸಹಾಯಧನ ಸೇರಿರುತ್ತದೆ. ಫಲಾನುಭವಿಗಳಲ್ಲಿ ಅಲ್ಪಸಂಖ್ಯಾತರಿಗೆ ಮೀಸಲಾತಿ ಕಲ್ಪಿಸಲಾಗಿದೆ. ಸ್ವರ್ಣ ಜಯಂತಿ ಶಹರಿ ರೋಜ್ಗಾರ್ ಯೋಜನೆ ನಗರ ಸ್ವಉದ್ಯೋಗ ಕಾರ್ಯಕ್ರಮ ಮತ್ತು ನಗರ ಕೂಲಿಗಾಗಿ ಉದ್ಯೋಗ ಕಾರ್ಯಕ್ರಮಗಳನ್ನು ಒಳಗೊಂಡಿದೆ. ಈ ಕಾರ್ಯಕ್ರಮಗಳಲ್ಲಿ ಬಡತನದ ರೇಖೆಗಿಂತ ಕೆಳಗಿರುವ ಅಲ್ಪಸಂಖ್ಯಾತರಿಗೆ ಕಡ್ಡಾಯ ಅವಕಾಶವನ್ನು ಕಲ್ಪಿಸಲಾಗಿದೆ. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಅಲ್ಪಸಂಖ್ಯಾತ ಸಮುದಾಯದವರಿಗೆ ಉದ್ಯೋಗಾವಕಾಶ ಕಲ್ಪಿಸಲಾಗುತ್ತದೆ. ಯೋಜನೆ ಅಡಿಯಲ್ಲಿ ಕೈಗೊಳ್ಳಲಾಗುವ ನಿರ್ಮಾಣ ಕಾಮಗಾರಿಗಳು ಮತ್ತು ಮೂಲ ಸೌಕರ್ಯಗಳಲ್ಲಿ ಅಲ್ಪಸಂಖ್ಯಾತರು ಹೆಚ್ಚಿರುವ ಸ್ಥಳಗಳಲ್ಲಿ ಕೆಲವನ್ನು ಕೈಗೊಳ್ಳುವುದು ಕಡ್ಡಾಯ. ಇನ್ನು ಎಂಟನೇ ಅಂಶ ತಾಂತ್ರಿಕ ತರಬೇತಿ ಮೂಲಕ ಕೌಶಲ್ಯ ಅಭಿವೃದ್ಧಿ. ಅಲ್ಪಸಂಖ್ಯಾತ ಸಮುದಾಯದ ಸಾಕಷ್ಟು ಜನ ಕೆಳಹಂತದ ತಾಂತ್ರಿಕ ಕೆಲಸ ಮಾಡಿ ಅಥವಾ ಕರಕುಶಲ ಕೆಲಸಗಾರರಾಗಿ ಜೀವನೋಪಾಯ ಸಂಪಾದಿಸುತ್ತಾರೆ. ಅವರ ಕೌಶಲ್ಯ ಅಭಿವೃದ್ಧಿಗೋಸ್ಕರ ಮತ್ತು ಹಣ ಗಳಿಸುವ ಸಾಮರ್ಥ್ಯದ ಉನ್ನತಿಗೋಸ್ಕರ ತಾಂತ್ರಿಕ ತರಬೇತಿ ನೀಡಲಾಗುತ್ತಿದೆ.
ಅಲ್ಪಸಂಖ್ಯಾತರು ಹೆಚ್ಚಿರುವ ಪ್ರದೇಶಗಳಲ್ಲಿ ಕೈಗಾರಿಕಾ ತರಬೇತಿ ಸಂಸ್ಥೆಗಳನ್ನು ಸ್ಥಾಪಿಸಲಾಗಿದೆ. ಈಗಾಗಲೇ ಇರುವ ಸಂಸ್ಥೆಗಳಿಗೆ ಹೆಚ್ಚಿನ ಸಹಾಯ ನೀಡಿ ಅವುಗಳನ್ನು ಉತ್ಕೃಷ್ಟತಾ ಕೇಂದ್ರಗಳನ್ನಾಗಿ ಅಭಿವೃದ್ಧಿಪಡಿಸಲಾಗುತ್ತಿದೆ. ಇನ್ನು 9ನೇ ಅಂಶ ಆರ್ಥಿಕ ಚಟುವಟಿಕೆಗಳಿಗಾಗಿ ಹೆಚ್ಚಿನ ಸಾಲ ಸೌಲಭ್ಯ ಒದಗಿಸುವುದು. 1994ರಲ್ಲಿ ಅಲ್ಪಸಂಖ್ಯಾತ ಸಮುದಾಯದ ಜನ ಹೆಚ್ಚಿನ ಆರ್ಥಿಕ ಚಟುವಟಿಕೆ ಕೈಗೊಳ್ಳಲು ಅನುವಾಗಲು ರಾಷ್ಟ್ರೀಯ ಅಲ್ಪಸಂಖ್ಯಾತ ಅಭಿವೃದ್ಧಿ ಮತ್ತು ಹಣಕಾಸು ನಿಗಮವನ್ನು ಸ್ಥಾಪಿಸಲಾಗಿದೆ. ಸರ್ಕಾರ ನಿಗಮಕ್ಕೆ ಹೆಚ್ಚಿನ ಹಣಕಾಸನ್ನು ಒದಗಿಸಿ ಅದರ ಕಾರ್ಯಚಟುವಟಿಕೆಗಳಿಗೆ ಅನುವನ್ನು ಮಾಡಿಕೊಟ್ಟಿದೆ. ಸ್ವಉದ್ಯೋಗ ಕಲ್ಪಿಸಲು ಮತ್ತು ಅದರ ಮುಂದುವರಿಕೆಗೆ ಬ್ಯಾಂಕ್ ಸಾಲ ಅನಿವಾರ್ಯ. 40% ಸಾಲವನ್ನು ಆದ್ಯತಾ ವಲಯಗಳಿಗೆ ನೀಡಲೇಬೇಕಾಗಿದೆ. ಕೃಷಿ, ಸಣ್ಣ ಕೈಗಾರಿಕೆಗಳು, ಸಣ್ಣ ವ್ಯಾಪಾರ, ಚಿಲ್ಲರೆ ವ್ಯಾಪಾರ, ವೃತ್ತಿಪರರು, ಸ್ವಉದ್ಯೋಗಿಗಳು, ಶಿಕ್ಷಣ ಸಾಲ, ಗೃಹ ಸಾಲ ಮತ್ತು ಕಿರು ಸಾಲಗಳನ್ನು ನೀಡಲೇಬೇಕಾಗುತ್ತದೆ. ಇದರಲ್ಲಿ ಅಲ್ಪಸಂಖ್ಯಾತ ಸಮುದಾಯದವರಿಗೆ ಅವಕಾಶವನ್ನು ಕಲ್ಪಿಸಲಾಗಿದೆ. 10ನೇ ಅಂಶ ರಾಜ್ಯ ಮತ್ತು ಕೇಂದ್ರ ಸೇವೆಗಳಿಗೆ ನೇಮಕಾತಿ. ಪೊಲೀಸ್ ಸೇವೆಗಾಗಿ ನೇಮಕಾತಿಯಲ್ಲಿ ಅಲ್ಪಸಂಖ್ಯಾತರ ನೇಮಕಾತಿಗೆ ವಿಶೇಷ ಗಮನ ನೀಡಬೇಕೆಂದು ರಾಜ್ಯ ಸರ್ಕಾರಗಳಿಗೆ ತಿಳುವಳಿಕೆ ನೀಡಲಾಗಿದೆ. ನೇಮಕಾತಿ ಸಮಿತಿಯನ್ನು ಇದಕ್ಕೆ ಅನುಗುಣವಾಗಿ ಮಾಡಬೇಕಾಗುತ್ತದೆ. ಕೇಂದ್ರ ಸರ್ಕಾರವು ಕೇಂದ್ರೀಯ ಪೊಲೀಸ್ ಪಡೆಗಳ ನೇಮಕಾತಿ ಸಂದರ್ಭದಲ್ಲಿ ಇದೇ ರೀತಿ ಕ್ರಮವನ್ನು ಕೈಗೊಳ್ಳಬೇಕಾಗುತ್ತದೆ. ರೈಲ್ವೆ, ರಾಷ್ಟ್ರೀಕೃತ ಬ್ಯಾಂಕುಗಳು ಮತ್ತು ಸಾರ್ವಜನಿಕ ಉದ್ದಿಮೆಗಳಿಗೆ ನೇಮಕಾತಿ ಸಂದರ್ಭದಲ್ಲಿ ಅಲ್ಪಸಂಖ್ಯಾತರ ನೇಮಕಾತಿಗೆ ವಿಶೇಷ ಆದ್ಯತೆ ನೀಡಬೇಕಾಗುತ್ತದೆ. ನೇಮಕಾತಿಗೆ ತರಬೇತಿ ನೀಡಲು ಅಲ್ಪಸಂಖ್ಯಾತರಿಗೆ ವಿಶೇಷವಾದ ತರಬೇತಿ ಸಂಸ್ಥೆಗಳನ್ನು ಸ್ಥಾಪಿಸಲಾಗಿದೆ. ಖಾಸಗಿ ಸಂಸ್ಥೆಗಳ ಮೂಲಕವೂ ತರಬೇತಿ ನೀಡಲಾಗುತ್ತದೆ. 11ನೇ ಅಂಶ ಗ್ರಾಮೀಣ ವಸತಿ ಯೋಜನೆಯಲ್ಲಿ ನ್ಯಾಯಯುತವಾದಂಥ ಪಾಲು. ಇಂದಿರಾ ಆವಾಸ್ ಯೋಜನೆ, ಪ್ರಧಾನಮಂತ್ರಿ ಆವಾಸ್ ಯೋಜನೆ ಗ್ರಾಮೀಣನಲ್ಲಿ ಅಲ್ಪಸಂಖ್ಯಾತ ಸಮುದಾಯದ ಬಡವರಿಗೆ ಅವಕಾಶವನ್ನು ಕಲ್ಪಿಸಲಾಗಿದೆ. ಈ ಯೋಜನೆ ಅಡಿಯಲ್ಲಿ ಮನೆ ನಿರ್ಮಾಣಕ್ಕೆ ಧನ ಸಹಾಯವನ್ನು ನೀಡಲಾಗುತ್ತದೆ. 12ನೇದಾಗಿ ಅಲ್ಪಸಂಖ್ಯಾತ ಸಮುದಾಯದವರು ಇರುವ ಕೊಳೆಗೇರಿಗಳ ಸ್ಥಿತಿ ಸುಧಾರಣೆ. ಸಮಗ್ರ ವಸತಿ ಮತ್ತು ಕೊಳೆಗೇರಿ ಅಭಿವೃದ್ಧಿ ಕಾರ್ಯಕ್ರಮ ಹಾಗೂ ಜವಾಹರಲಾಲ್ ನೆಹರು ನಗರ ನವೀಕರಣ ಮಿಷನ್ ಅಡಿಯಲ್ಲಿ ಕೇಂದ್ರ ಸರ್ಕಾರ ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಕೊಳೆಗೇರಿ ಅಭಿವೃದ್ಧಿಗೋಸ್ಕರ ಸಹಾಯ ನೀಡುತ್ತದೆ. ಈ ಸಹಾಯದಲ್ಲಿ ಒಂದು ಪಾಲನ್ನು ಅಲ್ಪಸಂಖ್ಯಾತರು ಹೆಚ್ಚಾಗಿರುವ ಪ್ರದೇಶಗಳಿಗೆ ವಿನಿಯೋಗಿಸಲಾಗುತ್ತದೆ. 13ನೇದಾಗಿ ಕೋಮು ಗಲಭೆಗಳ ತಡೆ ಮತ್ತು ನಿಯಂತ್ರಣ. ಕೋಮು ಸೌಹಾರ್ದತೆ ವಿಷಯದಲ್ಲಿ ಸೂಕ್ಷ್ಮ ಪ್ರದೇಶಗಳಿಗೆ ಅತ್ಯಂತ ದಕ್ಷ, ಧರ್ಮನಿರಪೇಕ್ಷ ಮತ್ತು ನಿಷ್ಪಕ್ಷಪಾತಿ ಪೊಲೀಸ್ ಅಧಿಕಾರಿಗಳನ್ನು ನೇಮಿಸಿ ಕೋಮು ಗಲಭೆಗಳನ್ನು ತಡೆಯುವುದು ಬಹಳ ಮುಖ್ಯವಾದ ಅಂಶ. ಇದರಿಂದ ಶಾಂತಿ ಮತ್ತು ಸೌಹಾರ್ದತೆಯನ್ನು ಕಾಪಾಡಿಕೊಳ್ಳಲು ಅನುಕೂಲವಾಗುತ್ತದೆ. 14ನೇ ಅಂಶ ಕೋಮುಗಲಭೆಯಲ್ಲಿ ಪಾಲ್ಗೊಂಡ ಅಪರಾಧಿಗಳಿಗೆ ಶಿಕ್ಷೆ. ಕೋಮುಗಲಭೆ ಪ್ರಚೋದಿಸುವವರು ಮತ್ತು ಹಿಂಸಾಚಾರದಲ್ಲಿ ತೊಡಗಿದ್ದವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲಾಗುತ್ತದೆ. ಇದಕ್ಕಾಗಿ ವಿಶೇಷ ನ್ಯಾಯಾಲಯಗಳನ್ನು ಸ್ಥಾಪಿಸಿ ಆರೋಪಿಗಳ ವಿಚಾರಣೆಯನ್ನು ತ್ವರಿತವಾಗಿ ಮಾಡಿ ಕ್ರಮವನ್ನು ಕೈಗೊಳ್ಳಲಾಗುತ್ತದೆ. 15ನೇ ಅಂಶ ಕೋಮುಗಲಭೆ ಪೀಡಿತರ ಪುನರ್ವಸತಿ. ಕೋಮುಗಲಭೆ ಪೀಡಿತರಿಗೆ ತಕ್ಷಣ ಪರಿಹಾರವನ್ನು ನೀಡಲಾಗುತ್ತೆ ಮತ್ತು ಆರ್ಥಿಕ ಸಹಾಯ ನೀಡಿ ಅವರ ಪುನರ್ವಸತಿಗೆ ಸಹಾಯವನ್ನು ಮಾಡಲಾಗುತ್ತದೆ. ಹೀಗೆ ಕೇಂದ್ರ ಸರ್ಕಾರ 15 ಅಂಶಗಳ ಒಂದು ಕಾರ್ಯಕ್ರಮವನ್ನು ರೂಪಿಸೋದ್ರ ಮೂಲಕ ಅಲ್ಪಸಂಖ್ಯಾತರ ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸುತ್ತಿದೆ. ಅಲ್ಪಸಂಖ್ಯಾತರ ಕಲ್ಯಾಣಕ್ಕೆ ಇರುವ ಪ್ರಧಾನಮಂತ್ರಿ 15 ಅಂಶಗಳ ಕಾರ್ಯಕ್ರಮ ಕುರಿತು ಪಿಎಂ ಜಗದೀಶ್ ಅವರಿಂದ ಮಾಹಿತಿಯನ್ನು ಕೇಳಿದ್ರಿ. ರಾಜ್ಯವ್ಯಾಪಿ ಮೂಡಿಬಂದ ಪ್ರಗತಿಪಥ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಸಮಯ 1:10. ಈಗ ಕನ್ನಡದಲ್ಲಿ ವಾರ್ತೆಗಳು. ಆಕಾಶವಾಣಿ ವಾರ್ತೆಗಳು. ಓದುತ್ತಿರುವವರು ಕೆವೈ ಭಾರತಿ. ಮುಖ್ಯಾಂಶಗಳು: ಕಾಬೂಲ್ನಿಂದ 168 ಜನರನ್ನು ಹೊತ್ತ ವಾಯುಪಡೆ ವಿಶೇಷ ವಿಮಾನ ಗಜಿಯಾಬಾದ್ಗೆ ಆಗಮನ. ನಿನ್ನೆ ವಿಧಿವಶರಾದ ಉತ್ತರ ಪ್ರದೇಶದ ಮಾಜಿ ಮುಖ್ಯಮಂತ್ರಿ ಕಲ್ಯಾಣ್ ಸಿಂಗ್ ಅವರಿಗೆ ಲಕ್ನೋದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಗೌರವ ನಮನ. ದೇಶದಲ್ಲಿ ಕಳೆದ 24 ತಾಸಿನಲ್ಲಿ ಕೋವಿಡ್ನ 30,900 ಹೊಸ ಪ್ರಕರಣಗಳು ವರದಿ. ಇಂದು ರಕ್ಷಾಬಂಧನ, ಸಹೋದರ ಸಹೋದರಿಯರ ನಡುವಿನ ವಿಶೇಷ ಬಾಂಧವ್ಯ ಪ್ರತೀಕದ ಹಬ್ಬ ಆಚರಣೆ. ರಾಷ್ಟ್ರಪತಿ ಹಾಗೂ ಪ್ರಧಾನಮಂತ್ರಿ ಶುಭಾಶಯ. ಶ್ರೋತೃಗಳೇ,
ದೇಶದಲ್ಲಿ 18 ವರ್ಷ ಮೇಲ್ಪಟ್ಟ ಎಲ್ಲ ನಾಗರಿಕರಿಗೆ ಕೇಂದ್ರ ಸರ್ಕಾರದಿಂದ ಉಚಿತ ಕೋವಿಡ್-19 ಲಸಿಕೆ ನೀಡುವ ಅಭಿಯಾನ ಮುಂದುವರಿಯುತ್ತಿದ್ದು, ಎಲ್ಲ ಅರ್ಹರು ಲಸಿಕೆ ಹಾಕಿಸಿಕೊಳ್ಳಬೇಕೆಂದು ಹಾಗೂ ಇತರರು ಲಸಿಕೆ ಪಡೆಯಲು ನೆರವಾಗಬೇಕೆಂದು ಆಕಾಶವಾಣಿ ಮನವಿ ಮಾಡುತ್ತಿದೆ. ಆದಾಗ್ಯೂ ಕೋವಿಡ್-19 ಸೋಂಕು ಆರೋಗ್ಯಕ್ಕೆ ಹಾನಿ ಉಂಟುಮಾಡುವ ಸಾಧ್ಯತೆ ಇರುವುದರಿಂದ ನಾಗರಿಕರು ನಿರ್ಲಕ್ಷ್ಯ ವಹಿಸದೆ ಸುರಕ್ಷತಾ ಕ್ರಮಗಳನ್ನು ಕಡ್ಡಾಯವಾಗಿ ಪಾಲಿಸಬೇಕು. ತೀರಾ ಅಗತ್ಯ ಮತ್ತು ಅನಿವಾರ್ಯ ಪರಿಸ್ಥಿತಿ ಇದ್ದಾಗ ಮಾತ್ರ ಹೊರಗೆ ಹೋಗಬೇಕು, ಇಲ್ಲವಾದರೆ ಮನೆಯಲ್ಲೇ ಉಳಿಯಬೇಕು ಎಂದು ಆಕಾಶವಾಣಿ ಕೋರಿದೆ. ಈ 3 ಸರಳ ಸೂತ್ರಗಳನ್ನು ಪಾಲಿಸುವ ಮೂಲಕ ಸುರಕ್ಷಿತವಾಗಿರಿ. ಕಡ್ಡಾಯವಾಗಿ ಮುಖಗವಸು ಧರಿಸಿ, ಸಾಮಾಜಿಕ ಅಂತರ ಕಾಯ್ದುಕೊಳ್ಳಲು ಕನಿಷ್ಠ 2 ಗಜ ದೂರ ನಿಲ್ಲಿ, ಕೈಗಳು ಹಾಗೂ ಮುಖವನ್ನು ನಿಯಮಿತವಾಗಿ ಸ್ವಚ್ಛಗೊಳಿಸಿ. ಕೋವಿಡ್ ಸಂಬಂಧಿತ ಯಾವುದೇ ಮಾಹಿತಿ ಮತ್ತು ಸಲಹೆಗಳಿಗಾಗಿ ನಾಗರಿಕರು ನಮ್ಮ ಜಾಲತಾಣ www.newsonair.gov.in ಅನ್ನು ಸಂಪರ್ಕಿಸಬಹುದು. ಇದೀಗ ವಾರ್ತೆಗಳ ವಿವರ. ಕಾಬೂಲ್ನಿಂದ 107 ಭಾರತೀಯ ಪ್ರಜೆಗಳು ಸೇರಿದಂತೆ 168 ಜನರನ್ನು ಹೊತ್ತ ಭಾರತೀಯ ವಾಯುಪಡೆ ವಿಶೇಷ ವಿಮಾನ ಇಂದು ಗಜಿಯಾಬಾದ್ನ ಹಿಂಡೂನ್ ವಾಯುನೆಲೆಗೆ ಬಂದಿಳಿದಿದೆ. ಇದಕ್ಕೂ ಮುನ್ನ 135 ಭಾರತೀಯರ ಮೊದಲ ತಂಡವನ್ನು ಅಫ್ಘಾನಿಸ್ತಾನದ ಕಾಬೂಲ್ನಿಂದ ದೋಹಾಗೆ, ಆನಂತರ ಕಳೆದ ರಾತ್ರಿ ಭಾರತಕ್ಕೆ ಕರೆತರಲಾಗಿದೆ. ಭಾರತೀಯರ ಸುರಕ್ಷಿತ ವಾಪಸಾತಿಗೆ ಖತಾರ್ನ ದೋಹಾದಲ್ಲಿನ ಭಾರತೀಯ ರಾಯಭಾರಿ ಕಚೇರಿ ಅಗತ್ಯ ನೆರವು ಒದಗಿಸಿದೆ. ಇದಲ್ಲದೆ ತಜಕಿಸ್ತಾನದಿಂದ 87 ಭಾರತೀಯರನ್ನು ಹೊತ್ತ ಏರ್ ಇಂಡಿಯಾ ವಿಮಾನ ಕಳೆದ ರಾತ್ರಿ ನವದೆಹಲಿ ತಲುಪಿದೆ. ಅಲ್ಲದೆ 2 ನೇಪಾಳಿ ಪ್ರಜೆಗಳನ್ನು ಸ್ಥಳಾಂತರಿಸಲಾಗಿದೆ. ತೆರವು ಕಾರ್ಯಾಚರಣೆಗೆ ಮತ್ತಷ್ಟು ವಿಮಾನಗಳನ್ನು ನಿಯೋಜಿಸಲಾಗುವುದು ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ವಕ್ತಾರ ಅರಿಂದಮ್ ಬಗ್ಚಿ ಟ್ವೀಟ್ನಲ್ಲಿ ತಿಳಿಸಿದ್ದಾರೆ. ಖತಾರ್ ಮತ್ತು ತಜಕಿಸ್ತಾನದ ದುಶನ್ಬೇಯಿಂದ ಭಾರತ ತನ್ನ ಪ್ರಜೆಗಳನ್ನು ವಿಮಾನದ ಮೂಲಕ ಕರೆತರುತ್ತಿದೆ. ಅಫ್ಘಾನಿಸ್ತಾನದಲ್ಲಿನ ಭಾರತೀಯ ರಾಯಭಾರಿ ಸೇರಿದಂತೆ 180 ಪ್ರಯಾಣಿಕರನ್ನು ಭಾರತೀಯ ವಾಯುಪಡೆ ಈಗಾಗಲೇ ಸ್ಥಳಾಂತರಿಸಿದೆ. ಅಗತ್ಯ ನೆರವಿಗಾಗಿ ಭಾರತದ ವಿಶೇಷ ಅಫ್ಘಾನಿಸ್ತಾನ ಘಟಕವನ್ನು ಸಂಪರ್ಕಿಸುವಂತೆ ಅಫ್ಘಾನಿಸ್ತಾನದಲ್ಲಿನ ಎಲ್ಲ ಭಾರತೀಯ ಪ್ರಜೆಗಳಿಗೆ ವಿದೇಶಾಂಗ ಸಚಿವಾಲಯ ಸೂಚಿಸಿದೆ. ಸ್ಥಳಾಂತರ ಮತ್ತು ಇತರ ಅಗತ್ಯತೆಗಳ ಸಮನ್ವಯತೆಗಾಗಿ ಭಾರತ ವಿಶೇಷ ಅಫ್ಘಾನಿಸ್ತಾನ ಘಟಕವನ್ನು ಸ್ಥಾಪಿಸಿದೆ. ಉತ್ತರ ಪ್ರದೇಶದ ಮಾಜಿ ಮುಖ್ಯಮಂತ್ರಿ ಕಲ್ಯಾಣ್ ಸಿಂಗ್ ನಿನ್ನೆ ರಾತ್ರಿ ಲಕ್ನೋದಲ್ಲಿ ನಿಧನರಾದರು. ಅವರಿಗೆ 89 ವರ್ಷ ವಯಸ್ಸಾಗಿತ್ತು. ಕಳೆದ ಕೆಲ ವಾರಗಳಿಂದ ಅನಾರೋಗ್ಯದಿಂದ ಬಳಲುತ್ತಿದ್ದ ಅವರು ಲಕ್ನೋದಲ್ಲಿನ ಸಂಜಯ್ ಗಾಂಧಿ ಸ್ನಾತಕೋತ್ತರ ವೈದ್ಯಕೀಯ ವಿಜ್ಞಾನ ಸಂಸ್ಥೆ ಎಸ್ಡಿಪಿಜಿಐ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದರು. ಆದರೆ ಚಿಕಿತ್ಸೆ ಫಲಕಾರಿಯಾಗಿದೆ. ನಿನ್ನೆ ರಾತ್ರಿ ಕೊನೆಯುಸಿರೆಳೆದರು. ಬಿಜೆಪಿ ಪಕ್ಷದ ಹಿರಿಯ ನಾಯಕರಾಗಿದ್ದ ಅವರು ರಾಜಸ್ಥಾನ ಮತ್ತು ಹಿಮಾಚಲ ಪ್ರದೇಶದ ರಾಜ್ಯಪಾಲರಾಗಿಯೂ ಸೇವೆ ಸಲ್ಲಿಸಿದ್ದರು. ಅಯೋಧ್ಯೆಯಲ್ಲಿ ರಾಮಮಂದಿರ ಸ್ಥಾಪಿಸುವ ಹೋರಾಟದಲ್ಲಿ ಅವರು ಮುಖ್ಯ ಪಾತ್ರ ನಿರ್ವಹಿಸಿದ್ದರು. ಕಲ್ಯಾಣ್ ಸಿಂಗ್ ಅವರ ನಿಧನದ ಹಿನ್ನೆಲೆಯಲ್ಲಿ ಉತ್ತರ ಪ್ರದೇಶದಲ್ಲಿ 3 ದಿನಗಳ ಶೋಕಾಚರಣೆ ಘೋಷಿಸಲಾಗಿದೆ. ನಾಳೆ ಸಂಜೆ ನರೂರಾದ ಗಂಗಾ ತೀರದಲ್ಲಿ ಅವರ ಅಂತ್ಯಕ್ರಿಯೆ ನೆರವೇರಿಸಲಾಗುವುದು ಎಂದು ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ತಿಳಿಸಿದ್ದಾರೆ. ಕಲ್ಯಾಣ್ ಸಿಂಗ್ ಅವರ ನಿಧನಕ್ಕೆ ಅನೇಕ ಗಣ್ಯರು ತೀವ್ರ ಸಂತಾಪ ಸೂಚಿಸಿದ್ದಾರೆ. ರಾಷ್ಟ್ರಪತಿ ರಾಮನಾಥ್ ಕೋವಿಂದ್, ಕಲ್ಯಾಣ್ ಸಿಂಗ್ ಅವರು ಜನರೊಂದಿಗೆ ಉತ್ತಮ ಸಂಪರ್ಕ ಹೊಂದಿದ್ದರು. ಉತ್ತರ ಪ್ರದೇಶದ ಮುಖ್ಯಮಂತ್ರಿಯಾಗಿ ಶುದ್ಧ ರಾಜಕೀಯದ ಜೊತೆಗೆ ಅಪರಾಧಿಗಳು ಮತ್ತು ಭ್ರಷ್ಟಾಚಾರ ಮುಕ್ತ ಆಡಳಿತವನ್ನು ದೃಢವಾಗಿ ಅನುಸರಿಸಿಕೊಂಡು ಬಂದಿದ್ದರು. ಅವರ ನಿಧನಕ್ಕೆ ಸಂತಾಪ ಸೂಚಿಸುವುದಾಗಿ ಟ್ವೀಟ್ ಮಾಡಿದ್ದಾರೆ. ಉಪರಾಷ್ಟ್ರಪತಿ ಎಂ ವೆಂಕಯ್ಯ ನಾಯ್ಡು, ಉತ್ತರ ಪ್ರದೇಶದ ಮಾಜಿ ಮುಖ್ಯಮಂತ್ರಿ ಕಲ್ಯಾಣ್ ಸಿಂಗ್ ಅವರ ನಿಧನದಿಂದ ಅತೀವ ನೋವಾಗಿದೆ. ಅವರು ರಾಷ್ಟ್ರೀಯವಾದಿ ಮತ್ತು ಅನುಕರಣೀಯ ನಾಯಕರಾಗಿದ್ದು ಜನರ ಸೇವೆಗೆ ಬದ್ಧರಾಗಿದ್ದರು. ಅವರ ಅನುಯಾಯಿಗಳು ಮತ್ತು ಕುಟುಂಬದ ಜೊತೆ ನಾವಿದ್ದೇವೆ ಎಂದು ಟ್ವೀಟ್ ಸಂದೇಶದಲ್ಲಿ ತಿಳಿಸಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ, ಪದಗಳನ್ನು ಮೀರಿ ದುಃಖಿತನಾಗಿದ್ದೇನೆ. ಕಲ್ಯಾಣ್ ಸಿಂಗ್ ಜಿ ರಾಜನೀತಿಜ್ಞ, ಹಿರಿಯ ಆಡಳಿತಗಾರ, ತಳಮಟ್ಟದ ನಾಯಕ ಮತ್ತು ಮಹಾನ್ ಮಾನವ. ಉತ್ತರ ಪ್ರದೇಶದ ಅಭಿವೃದ್ಧಿಗೆ ಅವರು ಅಳಿಸಲಾಗದ ಕೊಡುಗೆಯನ್ನು ಬಿಟ್ಟು ಹೋಗಿದ್ದಾರೆ ಎಂದು ಟ್ವೀಟ್ ಮೂಲಕ ಸಂತಾಪ ಸೂಚಿಸಿದ್ದಾರೆ. ಕರ್ನಾಟಕದ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ, ಕಲ್ಯಾಣ್ ಸಿಂಗ್ ಅವರು ಉತ್ತರ ಪ್ರದೇಶದ ಮುಖ್ಯಮಂತ್ರಿಯಾಗಿ ಮಾಡಿರುವ ಅಭಿವೃದ್ಧಿ ಕಾರ್ಯಗಳು ಇತರರಿಗೆ ಅನುಕರಣೀಯವಾಗಿವೆ. ಅಂತಹ ಮೇಧಾವಿ ರಾಜಕಾರಣಿಯನ್ನು ನಾವು ಕಳೆದುಕೊಂಡಿದ್ದೇವೆ. ಅವರ ಅಗಲಿಕೆಯ ದುಃಖವನ್ನು ಭರಿಸುವ ಶಕ್ತಿಯನ್ನು ಅವರ ಕುಟುಂಬಕ್ಕೆ ನೀಡಲಿ ಎಂದು ಭಗವಂತನಲ್ಲಿ ಕೋರಿರುವುದಾಗಿ ಟ್ವೀಟ್ನಲ್ಲಿ ತಿಳಿಸಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇಂದು ಲಕ್ನೋಗೆ ತೆರಳಿ ಕಲ್ಯಾಣ್ ಸಿಂಗ್ ಅವರಿಗೆ ಅಂತಿಮ ನಮನ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಪ್ರಧಾನಮಂತ್ರಿ, ಕಲ್ಯಾಣ್ ಸಿಂಗ್ ಅವರು ಜನಕಲ್ಯಾಣವನ್ನು ಬದುಕಿನ ಮಂತ್ರವಾಗಿಸಿಕೊಂಡಿದ್ದರು. ಉತ್ತರ ಪ್ರದೇಶ ಮತ್ತು ರಾಷ್ಟ್ರದ ಅಭಿವೃದ್ಧಿಗೆ ಶ್ರಮಿಸಿದ್ದರು. ಪ್ರಾಮಾಣಿಕತೆ ಮತ್ತು ಉತ್ತಮ ಆಡಳಿತಕ್ಕೆ ಕಲ್ಯಾಣ್ ಸಿಂಗ್ ಅವರು ಅನ್ವರ್ಥನಾಮವಾಗಿದ್ದರು ಎಂದು ಹೇಳಿದ್ದಾರೆ. ಕಲ್ಯಾಣ್ ಸಿಂಗ್ ಅವರಿಗೆ ಅಂತಿಮ ನಮನ ಸಲ್ಲಿಸಲು ಬಿಜೆಪಿ ಮತ್ತು ಆರ್ಎಸ್ಎಸ್ನ ಅಪಾರ ನಾಯಕರು ಲಕ್ನೋಗೆ ಧಾವಿಸುತ್ತಿದ್ದಾರೆ. ಕಲ್ಯಾಣ್ ಸಿಂಗ್ ಅವರಿಗೆ ಅಂತಿಮ ನಮನ ಸಲ್ಲಿಸಲು ಬಿಜೆಪಿ ಅಧ್ಯಕ್ಷ ಜೆಪಿ ನಡ್ಡಾ ಮತ್ತು ಆರ್ಎಸ್ಎಸ್ ಮುಖಂಡ ದತ್ತಾತ್ರೇಯ ಹೊಸಬಾಳೆ ಸಹ ಲಕ್ನೋ ತಲುಪಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
ದೇಶಾದ್ಯಂತ ನಡೆಯುತ್ತಿರುವ ಬೃಹತ್ ಲಸಿಕಾ ಅಭಿಯಾನದಡಿ ಇದುವರೆಗೆ 58,14,00,000ಕ್ಕೂ ಹೆಚ್ಚು ಜನರಿಗೆ ಕೋವಿಡ್ ಲಸಿಕೆ ನೀಡಲಾಗಿದ್ದು, ಕಳೆದ 24 ಗಂಟೆಗಳಲ್ಲಿ 52,23,000ಕ್ಕೂ ಅಧಿಕ ಮಂದಿ ಲಸಿಕೆ ಡೋಸ್ಗಳನ್ನು ಪಡೆದಿದ್ದಾರೆ ಎಂದು ಕೇಂದ್ರ ಆರೋಗ್ಯ ಸಚಿವಾಲಯ ಮಾಹಿತಿ ನೀಡಿದೆ. ಕಳೆದ 24 ಗಂಟೆಗಳಲ್ಲಿ ದೇಶಾದ್ಯಂತ ಕೋವಿಡ್ನ 30,900 ಹೊಸ ಪ್ರಕರಣಗಳು ದಾಖಲಾಗಿವೆ. ಸದ್ಯ ಈವರೆಗೆ ದೃಢಪಟ್ಟ ಒಟ್ಟು ಪ್ರಕರಣಗಳ ಪೈಕಿ ಸಕ್ರಿಯ ಪ್ರಕರಣಗಳ ಸಂಖ್ಯೆ 1.09%ರಷ್ಟಿದ್ದು, ಇದು 2020 ಮಾರ್ಚ್ನಿಂದ ವರದಿಯಾಗಿರುವ ಅತ್ಯಂತ ಕಡಿಮೆ ಪ್ರಮಾಣವಾಗಿದೆ. ಪ್ರಸ್ತುತ ದೇಶದಲ್ಲಿ 3,53,398 ಕೋವಿಡ್ ಪ್ರಕರಣಗಳು ಸಕ್ರಿಯವಾಗಿದ್ದು, ಕಳೆದ 152 ದಿನಗಳಲ್ಲೇ ವರದಿಯಾದ ಅತಿ ಕಡಿಮೆ ಸಂಖ್ಯೆಯಾಗಿದೆ. ಚೇತರಿಕೆ ಪ್ರಮಾಣ 97.57ಕ್ಕೆ ಏರಿಕೆಯಾಗಿದ್ದು, ನಿನ್ನೆ ಒಂದೇ ದಿನ 38,487ಕ್ಕೂ ಹೆಚ್ಚು ಸೋಂಕಿತರು ಗುಣಮುಖರಾಗಿದ್ದಾರೆ. ಈವರೆಗೆ ಸುಮಾರು 3,16,36,000 ಮಂದಿ ಚೇತರಿಸಿಕೊಂಡಿದ್ದಾರೆ. ಕಳೆದ 24 ಗಂಟೆಗಳಲ್ಲಿ ಸೋಂಕಿನಿಂದ 403 ಮಂದಿ ಮೃತಪಟ್ಟಿದ್ದು, ಇದರೊಂದಿಗೆ ಒಟ್ಟು ಸಾವಿನ ಸಂಖ್ಯೆ 4,34,367ಕ್ಕೆ ತಲುಪಿರುವುದಾಗಿ ಸಚಿವಾಲಯ ತಿಳಿಸಿದೆ. ಸೋದರ ಸೋದರಿಯರ ನಡುವಿನ ವಿಶೇಷ ಬಾಂಧವ್ಯದ ಪ್ರತೀಕದ ಹಬ್ಬವಾದ ರಕ್ಷಾ ಬಂಧನ ಹಬ್ಬವನ್ನು ಇಂದು ದೇಶಾದ್ಯಂತ ಆಚರಿಸಲಾಗುತ್ತಿದೆ. ಇದರ ಅಂಗವಾಗಿ ಸಹೋದರಿಯರು ತಮ್ಮ ಅಣ್ಣ ತಮ್ಮಂದಿರಿಗೆ ರಾಖಿ ಕಟ್ಟಿ ಅವರ ಸಮೃದ್ಧಿ, ಆರೋಗ್ಯ, ಕ್ಷೇಮಕ್ಕಾಗಿ ಪ್ರಾರ್ಥಿಸುತ್ತಿದ್ದಾರೆ. ಇದಕ್ಕೆ ಪ್ರತಿಯಾಗಿ ಸಹೋದರರು ಸಹ ಅಕ್ಕ ತಂಗಿಯರ ರಕ್ಷಣೆ ಮತ್ತು ಸಹಾಯಕ್ಕೆ ನಿಲ್ಲುವ ಸಂಕಲ್ಪ ತೊಟ್ಟು ಅವರಿಗೆ ಉಡುಗೊರೆಗಳನ್ನು ನೀಡುತ್ತಿದ್ದಾರೆ. ರಕ್ಷಾ ಬಂಧನ್ ಹಬ್ಬದ ಸಂದರ್ಭದಲ್ಲಿ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಮತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ದೇಶದ ಜನತೆಗೆ ಶುಭಾಶಯ ಕೋರಿದ್ದಾರೆ. ಈ ಹಬ್ಬವು ಪ್ರೀತಿ, ವಾತ್ಸಲ್ಯ ಮತ್ತು ನಂಬಿಕೆಯ ಸಂಕೇತವಾಗಿದೆ ಎಂದು ಅವರು ತಮ್ಮ ಸಂದೇಶದಲ್ಲಿ ತಿಳಿಸಿದ್ದಾರೆ. ಮಹಿಳೆಯರ ಘನತೆ ಮತ್ತು ಸುರಕ್ಷತೆಗೆ ಹೆಚ್ಚಿನ ಪ್ರಾಮುಖ್ಯತೆ ನೀಡುವ ಹಾಗೂ ತಮ್ಮ ಆಶೋತ್ತರಗಳನ್ನು ಮುಕ್ತವಾಗಿ ಪೂರೈಸಿಕೊಳ್ಳಲು ಸಾಧ್ಯವಾಗುವಂತಹ ಸಾಮರಸ್ಯವುಳ್ಳ ಸಮಾಜವನ್ನು ನಿರ್ಮಿಸಲು ಪ್ರತಿಯೊಬ್ಬರೂ ಸಂಕಲ್ಪ ಕೈಗೊಳ್ಳಬೇಕು ಎಂದು ರಾಷ್ಟ್ರಪತಿ ತಮ್ಮ ಸಂದೇಶದಲ್ಲಿ ತಿಳಿಸಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇದೇ ತಿಂಗಳ 29ರಂದು ಆಕಾಶವಾಣಿಯ ಜನಪ್ರಿಯ ಕಾರ್ಯಕ್ರಮ ಮನ್ ಕಿ ಬಾತ್ನ 80ನೇ ಆವೃತ್ತಿಯಲ್ಲಿ ದೇಶವಾಸಿಗಳೊಂದಿಗೆ ತಮ್ಮ ಆಲೋಚನೆ ಹಂಚಿಕೊಳ್ಳಲಿದ್ದಾರೆ. ಈ ಹಿನ್ನೆಲೆಯಲ್ಲಿ ದೇಶದ ಜನತೆಯಿಂದ ವಿಚಾರಗಳು, ಸಲಹೆಗಳನ್ನು ಪ್ರಧಾನಮಂತ್ರಿ ಕೋರಿದ್ದಾರೆ. ಜನರು ಇದೇ ತಿಂಗಳ 27ರೊಳಗಾಗಿ ನಮೋ ಆ್ಯಪ್ ಅಥವಾ ಮೈಗೌ ಓಪನ್ ಫೋರಂ ಮೂಲಕ ಹಾಗೂ ಉಚಿತ ದೂರವಾಣಿ ಸಂಖ್ಯೆ 1800-117800ಗೆ ಕರೆ ಮಾಡಿ ಹಿಂದಿ ಅಥವಾ ಇಂಗ್ಲಿಷ್ನಲ್ಲಿ ಸಂದೇಶ ಕಳುಹಿಸಬಹುದಾಗಿದೆ. ಪೋಲಿಯೋ ವೈರಸ್ ವಿರುದ್ಧ ಮುನ್ನೆಚ್ಚರಿಕೆ ಕ್ರಮವಾಗಿ ಅಫ್ಘಾನಿಸ್ತಾನದಿಂದ ಮರಳುವ ಜನರಿಗೆ ಉಚಿತವಾಗಿ ಪೋಲಿಯೋ ಲಸಿಕೆಯನ್ನು ನೀಡಲು ಭಾರತ ನಿರ್ಧರಿಸಿದೆ. ನವದೆಹಲಿಯ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ವಾಪಸ್ಸಾಗುವವರಿಗೆ ಪೋಲಿಯೋದ ಒಪಿವಿ ಮತ್ತು ಎಫ್ಐಪಿವಿ ಡೋಸ್ಗಳನ್ನು ನೀಡಲಾಗುವುದು ಎಂದು ಆರೋಗ್ಯ ಸಚಿವ ಮನ್ಸುಖ್ ಮಾಂಡವಿಯಾ ಟ್ವೀಟ್ನಲ್ಲಿ ತಿಳಿಸಿದ್ದಾರೆ. ಈ ವರ್ಷದ ಏಪ್ರಿಲ್ 1ರಿಂದ ಆಗಸ್ಟ್ 16ರವರೆಗೆ 22,75,000 ತೆರಿಗೆ ಪಾವತಿದಾರರಿಗೆ 49,696 ಕೋಟಿ ರೂಪಾಯಿ ತೆರಿಗೆ ಮೊತ್ತ ಮರುಪಾವತಿಸಿರುವುದಾಗಿ ಕೇಂದ್ರೀಯ ನೇರ ತೆರಿಗೆ ಮಂಡಳಿ ಸಿಬಿಡಿಟಿ ತಿಳಿಸಿದೆ. ಈ ಕುರಿತು ಟ್ವೀಟ್ ಮಾಡಿರುವ ಆದಾಯ ತೆರಿಗೆ ಇಲಾಖೆ 21,50,000 ಮಂದಿಗೆ 14,608 ಕೋಟಿ ರೂಪಾಯಿ ತೆರಿಗೆ ಮರುಪಾವತಿ ಮಾಡಿರುವುದಾಗಿ ತಿಳಿಸಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಕಾಬೂಲ್ನಿಂದ 168 ಜನರನ್ನು ಹೊತ್ತ ವಾಯುಪಡೆ ವಿಶೇಷ ವಿಮಾನ ಗಜಿಯಾಬಾದ್ಗೆ ಆಗಮನ. ನಿನ್ನೆ ವಿಧಿವಶರಾದ ಉತ್ತರ ಪ್ರದೇಶದ ಮಾಜಿ ಮುಖ್ಯಮಂತ್ರಿ ಕಲ್ಯಾಣ್ ಸಿಂಗ್ ಅವರಿಗೆ ಲಕ್ನೋದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಗೌರವ ನಮನ. ದೇಶದಲ್ಲಿ ಕಳೆದ 24 ತಾಸಿನಲ್ಲಿ ಕೋವಿಡ್ನ 30,900 ಹೊಸ ಪ್ರಕರಣಗಳು ವರದಿ. ಇಂದು ರಕ್ಷಾ ಬಂಧನ, ಸಹೋದರ ಸಹೋದರಿಯರ ನಡುವಿನ ವಿಶೇಷ ಬಾಂಧವ್ಯ ಪ್ರತೀಕದ ಹಬ್ಬ ಆಚರಣೆ, ರಾಷ್ಟ್ರಪತಿ ಹಾಗೂ ಪ್ರಧಾನಮಂತ್ರಿ ಶುಭಾಶಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿ. ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು, ಅಂದರೆ 612 ಕಿಲೋ ಹರ್ಟ್ಸ್ಗಳಲ್ಲಿ ಕಾರ್ಯಕ್ರಮಗಳನ್ನು ಕೇಳುತ್ತಿದ್ದೀರಿ. ಸಮಯ ಆಗಿದೆ 1 ಗಂಟೆ 20 ನಿಮಿಷ 25 ಸೆಕೆಂಡುಗಳು. ಇನ್ನೀಗ ಹಿಂದಿ ಮತ್ತು ಕನ್ನಡ ಹಳೆಯ ಚಿತ್ರಗೀತೆಗಳ ಪ್ರಸಾರ. ಮೊದಲ ಗೀತೆಯಾಗಿ ಮೂಡಿಬರ್ತಾ ಇದೆ ಹಂಸಲೇಖ ಅವರು ಗೀತೆಯನ್ನು ಬರೆದು ಸಂಗೀತ ನೀಡಿರುವ ಅಣ್ಣ ತಂಗಿ ಚಿತ್ರದ ಹಾಡು. ಧ್ವನಿಯಾಗಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಚಿತ್ರ. ನಂತರ ಎಸ್ ಜಾನಕಿಯವರ ದನಿಯಲ್ಲಿ ಗೀತಪ್ರಿಯ ಅವರ ರಚನೆ, ಸತ್ಯಂ ಅವರ ಸಂಗೀತವಿದೆ. ಒಂದೇ ಬಳ್ಳಿಯ ಹೂಗಳು ಚಿತ್ರದ ಹಾಡು.
ತಂಗಿಯರ ಈ ಬಂಧ ಜನುಮ ಜನುಮಗಳ ಅನುಬಂಧ. ಅಣ್ಣ ತಂಗಿಯರ ಈ ಬಂಧ ಜನುಮ ಜನುಮಗಳ ಅನುಬಂಧ. ಜೀವಕ್ಕೆ ಕೊರಳು ದೇಹಕ್ಕೆ ನೆರಳು ನಾವಾಗಲೆಂದು ಹರಸುತ್ತಿದೆ ಈ ರಕ್ಷಾ ಬಂಧನ. ನೀ ಹುಟ್ಟಿ ಬಂದ ಶುಭ ದಿನವೇ ಈ ರಾಖಿ ಹಬ್ಬ ಬಂದಿತ್ತು. ಸೋದರಿಕೆಯೊಂದು ವರವೆಂದು ಈ ರಾಖಿ ಸಾಕ್ಷಿ ಹೇಳಿತ್ತು. ತಂಗಿಯು ಹುಟ್ಟಿದ ಕ್ಷಣ ಅಣ್ಣನ ಪದವಿ ಹುಟ್ಟಿತು. ತಂಗಿಯು ಹುಟ್ಟಿದ ಕ್ಷಣ ಅಣ್ಣನ ಪದವಿ ಹುಟ್ಟಿತು. ಗಂಡಿಗೆ ಗೌರವದ ಗರಿಯೇರಿತು. ಮುದ್ದಾಗಿ ನೀನು ಅಣ್ಣ ಅಣ್ಣ ಅನ್ನೋದೆ ನನಗೆ ಓಂಕಾರ. ನನ್ನ ಆಯುವೆಲ್ಲ ನಿನಗಾಗಿ ತಾನೆ ದೀರ್ಘಾಯುಷ್ಮಾನ್ ಭವ. ಅಣ್ಣ ತಂಗಿಯರ ಈ ಬಂಧ ಜನುಮ ಜನುಮಗಳ ಅನುಬಂಧ. ಅಣ್ಣ ತಂಗಿಯರ ಈ ಬಂಧ ಜನುಮ ಜನುಮಗಳ ಅನುಬಂಧ. ಜೀವಕ್ಕೆ ಕೊರಳು ದೇಹಕ್ಕೆ ನೆರಳು ನಾವಾಗಲೆಂದು ಹರಸುತ್ತಿದೆ ಈ ರಕ್ಷಾ ಬಂಧನ. ಎದೆಯಾದಿ ನೀನು ಹೆಗಲಾದಿ ನೀನು ಭ್ರಾತೃದೇವೋ ಭವ. ಅಣ್ಣ ತಂಗಿಯರ ಈ ಬಂಧ ಜನುಮ ಜನುಮಗಳ ಅನುಬಂಧ. ಅಣ್ಣ
ಅಣ್ಣ ತಂಗಿಯರ ಈ ಬಂಧ ಜನುಮ ಜನುಮಗಳ ಅನುಬಂಧ. ಜೀವಕ್ಕೆ ಕೊರಳು ದೇಹಕ್ಕೆ ನೆರಳು ನಾವಾಗಲೆಂದು ಹರಸುತ್ತೀವಿ. ಈ ರಕ್ಷಾ ಬಂಧನ, ಈ ರಕ್ಷಾ खेले कूदे दौड़े सन नाचे कूदे झूमे सन खेले कूदे दौड़े सन नाचे कूदे झूमे सन. ಸ್ನೇಹಿತರೆ, ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಬೆಳಗ್ಗೆ 11:30 ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ. मिलजुल कर हम काम करें तो हो जाए सब दंग. उमंग 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 उमंग. ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಚಿತ್ರಗೀತೆಗಳನ್ನು ಕೇಳ್ತಾ ಇದ್ದೀರಾ. ಇನ್ನೀಗ ಶಂಕರ್ ಜೈಕಿಶನ್ ಅವರು ಸಂಗೀತ ನೀಡಿರುವ ರೇಷಮ್ ಕಿ ಡೋರಿ ಚಿತ್ರದ ಒಂದು ಹಾಡು ಎಂದಿವರ್ ಅವರ ರಚನೆ, ಸುಮನ್ ಕಲ್ಯಾಣ್ಪುರ್ ಅವರ ಧ್ವನಿಯಲ್ಲಿದೆ. ಹಾಗೂ ಚೋಟಿ ಬೆಹನ್ ಚಿತ್ರಕ್ಕಾಗಿ ಹಾಡಿದ್ದಾರೆ ಲತಾ ಮಂಗೇಶ್ಕರ್. ಶೈಲೇಂದ್ರ ಅವರ ಗೀತೆ, ಶಂಕರ್ ಜೈಕಿಶನ್ ಅವರ ಸಂಗೀತ. ನಂತರ ಕಾಜಲ್ ಚಿತ್ರದ ಒಂದು ಗೀತೆ ಆಶಾ ಭೋಸ್ಲೆ ಅವರ ಧ್ವನಿಯಲ್ಲಿ.
बहना ने भाई की कलाई से, बहना ने भाई की कलाई से प्यार बांधा है, प्यार की दो तार से संसार बांधा है। रेशम की डोरी से, रेशम की डोरी से, रेशम की डोरी से संसार बांधा है। बहना ने भाई की कलाई से प्यार बांधा है, प्यार के दो तार से संसार बांधा है। रेशम की डोरी से, रेशम की डोरी से, रेशम की डोरी से संसार बांधा है। राखी के बंधन को निभाना, भैया मेरे छोटी बहन को ना भुलाना। देखो ये नाता निभाना निभाना, भैया मेरे राखी के बंधन को निभाना। भैया मेरे छोटी बहन को ना भुलाना, भैया मेरे।
राखी के बंधन को निभाना, भैया मेरे छोटी बहन को ना भुलाना, भैया मेरे।
ನಿಭಾಯಿಸುವ ರೀತಿ, ಮನೆ ಬಾಗಿಲಿಗೆ ಸಮಗ್ರ ಮಾಹಿತಿ, ವಿವಿಧ ತ್ಯಾಜ್ಯ ನಿರ್ವಹಣೆ ಕುರಿತ ಪ್ರಾಯೋಜಿತ ಸರಣಿ ಪ್ರತಿ ಶನಿವಾರ ಸೋಮವಾರ ಬೆಳಗ್ಗೆ 7:15ಕ್ಕೆ ರಾಜ್ಯವ್ಯಾಪಿ ಜಾಲದಲ್ಲಿ, ಪ್ರತಿ ಸೋಮವಾರ ಗುರುವಾರ ಬೆಳಗ್ಗೆ 8:02 101.3 FM ರೇನ್ಬೋದಲ್ಲಿ, ಪ್ರತಿ ಮಂಗಳವಾರ ಶುಕ್ರವಾರ ಸಂಜೆ 4:45 ವಿವಿಧ ಭಾರತೀಯ ಮಿಶ್ರ ಮಾಧುರ್ಯದಲ್ಲಿ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ. ಸಮಯ 1:42 ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಚಿತ್ರಗೀತೆಗಳನ್ನು ಕೇಳುತ್ತಿದ್ದೀರಿ. ಈಗ ರಾಜ ನನ್ನ ರಾಜ ಚಿತ್ರದ ಹಾಡು ಧ್ವನಿಯಾಗಿದ್ದಾರೆ ಡಾ ರಾಜ್ಕುಮಾರ್ ಹಾಗೂ ಎಸ್ ಜಾನಕಿ. ಚಿ ಉದಯಶಂಕರ್ ಅವರ ಗೀತೆಗೆ ಜಿಕೆ ವೆಂಕಟೇಶ್ ಅವರ ಸಂಗೀತವಿದೆ. ಇದರ ನಂತರ ಫಲಿತಾಂಶ ಚಿತ್ರದ ಹಾಡು ವಾಣಿ ಜಯರಾಮ್ ಅವರ ಸ್ವರದಲ್ಲಿ ಮೂಡಿಬರುತ್ತೆ. ವಿಜಯ ನರಸಿಂಹ ಅವರ ಗೀತೆಗೆ ಸಂಗೀತ ನೀಡಿದ್ದಾರೆ ವಿಜಯ ಭಾಸ್ಕರ್. ತನುವು ಮನವು ಇಂದು ನಿಂದಾಗಿದೆ, ಆಸೆಯು ಎದೆಯ ತುಂಬ ತುಂಬಿ ಏನೋ ಉಲ್ಲಾಸ, ಏನೋ ಸಂತೋಷ ಇದೇನೋ. ತನುವು ಮನವು ಇಂದು ನಿಂದಾಗಿದೆ, ಮನವು ಇಂದು ನಿಂದಾಗಿದೆ. ಬರಲಿ ಪ್ರತಿ ಜನುಮದಲ್ಲೂ ನಲ್ಲೇ ಬೆರೆತಿರುವ ಜೀವಗಳು ಎಂದೆಂದು ಒಂದು ಮಿಂಚುಗಳ ಮಾಲೆಯನ್ನು ಹಾಕಿ ಇಂದು ಸುರಿಸುತ್ತಲೇ ಹರಸುತ್ತಿದೆ ನೋಡು.
ತುಂಬಿ ಏನೋ ಉಲ್ಲಾಸ ಏನೋ ಸಂತೋಷ ಇದೇನೋ 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 ಎಂದರೆ ಯಾರು ಬಿಡಿಸದ ಬಂಧನ ಲವ್ ಎಂದರೆ ಯಾರು ಬಿಡಿಸದ ಬಂಧನ ಎಂದು ನಿಲ್ಲದ ಸ್ಪಂದನ ಎಂದು ಮರೆಯದ ಮಧುರ ಗಾನ ಲವ್ ಎಂದರೆ ಯಾರು ಬಿಡಿಸದ ಬಂಧನ ನಿತ್ಯ ವಿಜ್ಞಾನ ಕೇಳಿ ಆಗಸ್ಟ್ 15ರಿಂದ ಪ್ರತಿದಿನ ಮುಂಜಾನೆ 7:45ಕ್ಕೆ ರಾಜ್ಯವ್ಯಾಪಿ ಪ್ರಸಾರದಲ್ಲಿ, 8:55ಕ್ಕೆ ಎಫ್ಎಂ ರೇಂಬೋದಲ್ಲಿ ಹಾಗೂ ರಾತ್ರಿ 8 ಗಂಟೆಗೆ ಬೆಂಗಳೂರು ವಿವಿಧ ಭಾರತಿಯಲ್ಲಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಪ್ರೋತ್ಸಾಹಕ ಸೊಸೈಟಿ, ಕರ್ನಾಟಕ ಸರ್ಕಾರ. ಕಂಗಳು ವಂದನೆ ಹೇಳಿದೆ, ಹೃದಯವು ತುಂಬಿ ಹಾಡಿದೆ, ಆಡದೆ ಉಳಿದಿಹ ಮಾತು ನೂರಿದೆ. ಕಂಗಳು ವಂದನೆ ಹೇಳಿದೆ, ಹೃದಯವು ತುಂಬಿ ಹಾಡಿದೆ, ಆಡದೆ ಉಳಿದಿಹ ಮಾತು ನೂರಿದೆ. ಜೀವ ಜೀವ ಸೇರಲು ಮಾತು ಏತಕ್ಕೆ, ಜೀವ ಜೀವ ಸೇರಲು ಮಾತು ಏತಕ್ಕೆ, ಒಲವಿನ ಕಾವ್ಯಕ್ಕೆ ಹಿಂದೆ ಪೀಠಿಕೆ. ಕಂಗಳು ವಂದನೆ ಹೇಳಿದೆ, ಹೃದಯವು ತುಂಬಿ ಹಾಡಿದೆ, ಆಡದೆ ಉಳಿದಿಹ ಮಾತು ನೂರಿದೆ.
ಜಾರಿದ ಹೂವಿದು ಮುಗಿಯದ ಕಥೆ ನನ್ನದು ಈ ಹೂವನು ಮಣ್ಣಿಂದಲೇ ಕಾಪಾಡಿದ ಕೈಗಳಿವು ಗಂಗೆಗೆ ಕೊಡಿ ಸುಂಕದು ಪಾಪದ ಫಲ ಸಲ್ಲದು ನಿನ್ನನು ಪಡೆದಂತಹ ಈ ಭಾಗ್ಯವು ನನ್ನದು ಪೂರ್ವದ ಪುಣ್ಯವು ಜನ್ಮದ ಬಂಧವು ನಾನು ನೀನು ನೀನು ನಾನು ಒಂದೇ ಎಂದೆಂದಿಗೂ ಕಂಗಳು ವಂದನೆ ಹೇಳಿದೆ ಹೃದಯವು ತುಂಬಿ ಹಾಡಿದೆ ಆಡದೆ ಉಳಿದಿಹ ಮಾತು ನೂರಿದೆ ಬಾಳಿನ ಗುಡಿ ಬೆಳಗಲಿ ಹರುಷದ ಹೊಳೆ ಹರಿಯಲಿ ಪ್ರೇಮದ ಈ ನೌಕೆಯು ಸುಖ ತೀರವ ಸೇರಲಿ ಹೇ ಹೇ ಬಯಕೆಯ ಕುಡಿಕೆ ಗುರಲಿ ಕನಸಿದು ಕೈಗೂಡಲಿ ಎಂದಿಗೂ ಪತಿ ಸೇವೆಯ ಸೌಭಾಗ್ಯವು ಎನಗಿರಲಿ ಸ್ವರವು ನೀ ಶ್ರುತಿಯು ನಾ ದೊರೆಯು ನೀ ದಾಸಿನ ನಾನು ನೀನು ನೀನು ನಾನು ಒಂದೇ ಎಂದೆಂದಿಗೂ ಕಂಗಳು ವಂದನೆ ಹೇಳಿದೆ ಹೃದಯವು ತುಂಬಿ ಹಾಡಿದೆ. ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿಯವರು ಹಾಡಿದ ಮುಗಿಯದ ಕಥೆ ಸಿನಿಮಾ ಹಾಡನ್ನು ಕೇಳಿದ್ರಿ. ಆರ್.ಎನ್. ಜೈಗೋಪಾಲ್ ಅವರ ಈ ಗೀತೆಗೆ ಸಂಗೀತ ನೀಡಿದವರು ರಾಜನ್ ಮತ್ತು ನಾಗೇಂದ್ರ. ಹಾಡು ನೇಗಿಲಯೋಗಿ ಪ್ರತಿದಿನ ನಸುಕಿನ 6:40ಕ್ಕೆ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಸಾವಯವ ಮಾತುಕತೆ. ಸಾವಯವದ ಎಲ್ಲ ಮಗ್ಗುಲುಗಳನ್ನೂ ಪರಿಚಯಿಸುವ ನೂತನ ಬಾನುಲಿ ಸರಣಿ ಸಾವಯವ ಮಾತುಕತೆ. ಈ ಸರಣಿಯ ಪ್ರಾಯೋಜಕರು ಸಾವಯವ ಕೃಷಿ ಮಿಷನ್, ಕೃಷಿ ಇಲಾಖೆ, ಕರ್ನಾಟಕ ಸರ್ಕಾರ. ಹಾಡು ನೇಗಿಲಯೋಗಿ तुम आ गए हो नूर आ गया है तुम आ गए हो नूर आ गया है नहीं तो चरागों से लौ जा रही थी खबर नहीं थी मगर कोई भी सिरा जहाँ जा मिला वहीं तुम मिलोगे हो कहाँ से चले कहाँ के लिए ये खबर नहीं थी मगर कोई भी सिरा जहाँ जा मिला वहीं तुम मिलोगे कि हम तक तुम्हारी दुआ आ रही थी तुम आ गए हो नूर आ गया है नहीं तो चरागों से लौ जा रही थी
जीने की तुमसे वजह मिल गई है, बड़ी बेवजह जिंदगी जा रही थी, तुम आ गए हो। ಕಿಶೋರ್ ಕುಮಾರ್ ಹಾಗೂ ಲತಾ ಮಂಗೇಶ್ಕರ್ ಅವರ ದನಿಯಲ್ಲಿ ಆಂದಿ ಸಿನಿಮಾ ಹಾಡನ್ನು ಕೇಳಿದ್ರಿ. ಈ ಗೀತೆಯೊಂದಿಗೆ ಚಿತ್ರಗೀತೆಗಳ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು. ಹಳೆಯ ಹಿಂದಿ ಹಾಗೂ ಕನ್ನಡ ಚಿತ್ರಗೀತೆಗಳು ಇದುವರೆಗೂ ಮೂಡಿಬಂತು. ಕೆಳಗರೆ ಆಕಾಶವಾಣಿ ಬೆಂಗಳೂರು ಮುಖ್ಯವಾಹಿನಿ ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋ ಹರ್ಟ್ಸ್ಗಳನ್ನು ಕೇಳುತ್ತಿದ್ದೀರಿ. ಸಮಯ ಇದೀಗ 2 ಗಂಟೆಯಾಗಲಿದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ದೆಹಲಿ ಕೇಂದ್ರದಿಂದ ಇಂಗ್ಲಿಷ್ನಲ್ಲಿ ವಾರ್ತೆಗಳು. Good afternoon. This is All India Radio. I am Anubha Rohatgi and with me is Subha Kaul with the midday news. The headlines. Indian Air Force special repatriation flight with 168 people from Kabul lands at Hindon Air Base. Nation's active COVID cases dropped to 1.09%, lowest since March 2020. More than 58 crore 14 lakh vaccine doses administered so far. Former Uttar Pradesh Chief Minister Kalyan Singh passes away. President, Vice President, Prime Minister and several leaders express grief. Information and Broadcasting Minister Anurag Singh Thakur blames opposition parties for creating deadlock in Parliament as they wanted the session to be washed out. Senior BJP leader from Tamil Nadu, Ila Ganesan, appointed as Governor of Manipur. Raksha Bandhan is being celebrated across the country. Today is World Sanskrit Day. Prime Minister Modi extends his wishes on the occasion. Chennai, the capital of Tamil Nadu, celebrates its 382nd birth anniversary. And in sports, Amit Khatri bags silver medal in men's 10,000 meter race walk at World Athletics Under-20 Championships. As the nationwide free COVID-19 vaccination campaign at government facilities for those above 18 years is going on, we advise our young listeners to get vaccinated and also help others get vaccinated. We also advise our listeners not to lower their guard as COVID-19 remains a threat to our health. Please stay at home unless it is essential to go out and continue to follow these 3 simple steps. Wear a face mask, maintain 2 gaz ki duri for social distancing, focus on hand and face hygiene. For any COVID-related information and guidance, contact national helpline numbers 011-239-78046 and 1075. And now the news in detail. An Indian Air Force special repatriation flight with 168 people, including 107 Indian nationals, today landed at the Hindon Air Base in Ghaziabad from Kabul. Afghan Member of Parliament Narinder Singh Khalsa, who has been evacuated in the flight, was also in the flight. Earlier, the first batch of 135 Indians who were evacuated from Afghanistan's Kabul to Doha over the past days were repatriated to India last night. The Indian Embassy in Doha, Qatar, provided consular and logistical assistance to ensure their safe return. In a tweet, External Affairs Ministry spokesperson Arindam Bagchi said that an Air India flight carrying 87 Indians departed from Tajikistan for New Delhi last night. 2 Nepalese nationals were also evacuated. He added that more evacuation flights will follow. India is airlifting its nationals through Dushanbe in Tajikistan and Qatar. The Indian Air Force has already evacuated around 180 passengers, including India's ambassador to Afghanistan. The External Affairs Ministry has urged all Indian nationals in Afghanistan requiring assistance to contact its special Afghanistan cell immediately. It has set up the cell to coordinate repatriation and other requests from Afghanistan. India has decided to vaccinate Afghanistan returnees with free polio vaccine as a preventive measure against the wild polio virus. They are being given oral polio vaccine and fractional dose IPV at New Delhi International Airport. Union Health Minister Mansukh Mandavia said this in a tweet today.
Concerns over extension of visas and scholarships continue to haunt the students from Afghanistan who are studying in the Osmania University in Hyderabad. The University Vice-Chancellor, Professor D. Ravinder, and other authorities held an online meeting yesterday with about 80 Afghan students of the university to know about their issues and concerns. A total of 158 Afghan nationals, including 22 women, are studying various undergraduate, postgraduate, and PhD courses offered by the university. According to university authorities, 120 students have got Indian Council for Cultural Relations (ICCR) scholarships, while the rest are pursuing courses under self-finance. Given the prevailing situation after the Taliban took over Afghanistan, the students expressed their concerns over the finances as their parents might lose jobs back home. During the meeting, the students who have scholarships to study wanted to know about the continuation of the scholarship. Prime Minister Narendra Modi reached Lucknow this morning and paid his last respects to former Chief Minister and BJP stalwart Kalyan Singh, who breathed his last yesterday. After paying last respects, the Prime Minister said that Kalyan Singh made public welfare his life's ambition. He worked for the development of Uttar Pradesh and the nation. He became synonymous with honesty and able administration, the PM added. एक सामर्थ्यवान नेता खोया है। हम उनके भरपाई के लिए उनके आदर्शों, उनको संकल्पों को लेकर के अधिकतम पुरुषार्थ करें और उनके सपनों को पूरा करने में कोई कमी न रखें। मैं भगवान प्रभु श्री राम को उनके चरणों में प्रार्थना करता हूं कि प्रभु राम कल्याण सिंह जी को अपने चरणों में स्थान दे और प्रभु राम उनके परिवार को इस दुख की घड़ी में इस दुख को सहन करने की शक्ति दें और देश में भी यहाँ के मूल्यों, यहाँ आदर को, यहाँ की संस्कृति, यहाँ की परंपराओं में विश्वास करने वाले हर दुखी जन को प्रभु राम ढाढ़स दे, यही प्रार्थना करता हूँ। Many BJP and RSS leaders are reaching Lucknow to pay their tributes to the former Chief Minister. BJP National President JP Nadda and RSS leader Dattatreya Hosbale also reached Lucknow to pay tributes to Kalyan Singh. 89 years old Kalyan Singh was Chief Minister of Uttar Pradesh twice and was elected to UP Assembly 9 times. He was a former governor of Rajasthan and Himachal Pradesh too. Twice he was elected to Parliament from Bulandshahr and Etah constituencies. He was not keeping good health for the past few weeks and breathed his last yesterday. His last rites will be performed tomorrow at Naraura Ghat in Bulandshahr district. UP cabinet condoled the death of Mr. Singh. The government has announced 3-day state mourning in UP in respect of the departed leader, and Monday is declared as holiday. A report. Born in Aligarh district of Western Uttar Pradesh, Kalyan Singh became instrumental in the formation of first BJP government in the Hindi heartland in 1991, and Saffron Party rewarded him with Chief Minister post. He again became Chief Minister of Uttar Pradesh in 1997, but differences appeared between him and senior party leaders including Atal Bihari Vajpayee. Later he parted ways with the party and formed his own Rashtriya Kranti Party. He came back to party's fold in 2004 again, but left the BJP in 2009 and entered in alliance with his arch-rival Mulayam Singh Yadav of the Samajwadi Party. He again joined BJP and became governor of Rajasthan, a post he held for 5 years till September 2019. In September 2020, a CBI court acquitted him and 32 others in the long-standing case of Babri Mosque demolition, which was a big movement for Kalyan Singh. Sushil Chandra Tiwari, AIR News, Lucknow. More than 58 crore 14 lakh vaccine doses have been administered so far under the nationwide COVID vaccination drive. The Health Ministry said over 52 lakh 23,000 vaccine doses were administered during the last 24 hours. Over 30,900 new cases of COVID were reported in the same period. Active COVID cases account for 1.09% of the total cases, which is the lowest since March 2020. India's active caseload stands at 3,53,398, which is the lowest in 152 days. The national COVID recovery rate has increased to 97.57% and is the highest since March 2020. A total of 38,487 patients recovered in the last 24 hours, taking the total recoveries to over 3 crore 16 lakh 36,000. In the last 24 hours, 403 deaths were reported. Till now, 4 lakh 34,367 people have lost their lives in the pandemic. More than 50 crore 62 lakh COVID tests have been conducted in the country so far.
Chief Minister of Madhya Pradesh, Shivraj Singh Chauhan, virtually dedicated the newly set up oxygen plants in 10 hospitals of the state yesterday. These oxygen plants, that are set up at a cost of about 6.5 crore rupees, have the capacity to produce 5,500 litres per minute of oxygen. More from our Bhopal correspondent. These plants have been set up at Ashta and Rehti in Sihor district, Vidisha and Sironj in Vidisha district, Khargon and Badwa in Khargon district, Khurai in Sagar district, besides Katni, Tikamgarh and Narsinghpur districts. As many as 190 oxygen plants with a capacity to produce 221 metric tons of medical oxygen are being set up in the state. Of these, 68 plants have already been set up, while 65 plants have been made functional so far. All the remaining plants will become functional by the month of September. Pooja P. Vardhan, AIR News, Bhopal. The Greater Hyderabad Municipal Corporation GHMC has taken up a novel initiative to get rid of diseases like malaria and dengue, implementing every Sunday at 10 a.m. for 10 minutes campaign. Hyderabad Mayor G. Vijay Lakshmi formally launched the campaign by destroying all mosquito breeding sources at her camp office this morning. More from our correspondent. Following rise in cases, especially diseases like dengue and malaria, the authorities have taken up a 10-week-long campaign to create awareness among people about the need for destroying mosquito larvae and their growing areas like planters, wall tires and waste bottles. Accordingly, a massive campaign of destroying potential sources of mosquito breeding has been taken up during the current monsoon season, and efforts are underway to make citizens take active part in it. Starting today, the campaign will continue for 10 weeks. Hyderabad Mayor Gadwal Vijay Lakshmi urged people to spare 10 minutes on every Sunday to destroy the mosquito breeding sources to get rid of these seasonal diseases. Lakshmi, AIR News, Hyderabad. Union Information and Broadcasting Minister Anurag Singh Thakur has said during the entire monsoon session, opposition parties did not allow any opportunity for any discussion on any issue. They created a deadlock in Parliament because they wanted the session to be washed out, the minister said. He was addressing a press conference in Dharamshala today on the 4th day of his maiden visit to Himachal Pradesh after becoming Union Cabinet Minister. The Union Minister, who is on a 5-day Jan Ashirwad Yatra to the state, accused opposition parties and Congress for preventing the Prime Minister from introducing newly inducted Union Ministers in the Parliament, a customary practice. He added that everyone is benefiting from the public welfare policies of the Union Government. Mr. Thakur said the Union Government will try to expand the sports facility in Dharamshala. He said along with sports, the priority should also be given to promote art and culture of Himachal Pradesh globally. Veteran Tamil Nadu BJP leader and former MP Ila Ganesan will be the new governor of Manipur. President Ramnath Kovind has cleared his appointment. We have a report. Senior BJP leader Ila Ganesan, who has been appointed as the 17th governor of Manipur, was born in Tamil Nadu's rice granary Tanjavur on 16th February 1945. The 76-year-old scholar had served as the BJP head of Tamil Nadu and was also a member of the Rajya Sabha. A prolific writer and an excellent orator, he also served the party as national secretary and the vice president. Tamil Nadu Chief Minister M.K. Stalin, in his Twitter message, wished him success. He said that the BJP veteran was admired by all and had a friendly relation with himself and late Dr. Kalaignar Karunanidhi. With Joy's report, Ravi Kumar, AIR News, Delhi. You are listening to the Midday News on All India Radio. A reminder of the headlines before we move on. Indian Air Force special repatriation flight with 168 people from Kabul lands at Hindon Air Base. Nation's active COVID cases dropped to 1.09%, lowest since March 2020. More than 58 crore 14 lakh vaccine doses administered so far. Former Uttar Pradesh Chief Minister Kalyan Singh passes away. President, Vice President, Prime Minister and several leaders express grief. Information and Broadcasting Minister Anurag Singh Thakur blames opposition parties for creating deadlock in Parliament as they wanted the session to be washed out. Senior BJP leader from Tamil Nadu, Ila Ganesan, appointed as governor of Manipur. Raksha Bandhan is being celebrated across the country. Today is World Sanskrit Day. Prime Minister Modi extends his wishes on the occasion. Chennai, the capital of Tamil Nadu, celebrates its 382nd birth anniversary. And in sports, Amit Khatri bags silver medal in men's 10,000-meter race walk at World Athletics Under-20 Championships. For quick news updates around the clock, follow us on our Twitter handle @AIR News Alerts. चलो मिलकर एक शुरुआत करें, चलो एक फैसला आज करें।
नहीं तो टोकेंगे, कोरोना को रोकेंगे। चलो एक इरादा करते हैं, चलो कुछ वादा करते हैं, मास्क नहीं तो टोकेंगे, कोरोना को रोकेंगे। आजादी के आंदोलन के खजाने में ऐसे ढेरों शब्द जिन्होंने बदल दिए इतिहास। तारीख बदलने वाले लफ्जों पर आकाशवाणी समाचार ला रहा है विशेष कार्यक्रम धरोहर हर सोमवार। Welcome back to the Midday News. The Information and Broadcasting Ministry will celebrate Iconic Week from 23rd to the 29th of this month as part of Azadi Ka Amrit Mahotsav. During the period, All India Radio News and its regional units will broadcast special weekly programs like Dharohar, Nishan and Aparajita. Doordarshan will organize a patriotic film festival. A series of sectoral programs will be mounted and 4 episodes will be telecast during the iconic week. Special programming on DD India focusing on issues related to diplomacy, diaspora, cinema and India's outreach to the world will be telecast. A report. The Press Information Bureau PIB will launch microsite on Azadi Ka Amrit Mahotsav, while Bureau of Outreach Communication BOC will release e-book on framing of the Constitution. The BOC will also organize 75 standalone cultural programs relating to Azadi Ka Amrit Mahotsav. The performances will focus on inspiring stories of unsung heroes of freedom struggle, achievements of India in various sectors, awareness about COVID-19 vaccination, and India's achievements in Tokyo Olympics 2020. Song and drama artists will perform Nukkad Natak, skits, magic shows, puppetry and folk recitals which will disseminate the message of Azadi Ka Amrit Mahotsav through events. The publication division will organize online quiz on freedom struggle and unsung heroes, podcast series on books published by it on freedom struggle, and the revolutionaries will be run. The National Film Archive of India will organize live virtual film poster exhibition on its website. Films Division will also organize online film festivals and webinar on topic India at 75, Technological Advancements in Filmmaking. With Divakar, Anupam Mishra, AR News, Delhi. As the nation celebrates the 75th year of independence, a series of events are being organized by the government as part of Azadi Ka Amrit Mahotsav. To commemorate the occasion as a Jan Utsav, All India Radio News brings its listeners a special quiz on India's freedom movement and its glorious history. The quiz will be conducted on every Monday and Tuesday in morning news till 15th August 2022. The next question of Amrit Mahotsav quiz will be shared with the listeners tomorrow. Celebrate 75 years of India's independence by participating in Amrit Mahotsav quiz with AIR News. Azadi Ka Safar every day with All India Radio from Monday the 16th of August. As part of Azadi Ka Amrit Mahotsav, News Services Division of All India Radio brings to you the story of glorious struggle and sacrifices of freedom fighters on 100.1 FM Gold channel in the English news bulletins at 8:30 a.m., 2 p.m. and 8:30 p.m. Stay tuned. And now let's listen to our special program Azadi Ka Safar with AIR News. आजादी का अमृत महोत्सव। Azadi Ka Safar with AIR News. India's glorious fight for freedom is one of the greatest struggles the modern world has ever witnessed. Every day, AIR News brings you glimpses of the valiant struggle. In today's episode, we will talk about Bikaji Kama, Kosabai Patel and Shoaibullah Khan. On this day in 1907, Madam Bikaji Kama raised India's first national flag at Second International Socialist Conference at Stuttgart in Germany.
Bikaji Kama was born on September 24th, 1861 in an influential Parsi family. An outstanding lady of great courage, integrity, and passion for freedom, Bikaji spent most of her time in social work. Madam Kama's intense love for nation made her sacrifice her family life and work tirelessly for the cause of the nation. In October 1896, when the Bombay presidency was hit by famine and shortly thereafter by bubonic plague, Bikaji provided care for the afflicted. In 1905, Madam Kama relocated to Paris, where she co-founded the Paris Indian Society. While living in exile in the Netherlands and Switzerland, Kama wrote and published revolutionary literature for the movement, including Bande Mataram and later Madan's Talwar, which was published in response to the execution of Madan Lal Dhingra. On this day in 1907, Kama attended the Second Socialist Congress at Stuttgart, Germany, where she described the devastating effects of the famine that had struck the Indian subcontinent. In her appeal for human rights, equality, and freedom from the Great Britain, she unfurled what she called the flag of Indian independence. For this act, she came to be known as the Mother of the Indian Revolution. Kama's flag was a modification of the Calcutta flag. It was co-designed by Kama and Vinayak Damodar Savarkar and would later serve as one of the templates from which the current national flag of India was created. Madam Bikaji Kama was a pioneer amongst those who worked for the freedom of the country from abroad. It was her motto to serve humanity and to raise her voice against any exploitation of fellow beings. Another interesting fact about today is that on this day exactly 100 years ago, in 1921, Gandhiji made a bonfire of foreign clothes during the non-cooperation movement. Gandhiji called for a campaign of non-cooperation with British rule on 31st August 1920. People were asked to adhere to renunciation of all voluntary association with the British government. Thus, people boycotted schools, colleges, courts, and withheld the payment of taxes. It was during this non-cooperation movement that people burnt foreign clothes in public. Acts like these clearly sent a message to the British government that their days in India were limited. On this day, Gosai Bhai Patel, a freedom fighter from Gujarat, snatched away a rifle from British policeman and hit him with the butt of the gun in protest against the killing of 3 nationalists in Matwad. While growing up, though attracted in Gandhian non-violence principle, Gosai Bhai involved in a few violent attacks against British rule. He and his friends successfully attacked a police station and released the captives. He, along with some of his like-minded friends, tried to blow away a railway bridge too, but lack of technological know-how diffused the impact of the explosion. Patel went on to become a successful politician. He was elected for the Gujarat Assembly thrice. He was also at the helm of Dandi's development. Gosabai became a strong follower of Gandhiism. He has written many books on Gandhiism and was active in social work till the age of 90, despite his failing health. Interestingly enough, on this day in 1639, Madras, now Chennai, was founded by the British East India Company on a sliver of land bought from local Nayak rulers. Later on, Robert Clive built the British Empire from the Madras Presidency. This day, 71 years ago, a patriot and freedom fighter, Shoaibullah Khan, was shot dead on 22nd August 1948 by the Razakars led by Qasim Rizvi. Shoaibullah Khan was the editor of Imroz, the Urdu daily published from Hyderabad. He was in favor of the merger of Hyderabad with the Union of India and opposed Qasim Rizvi's idea of an independent Hyderabad state. On the fateful day, Shoaibullah Khan was shot from behind. Department of Journalism of Osmania University has instituted a gold medal in honor of Mr. Khan for the top student of BCJ. That is all for today. See you tomorrow with another episode.
Chennai, the capital of Tamil Nadu, is celebrating Madras Day today in commemoration of a pact inked 382 years ago. It is said that on this day in 1639, the Madrasapatnam or Chennapatnam, a coastal village, was purchased by the East India Company. Madras Day came into existence in 2004. Since then, the day has been celebrated with fanfare. Chief Minister M.K. Stalin wished the people of beautiful Chennai. A report. Chennai Week celebrations have gone online due to the pandemic. For Chennaiites, the long beautiful Marina Beach with a lighthouse is a relaxing place buzzing with fun activities for children. A stroll and a staring time at the waves for elders simply refreshes the tired mind. The remarkable landmark of the city, St. George's Cathedral, has the symmetry of Captain Christopher Biden, who had worked for the British East India Company. He is the great-great-grandfather of the US President Joe Biden. The US consulate situated next to the cathedral is also celebrating the Madras Week virtually. Visitors get to know of many historical and cultural icons as they walk on the shores of Marina. The University of Madras, Presidency College, the Santham Cathedral, Napier Bridge and Vivekananda Illam are some of the prominent places which imprints evergreen memories in the hearts of the people who visit the place. Chennai Super Kings has also made an indelible imprint in the world of cricket that Chennai is no lesser in the game. With more than 11 lakh people, the places, people, street food, Chennai slang have their own place in making the city great. Joy, AIR News, Chennai. Raksha Bandhan, the festival of special bond between brothers and sisters, is being celebrated across the country today. On this occasion, sisters tie colourful rakhi around the wrist of their brothers and pray for their prosperity, health and well-being. In return, brothers pledge to protect and support their sisters and present them gifts. President Ramnath Kovind has greeted citizens on the occasion of Raksha Bandhan. Prime Minister Narendra Modi has also extended his wishes to all the countrymen on the occasion. राखी के बंधन को निभाना भैया मेरे छोटी बहन. Today is World Sanskrit Day, also known as Vishwa Samskrita Dinam. This is an annual event focused around the ancient language Sanskrit and is aimed to promote its revival and maintenance. It is celebrated on the full moon day of Shravana month in the Hindu calendar. The Sanskrit organization Samskrita Bharati is involved in promoting the day. Prime Minister Narendra Modi today extended his wishes on the occasion of World Sanskrit Day. The Prime Minister has posted a message in Sanskrit on Twitter, in which he said Sanskrit language is ancient as well as modern. The Finance Ministry has summoned Infosys MD and CEO Salil Parekh tomorrow to explain why even after 2.5 months since the launch of the new income tax e-filing portal, glitches in it have not been resolved. He has been asked to explain it to Finance Minister Nirmala Sitharaman. India's Amit Khatri has won the silver medal in men's 10,000-meter race walk at the World Athletics Under-20 Championships in Nairobi. He finished with a time of 42 minutes 17.94 seconds. Amit finished behind gold medal winner Harrison Banyoini of Kenya. Now let us take a look at the weather today. The national capital Delhi will have a generally cloudy sky with light rain. It recorded 24 degrees Celsius as minimum temperature, while the maximum will be around 33 degrees. Mumbai is forecast to have generally cloudy sky with moderate rain. There will be not much change in temperature as it will hover between 24 and 29 degrees Celsius. Chennai is likely to witness generally cloudy sky with heavy rain. Temperature will vary between 25 and 31 degrees Celsius. Kolkata will have a partly cloudy sky with possibility of moderate rain or thunderstorm. It recorded 28 degrees Celsius as minimum temperature, while maximum will be around 33 degrees. Srinagar may also witness a partly cloudy sky with 1 or 2 spells of rain or thunder showers. The minimum temperature was 18 degrees Celsius, while maximum will be nearly 31 degrees. Jammu is forecast to witness a partly cloudy sky with possibility of rain or thunderstorm or dust storm. The maximum temperature will be around 35 degrees, while it recorded 25 degrees Celsius as minimum. Leh may have a generally cloudy sky. The lower limit of temperature was 11 degrees Celsius, while the upper limit is expected to be around 25 degrees Celsius.
Gilgit is likely to have a partly cloudy, clear sky. The maximum temperature may rise up to 36 degrees Celsius. It noted a lower temperature of 16 degrees. Muzaffarabad is forecast to witness a partly cloudy sky becoming generally cloudy towards evening or night. The temperature will hover between 22 and 38 degrees Celsius. Guwahati will have generally cloudy sky with 1 or 2 spells of rain or thunder showers. And now, before we end the bulletin, the headlines once again. Indian Air Force special repatriation flight with 168 people from Kabul lands at Hindon Air Base. Nation's active COVID cases dropped to 1.09%, lowest since March 2020. More than 58 crore 14 lakh vaccine doses administered so far. Former Uttar Pradesh Chief Minister Kalyan Singh passes away. President, Vice President, Prime Minister and several leaders express grief. Information and Broadcasting Minister Anurag Singh Thakur blames opposition parties for creating deadlock in Parliament as they wanted the session to be washed out. Senior BJP leader from Tamil Nadu, Ila Ganesan, appointed as Governor of Manipur. Raksha Bandhan is being celebrated across the country. Today is World Sanskrit Day. Prime Minister Modi extends his wishes on the occasion. Chennai, the capital of Tamil Nadu, celebrates its 382nd birth anniversary. And in sports, Amit Khatri bags silver medal in men's 10,000-meter race walk at World Athletics Under-20 Championships. And with that, we end the midday news. ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಕೆವೈ ಭಾರತಿ. ಕೊರೋನಾ ಸೋಂಕು ಗಣನೀಯವಾಗಿ ಕಡಿಮೆ ಇರುವ ಜಿಲ್ಲೆಗಳಲ್ಲಿ ಸರ್ಕಾರದ ಹೊಸ ಮಾರ್ಗಸೂಚಿಯಂತೆ ನಾಳೆಯಿಂದ 9ರಿಂದ ದ್ವಿತೀಯ ಪಿಯುಸಿ ತನಕ ಭೌತಿಕ ತರಗತಿಗಳು ಆರಂಭವಾಗುತ್ತಿದ್ದು, ಶಿಕ್ಷಣ ಇಲಾಖೆ ಅಗತ್ಯ ಸಿದ್ಧತೆ ಕೈಗೊಂಡಿದೆ. ಸೋಂಕಿನ ಪ್ರಮಾಣ 2% ಕಡಿಮೆ ಇರುವ ಜಿಲ್ಲೆಗಳಲ್ಲಿ ಮಾತ್ರ ಶಾಲೆಗಳನ್ನು ತೆರೆಯಲು ಸರ್ಕಾರ ಈಗಾಗಲೇ ತೀರ್ಮಾನಿಸಿದೆ. ಶಿಕ್ಷಣ ಸಚಿವ ಬಿಸಿ ನಾಗೇಶ್ ಅವರೊಂದಿಗೆ ಕೆಲವು ಶಾಲೆಗಳಿಗೆ ನಾಳೆ ಭೇಟಿ ನೀಡಿ ಪರಿಶೀಲಿಸುವುದಾಗಿ ಈಗಾಗಲೇ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಹೇಳಿದ್ದಾರೆ. ವಿವಿಧ ಜಿಲ್ಲೆಗಳಲ್ಲಿ ಅಗತ್ಯ ಸಿದ್ಧತೆಗಳು ನಡೆಯುತ್ತಿವೆ. ಮೈಸೂರು ಜಿಲ್ಲೆಯಲ್ಲಿ ಸುಮಾರು 1.5 ವರ್ಷಗಳಿಂದ ಮುಚ್ಚಲಾಗಿದ್ದ ಶಾಲಾ ಕಾಲೇಜುಗಳು ತೆರೆಯಲಿವೆ. 232 ಸರ್ಕಾರಿ ಶಾಲೆಗಳು, 45 ಸಮಾಜ ಕಲ್ಯಾಣ ಇಲಾಖೆ, 134 ಅನುದಾನ ಸಹಿತ ಖಾಸಗಿ ಶಾಲೆಗಳು, 349 ಅನುದಾನ ರಹಿತ ಶಾಲೆಗಳು ಹಾಗೂ 6 ಕೇಂದ್ರೀಯ ವಿದ್ಯಾಲಯಗಳು ಸೇರಿ ಜಿಲ್ಲೆಯಲ್ಲಿ ಒಟ್ಟು 766 ಶಾಲೆಗಳು ತೆರೆಯಲಿವೆ ಎಂದು ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ 76 ಪಿಯು ಕಾಲೇಜುಗಳು, 256 ಪ್ರೌಢಶಾಲೆಗಳಲ್ಲಿ ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳಲಾಗಿದೆ. ಜಿಲ್ಲೆಯ ಎಲ್ಲಾ ಶಾಲಾ ಕಾಲೇಜುಗಳ ಶಿಕ್ಷಕರು, ಉಪನ್ಯಾಸಕರುಗಳಿಗೆ ಹಾಗೂ ಬೋಧಕೇತರ ಸಿಬ್ಬಂದಿಗೂ ಲಸಿಕೆ ಕಡ್ಡಾಯಗೊಳಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಕೆ. ಶ್ರೀನಿವಾಸ್ ತಿಳಿಸಿದ್ದಾರೆ. ರಾಜ್ಯದ ನೀರಾವರಿ ಯೋಜನೆ ಜಾರಿ ವಿಚಾರದಲ್ಲಿ ಅನ್ಯಾಯವಾದರೆ ಜೆಡಿಎಸ್ ಹೋರಾಟ ನಡೆಸಲಿದೆ ಎಂದು ಹಿರಿಯ ನಾಯಕ ಎಚ್. ಡಿ. ದೇವೇಗೌಡ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕೃಷ್ಣಾ ನದಿ ವಿಚಾರದಲ್ಲಿ ರಾಜ್ಯ ಸರ್ಕಾರಗಳು ಪರಸ್ಪರ ಮಾತುಕತೆಯಿಂದ ಸಮಸ್ಯೆ ಬಗೆಹರಿಸಿಕೊಂಡರೆ ಉತ್ತಮ ಬೆಳವಣಿಗೆಯಾಗಲಿದೆ ಎಂದರು. ಮೇಕೆದಾಟು ಮತ್ತು ಮಹದಾಯಿ ವಿಚಾರವಾಗಿಯೂ ರಾಜ್ಯಕ್ಕೆ ಅನ್ಯಾಯವಾದರೆ ಅದನ್ನು ಸಹಿಸುವುದಿಲ್ಲ. ನಾಡಿನ ಜಲದ ಹಕ್ಕು ಕಾಪಾಡಲು ಪಾದಯಾತ್ರೆ ಮೂಲಕ ಹೋರಾಟ ಮಾಡಲು ನಿರ್ಧರಿಸಲಾಗಿದೆ ಎಂದು ಎಚ್. ಡಿ. ದೇವೇಗೌಡ ಹೇಳಿದರು. ಸೋದರ ಸೋದರಿಯರ ನಡುವಣ ಪವಿತ್ರ ಬಾಂಧವ್ಯದ ಸಂಭ್ರಮಾಚರಣೆಯ ದಿನವಾದ ರಕ್ಷಾ ಬಂಧನವನ್ನು ಇಂದು ನಾಡಿನಾದ್ಯಂತ ಆಚರಿಸಲಾಗುತ್ತಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ರಕ್ಷಾಬಂಧನವನ್ನು ಅರ್ಥಪೂರ್ಣವಾಗಿ ಆಚರಿಸಲಾಗುತ್ತಿದೆ. ಸೋದರಿಯರು ತಮ್ಮ ಸೋದರರ ಕೈಗೆ ಭ್ರಾತೃತ್ವ ಸಂಕೇತದ ರಾಖಿ ಕಟ್ಟಿ ಆರತಿ ಬೆಳಗುತ್ತಿದ್ದಾರೆ. ಇದಕ್ಕೆ ಪ್ರತಿಯಾಗಿ ಸೋದರರು ಸೋದರಿಯರಿಗೆ ಉಡುಗೊರೆ ನೀಡುತ್ತಿರುವುದು ಎಲ್ಲ ಕಡೆ ಸಾಮಾನ್ಯವಾಗಿದೆ. ಅಣ್ಣ ತಂಗಿಯರ ಸಂಬಂಧದ ಪ್ರತೀಕವಾದ ರಕ್ಷಾಬಂಧನವನ್ನು ಚಿತ್ರದುರ್ಗ ಜಿಲ್ಲೆಯಲ್ಲೂ ಕೋವಿಡ್ ನಿಯಮ ಪಾಲನೆಯೊಂದಿಗೆ ಸಂಭ್ರಮದಿಂದ ಆಚರಿಸಲಾಯಿತು. ವಿವಿಧ ಜಿಲ್ಲೆಗಳಲ್ಲೂ ರಕ್ಷಾಬಂಧನ ಆಚರಿಸುತ್ತಿರುವ ವರದಿಗಳು ಬರುತ್ತಿವೆ. ದಾವಣಗೆರೆ ಜಿಲ್ಲೆಯಲ್ಲಿ ಇದೇ 28 ಹಾಗೂ 29ರಂದು ವೃತ್ತಿಪರ ಕೋರ್ಸ್ಗಳ ಪ್ರವೇಶಕ್ಕಾಗಿ ಸಾಮಾನ್ಯ ಪ್ರವೇಶ ಪರೀಕ್ಷೆ ಸಿಇಟಿಗೆ 7,176 ವಿದ್ಯಾರ್ಥಿಗಳು ಹೆಸರು ನೋಂದಾಯಿಸಿಕೊಂಡಿದ್ದಾರೆ. ಜಿಲ್ಲೆಯ 17 ಪರೀಕ್ಷಾ ಕೇಂದ್ರಗಳಲ್ಲಿ ಕೋವಿಡ್ ಮಾರ್ಗಸೂಚಿಗಳನ್ನು ಕಡ್ಡಾಯವಾಗಿ ಪಾಲಿಸಲಾಗುವುದು ಎಂದು ಹೆಚ್ಚುವರಿ ಜಿಲ್ಲಾಧಿಕಾರಿ ಪೂಜಾರ್ ವೀರಮಲ್ಲಪ್ಪ ತಿಳಿಸಿದ್ದಾರೆ. ಕೊರೋನಾ ಪಾಸಿಟಿವ್ ಇರುವ ವಿದ್ಯಾರ್ಥಿಗಳು ಸಿಇಟಿ ಪರೀಕ್ಷೆಗೆ ಹಾಜರಾಗಲು ಇಚ್ಛಿಸಿದಲ್ಲಿ ಆಯಾ ಜಿಲ್ಲಾ ಮತ್ತು ತಾಲೂಕು ಕೋವಿಡ್ ಕೇರ್ ಸೆಂಟರ್ಗಳಲ್ಲಿ ವ್ಯವಸ್ಥೆ ಮಾಡಲಾಗುವುದು. ಪರೀಕ್ಷೆ ಮುಗಿದ ಬಳಿಕ ಕೊಠಡಿಗಳನ್ನು ಸ್ಯಾನಿಟೈಸ್ ಮಾಡಲಾಗುವುದು. ಸಾಮಾನ್ಯ ಪ್ರವೇಶ ಪರೀಕ್ಷೆ 2 ದಿನ ನಡೆಯಲಿದ್ದು, ಇದೇ 28ರ ಶನಿವಾರ ಬೆಳಗ್ಗೆ 10:30ರಿಂದ 11:30ರವರೆಗೆ ಜೀವಶಾಸ್ತ್ರ, ಮಧ್ಯಾಹ್ನ 2:30ರಿಂದ 3:50ರವರೆಗೆ ಗಣಿತ,
ಆಗಸ್ಟ್ 29 ಭಾನುವಾರ ಬೆಳಿಗ್ಗೆ 10:30ರಿಂದ 11:30ರವರೆಗೆ ಭೌತಶಾಸ್ತ್ರ, ಮಧ್ಯಾಹ್ನ 2:30ರಿಂದ 3:50ರವರೆಗೆ ರಸಾಯನಶಾಸ್ತ್ರ ವಿಷಯಗಳ ಕುರಿತು ತಲಾ 60 ಅಂಕಗಳಿಗೆ ಪರೀಕ್ಷೆ ನಡೆಯಲಿದೆ. ಉತ್ತರ ಕನ್ನಡ ಜಿಲ್ಲೆ ಕಾರವಾರದಲ್ಲಿ ಜಿಲ್ಲೆಯಲ್ಲಿಯೇ ಮೊಟ್ಟಮೊದಲ ಬಾರಿಗೆ ಸಂಚಾರ ನಿರ್ವಹಣಾ ಕೇಂದ್ರ ಪ್ರಾರಂಭಿಸಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಶಿವಪ್ರಕಾಶ್ ದೇವರಾಜ ಹೇಳಿದರು. ಕಾರವಾರದಲ್ಲಿ ನಿರ್ವಹಣಾ ಕೇಂದ್ರ ಉದ್ಘಾಟಿಸಿ ಮಾತನಾಡಿದ ಅವರು, ಇದರಿಂದ ಸಂಚಾರ ನಿರ್ವಹಣೆಗೆ ಸಾಕಷ್ಟು ಅನುಕೂಲವಾಗಲಿದೆ. ಈಗಾಗಲೇ ನಗರದಲ್ಲಿ ಕಾರವಾರ ನಗರಸಭೆ ವತಿಯಿಂದ 23 ಕ್ಯಾಮೆರಾಗಳನ್ನು ಅಳವಡಿಸಲಾಗಿದೆ. ಇದರಿಂದ ಸಂಚಾರ ನಿರ್ವಹಣಾ ಕೇಂದ್ರದಿಂದಲೇ ಕ್ಯಾಮೆರಾ ಝೂಮ್ ಮಾಡಿ ನಿಯಮ ಉಲ್ಲಂಘಿಸಿದ ವಾಹನಗಳ ಫೋಟೋ ತೆಗೆದು ಸಾಕ್ಷಿ ಸಮೇತ ವಾಹನ ಮಾಲೀಕರಿಗೆ ನೋಟಿಸ್ ಕಳುಹಿಸಲು ಸಹಕಾರಿಯಾಗಲಿದೆ ಎಂದರು. ಇವುಗಳು ದಿನದ 24 ಗಂಟೆ ಕೂಡ ಪರಿಶೀಲನೆಗೆ ಲಭ್ಯವಿರುತ್ತವೆ. ಸಂಚಾರ ನಿರ್ವಹಣೆಗಷ್ಟೇ ಅಲ್ಲದೆ ಅಪರಾಧ ಕೃತ್ಯಗಳನ್ನು ಪತ್ತೆ ಹಚ್ಚಲು ಸಹ ಸಾಧ್ಯವಾಗಲಿದೆ ಎಂದರು. ಮಂಗಳೂರಿನಲ್ಲಿ ವ್ಯಾಸಂಗ ಮಾಡುತ್ತಿರುವ ಅಫ್ಘಾನಿಸ್ತಾನದ ವಿದ್ಯಾರ್ಥಿಗಳಿಗೆ ಎಲ್ಲ ರೀತಿಯ ರಕ್ಷಣೆ ನೀಡಲಾಗುವುದು ಎಂದು ಮಂಗಳೂರು ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ಭರವಸೆ ನೀಡಿದ್ದಾರೆ. ಮಂಗಳೂರು ವಿಶ್ವವಿದ್ಯಾಲಯ ಮತ್ತು ನಗರದ ಇತರ ಕಾಲೇಜುಗಳಲ್ಲಿ ಒಟ್ಟು 58 ಮಂದಿ ಅಫ್ಘಾನ್ ವಿದ್ಯಾರ್ಥಿಗಳು ಶಿಕ್ಷಣ ಪಡೆಯುತ್ತಿದ್ದಾರೆ. ಕೆಲವರ ಕುಟುಂಬ ಸದಸ್ಯರು ಕೂಡ ಮಂಗಳೂರಿನಲ್ಲಿ ವಾಸಿಸುತ್ತಿದ್ದಾರೆ. ಅಫ್ಘಾನಿಸ್ತಾನದಲ್ಲಿ ನಡೆಯುತ್ತಿರುವ ರಾಜಕೀಯ ಬೆಳವಣಿಗೆ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಗಳು ಮತ್ತು ಹೆತ್ತವರು ಆತಂಕ ವ್ಯಕ್ತಪಡಿಸಿರುವ ಕಾರಣ ಅವರ ಸುರಕ್ಷತೆಗೆ ಅಗತ್ಯ ಕ್ರಮ ಕೈಗೊಂಡಿರುವುದಾಗಿ ಸುದ್ದಿಗಾರರಿಗೆ ತಿಳಿಸಿದರು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಆಕಾಶವಾಣಿ ಕನ್ನಡ ಚಲನಚಿತ್ರ ಧ್ವನಿವಾಹಿನಿ ಬಂಧನ ತಾರಾಗಣದಲ್ಲಿ ವಿಷ್ಣುವರ್ಧನ್, ಸುಹಾಸಿನಿ, ಜೈ ಜಗದೀಶ್, ರೂಪಾದೇವಿ ಮುಂತಾದವರು. ಸಂಗೀತ ಎಂ ರಂಗರಾವ್. ನಿರ್ದೇಶನ ರಾಜೇಂದ್ರ ಸಿಂಗ್ ಬಾಬು. ನನ್ನ ಬದುಕಿನ ಬಣ್ಣ, ನನ್ನ ಬದುಕಿನ ಬಣ್ಣ, ನಿನಕ್ಕರೆ ಹಸಿರು ಉಲ್ಲಾಸದ ಬುಸಿರು, ನೂರಾಸೆಯ ಚಿಲುಮೆಯ ಬಣ್ಣ 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 ಬಣ್ಣ. ಕೇಳಿ ಚಲನಚಿತ್ರ ಧ್ವನಿವಾಹಿನಿ ಚಿತ್ರ ಬಂಧನ. ದೇವರನು ಮಹಾ ಕಿಲಾಡಿ. ತನ್ನ ಸೃಷ್ಟಿಲಿ ಗಂಡು ಹೆಣ್ಣಿನ ಹೃದಯಗಳನ್ನ ಎದೆಯನ್ನು ಕೋಟೆಯಲ್ಲಿ ಭದ್ರವಾಗಿ ಮುಚ್ಚಿಟ್ಟ. ಯಾಕೆ? ಅದನ್ನ ಯಾರು ಕದ್ಕೊಂಡು ಹೋಗಬಾರ್ದು, ಕೊಟ್ರೆ ಅವರಾಗೆ ಕೊಡಬೇಕು ಅಂತ. ಆದ್ರೆ ಕಣ್ಣುಗಳನ್ನ ಸರಿಯಾಗಿರೋ ಜಾಗದಲ್ಲಿ ಇಡ್ಲಿಲ್ಲ. ಸಪೋಸ್ ಹೃದಯಕ್ಕೆ ಕಣ್ಣಿಟ್ಬಿಟ್ಟಿದ್ರೆ ತಕ್ಷಣ ಗೊತ್ತಾಗ್ಬಿಡೋದು ಯಾವ ಹೃದಯನ ಕದ್ದು ನೋಡ್ತಿದೆ ಅಂತ. ಏನ್ ಡಾಕ್ಟರ್, ಬೆಳಿಗ್ಗೆನೆ ಮಣ್ಣಿನ ಹೃದಯದ ಜೊತೆ ಮಾತಾಡ್ತಾ ಇದ್ದೀರಾ? ಏನ್ ಮಾಡೋದು ಮಿಸ್ ನಂದಿನಿ, ನಿಜವಾದ ಹೃದಯ ಸಿಗ್ತಾ ಇಲ್ವಲ್ಲ ಮಾತಾಡಕ್ಕೆ. ಅದಷ್ಟು ಬೇಗ ಸಿಗುವಂತ ವಸ್ತು ಅಲ್ಲ ಡಾಕ್ಟರ್, ಯಾರಾದ್ರೂ ನಿಮ್ ಕೊಡಬೇಕು ಅಷ್ಟೇ. ನಂದಿನಿ, ದೇವರು ಹೃದಯಗಳನ್ನ ಕೊಡೋ ಜೊತೆಗೆ ವ್ಯತ್ಯಾಸನೂ ಕೊಟ್ಟ. ಕೆಟ್ಟ ಹೃದಯ, ಒಳ್ಳೆ ಹೃದಯ, ಚಿಕ್ಕ ಹೃದಯ, ದೊಡ್ಡ ಹೃದಯ, ಕಲ್ಲು ಹೃದಯ. ಕೆಲವ್ರಿಗೆ ಹೃದಯನೇ ಕೊಡ್ಲಿಲ್ಲ ಬೇರೆಯವರು ಕೊಡೋದಿಕ್ಕೆ. ಹಾಗಾದ್ರೆ ನಿಮ್ಗೆ ಯಾವ ತರ ಹೃದಯ ಕೊಟ್ಟಿದ್ದಾನೆ? ನನಗೆ ಅಫ್ಕೋರ್ಸ್ ದೊಡ್ಡ ಹೃದಯ. ಯು ನೋ, ಐ ಆಮ್ ಎ ಬಿಗ್ ಹಾರ್ಟೆಡ್ ಮ್ಯಾನ್ ಲೈಕ್ ದಿಸ್. ನಿಮಗೆ? ನನ್ನ ಹೃದಯ ಬಹಳ ಚಿಕ್ಕದು ಡಾಕ್ಟರ್, ನಿಮ್ಮಷ್ಟು ದೊಡ್ಡದಲ್ಲ. ಒಂದ್ ಕೆಲಸ ಮಾಡಿ, ನಿಮ್ಮನ್ನ ನನಗ್ ಕೊಟ್ಬಿಡಿ, ನಂದು ನೀವು ತಗೊಳ್ಳಿ. ಅಯ್ಯೋ ಬೇಡಿ ಡಾಕ್ಟರ್, ನನ್ಗೆ ಅಷ್ಟೊಂದು ಯೋಗ್ಯತೆ ಇಲ್ಲ. ಟೈಮ್ ಆಯ್ತು, ಬೇಗ ರೆಡಿಯಾಗಿ ಡಾಕ್ಟರ್. ಎಕ್ಸ್ಕ್ಯೂಸ್ ಮೀ. ನಿಮ್ ಹಾರ್ಟ್ ತುಂಬಾ ಭಾರ. ನೀವು ಮಣ್ಣಿಂದೇ ತಗೊಂಡೋದ್ಲು, ನಿಜವಾದ್ದು ಇನ್ನು ಇಲ್ಲೇ ಇದೆ. ಯಾವಾಗ ತಗೊಂಡೋಗ್ತಾಳೋ ಏನೋ.
ಆ ಬಣ್ಣ ಹಾಕೋರ್ ಕಣ್ಗೆ ನಾನ್ ಬೀಳಿಲ್ಲ, ಸದ್ಯ ತಪ್ಪಿಸ್ಕೊಂಡ್ಬಿಟ್ಟೆ. ನೀವು ಬಹಳ ಕಿಲಾಡಿ ನೀವು. ಅಯ್ಯೋ, ಬದುಕಿನ ಬಣ್ಣ ನೀಲಕ್ಕರೆ ಹಸಿರು ಉಲ್ಲಾಸದ ಉಸಿರು ನೂರಾಸೆಯ ಚಿಲುಮೆಯ ಬಣ್ಣ 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 ನನ್ನ ಒಲವಿನ ಬಣ್ಣ ನನ್ನ ಬದುಕಿನ ಬಣ್ಣ ನನ್ನ ಬದುಕಿನ ಬಣ್ಣ ನಿನಕ್ಕರೆ ಹಸಿರು ಉಲ್ಲಾಸದ ಉಸಿರು ನೂರಾಸೆಯ ಚಿಲುಮೆಯ ಬಣ್ಣ 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 ಈ ನೀಲಿ ಮೋಹಕ ಕಣ್ಣ ಚೆಲುವಲ್ಲಿ ಬಾನಿನ ಬಣ್ಣ ರಂಗಾದ ಕೆನ್ನೆ ತುಂಬ ಆ ಸಂಜೆವೋ ಕುಳಿ ಬಣ್ಣ ನೀ ತಂದೆ ಬಾಳಲಿ ನೂರೊಂದು ಕನಸಿನ ಬಣ್ಣ ಮನಸ್ಸೆಂಬ ತೋಟದಲ್ಲಿ ಹೊಸ ಪ್ರೇಮ ಹೂವಿನ ಬಣ್ಣ ಬಾನಿನಿಂದ ಜಾರಿ ಬಂದ ಕಾಮನ ಬಿಲ್ಲು ಒಲವೆಂಬ ರಂಗವಲ್ಲಿ ಹಾಕಿದೆ ಗೆಲ್ಲು ನಿನ್ನ ತುಂಟ ನೋಟದಲ್ಲಿ ಮಿಂಚಿನ ಬಣ್ಣ ಏನು ಮಾಡಿ ಮಾಡಿ ಎಂದು ಕಾಡಿದೆ ಹೆಣ್ಣ ಬಣ್ಣ 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 ನನ್ನ ಒಲವಿನ ಬಣ್ಣ ನನ್ನ ಬದುಕಿನ ಬಣ್ಣ ನನ್ನ ಬದುಕಿನ ಬಣ್ಣ ಡಾಕ್ಟರ್, ಕಾಫಿ ತಗೊಳ್ಳಿ. ಥ್ಯಾಂಕ್ ಯು. ಕಾಡಿನ ಸೊಳ್ಳೆ ನಿಮ್ ರಕ್ತಾನ್ ಕುಡಿತಿತ್ತು. ಈ ಕಾಡ್ನಲ್ಲಿ ಬರೀ ರಕ್ತ ಕುಡಿಯೋ ಸೊಳ್ಳೆಗಳು ಮಾತ್ರ ಇಲ್ಲ ಮಿಸ್ ನಂದಿನಿ. ಹೃದಯನ್ ಕದ್ಕೊಂಡು ಹೋಗೋ ಗಿಡಗಾನೂ ಇದೆ. ಬಿ ಕೇರ್ಫುಲ್. ಓ ಮೈ ಗಾಡ್, ನನ್ನ ಎದೆಯಲ್ಲೂ ಒಂದು ಹೃದಯ ಇದೆ ಅಂತ ನನಗೀಗ ಗೊತ್ತಾಗ್ತಿದೆ. ಬಟ್ ಡಾಕ್ಟರ್, ಅದನ್ನ ನನ್ನಿಂದ ಯಾರೂ ಕದಿಯೋಕ್ಕಾಗಲ್ಲ. ಕೊಟ್ರೆ ನಾನಾಗೆ ಕೊಡ್ಬೇಕು ಅಷ್ಟೇ. ಐ ಸಿ. ಮಿಸ್ ನಂದಿನಿ, ಇವತ್ತು ನಮ್ ಕ್ಯಾಂಪ್ ಮುಕ್ತಾಯ. ನಾಳೆಯಿಂದ ಅದೇ ಹಾಸ್ಪಿಟ್ಲು, ಅದೇ ಡ್ಯೂಟಿ. ಆದ್ರೂ ಈ ಎಕ್ಸ್ಪೀರಿಯನ್ಸ್ ಸಮಥಿಂಗ್ ಫ್ಯಾಂಟಾಸ್ಟಿಕ್. ನನ್ಗನ್ಸುತ್ತೆ ನಾಳೆ ನೀವು ಮೈಸೂರಿಗೆ ಹೋದ್ಮೇಲೆ ಎಲ್ಲಾನು ಮರ್ತು ಬಿಡ್ತೀರಾ ಅಂತ. ಇಲ್ಲ ಡಾಕ್ಟರ್, ಈ ಕ್ಯಾಂಪ್ ನಲ್ಲಿ ಕಳೆದ ಒಂದೊಂದು ನಿಮಿಷನೂ ನನ್ನ ಲೈಫ್ ನಲ್ಲಿ ಯಾವತ್ತೂ ಮರೆಯೋಕ್ಕಾಗೋದಿಲ್ಲ. ಇಲ್ಲಿ ನೀವು ಹೇಳ್ಕೊಟ್ಟ ಪ್ರತಿಯೊಂದು ನನ್ನ ಮೆಡಿಕಲ್ ಕರಿಯರ್ಗೆ ಒಂದು ಭದ್ರವಾದ ಫೌಂಡೇಶನ್. ಥ್ಯಾಂಕ್ ಯು ವೆರಿ ಮಚ್ ಡಾಕ್ಟರ್. ಗುಡ್ ನೈಟ್. ಗುಡ್ ನೈಟ್. ಬನ್ನಿ ಮಿಸ್ ನಂದಿನಿ, ನಾನು ನಿಮ್ಮನ್ನು ಡ್ರಾಪ್ ಮಾಡ್ತೀನಿ. ಸುಮ್ನೆ ನಿಮ್ಗೆ ಯಾಕೆ ತೊಂದ್ರೆ ಡಾಕ್ಟರ್? ತೊಂದ್ರೆ ಏನಿಲ್ಲ, ಅಂದ ವೇ ತಾನೆ. ಆದ್ರೂ ನೋಡಿ, ನಾನ್ ನಿಮ್ಮನ್ನ ನನ್ನ ಹೆಗಲ ಮೇಲೆ ಕೂತ್ಕೊಳ್ಳಿ ಅಂತ ಹೇಳ್ತಾ ಇಲ್ಲ, ಕಾರಲ್ಲಿ ಕೂತ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಪ್ಲೀಸ್.
ಓಕೆ. ಇವತ್ತೇನೋ ಆಟೋ ಸ್ಟ್ರೈಕ್ ಇರಬೇಕು ಅಂತ ಕಾಣಿಸುತ್ತೆ. ಯಾವ ಆಟೋನು ನಿಲ್ಸ್ತಾನೆ ಇಲ್ಲ. ನೀವು ಬರ್ದೇ ಹೋಗಿದ್ರೆ ನಾನು ಮನೆಗೆ ಸೇರಿದ್ದು ತುಂಬಾ ಕಷ್ಟ ಆಗ್ತಿತ್ತು. ಅದಕ್ಕೆ ನಿಮಗೂ ನಿಮ್ ಕಾರ್ಗೂ ತುಂಬಾ ಥ್ಯಾಂಕ್ಸ್. ಮಿಸ್ ನಂದಿನಿ, ನಾನು ನಿಮ್ಮವನೇ, ಈ ಕಾರು ನಿಮ್ದೇನೆ. ಥ್ಯಾಂಕ್ಸ್. ಯಾಕೆ? ಹೌಸ್ಫುಲ್. ನೀವು ಹೇಳೋ ಥ್ಯಾಂಕ್ಸ್ ಜೇಬ್ ತುಂಬೋಗಿದೆ, ಬೇರೆ ಜಾಗನೇ ಇಲ್ಲ ಅದಕ್ಕೆ. ಅಲ್ರಿ, ದಿನಕ್ಕೆ ನೀವು ಎಷ್ಟು ಸಲ ಅಂತ ಥ್ಯಾಂಕ್ಸ್ ಹೇಳೋದು, ಅದನ್ನ ಎಷ್ಟು ಸಲ ಅಂತ ನಾನು ಕೇಳಿಸ್ಕೊಂಡು ಜೇಬ್ ತುಂಬಿಸ್ಕೊತಿರೋದು. ಇತ್ತೀಚೆಗೆ ಸಿಗರೇಟ್ಗೆ ಅಂತ ಕೈ ಹಾಕಿದ್ರೆ ಸಿಕ್ಕೋದೆ ನಿಮ್ ಥ್ಯಾಂಕ್ಸ್. ಹಾ ಡಾಕ್ಟರ್, ಕೈಗೆ ಸಿಗೋ ಥ್ಯಾಂಕ್ಸ್ ನ ಬಿಟ್ಬಿಟ್ಟು ಸಿಗರೇಟ್ ನ ಯಾಕೆ ತಗೋತೀರಿ? ಏನ್ ಮಾಡೋದು ಹೇಳಿ, ನೀವ್ ಹೇಳೋ ಥ್ಯಾಂಕ್ಸ್ ಬರೀ ಕೈ ಸೇರುತ್ತೆ ಹೊರತು ಬಾಯಿವರೆಗೂ ಬರೋದಿಲ್ವೇ? ಹಾ ಮಿಸ್ ನಂದಿನಿ, ಯು ಸಿ ನೀವು ಕಣ್ಣಿಗೆ ಮರೆ ಇದ್ದಾಗ ನಿಮ್ ಹತ್ರ ಏನೇನೋ ಮಾತಾಡ್ಬೇಕು ಅಂತ ಲೆಕ್ಕಾಚಾರ ಆಗುತ್ತೆ ಮನ್ಸು. ಅದೇ ನೀವು ಕಣ್ಣಿಗೆ ಎದುರಿಗೆ ಬಂದಾಗ ಲೆಕ್ಕಾಚಾರ ತಳಕಡೆಗೆ ಆಗ್ಬಿಡುತ್ತೆ, ಮಾತ್ ಮರ್ತೋಗುತ್ತೆ. ಯು ಸಿ ಇಟ್ಸ್ ಲೈಕ್ ಕಾಫಿ ಆರೋಗುತ್ತೆ ಪ್ಲೀಸ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಇದೇನ್ ಡಾಕ್ಟರ್ ಇಷ್ಟು ಬೇಗ? ಗುಡ್ ಮಾರ್ನಿಂಗ್ ಡಾಕ್ಟರ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ನಂದಿನಿ ಬರ್ಲಿಲ್ವಾ? ಪಾಪ, ನೀವು 1 ಗಂಟೆ ಮುಂಚೆ ಬರ್ತೀರಾ ಅಂತ ನಂದಿನಿಗೆ ಹೇಗೆ ಗೊತ್ತಾಗ್ಬೇಕು ಸರ್? ಡಾಕ್ಟರ್, ಈಗಿನ್ನು 7:45. ವಾಟ್? 7:45. ನಾನು 1 ಗಂಟೆನ ಹೆಚ್ಚು ಕಡಿಮೆ ಮಾಡ್ಕೊಂಡ್ಬಿಟ್ಟೆ ಅಷ್ಟೇ. ರಾತ್ರಿ ಪೂರಾ ನಿದ್ದೆ ಮಾಡಿಲ್ಲ ಅಂತ ಕಾಣುತ್ತೆ. ಒಂದೊಂದ್ಸಲ ನಿದ್ದೆ ಗೆಟ್ರೆ ಹೀಗೆ ಆಗುತ್ತೆ ಸರ್. ಹೀಗೆ ಆಗುತ್ತೆ, ನಿಮ್ಗೂ ಹೀಗೆ ಆಗ್ತಾ ಇರತ್ತಾ? ಪದೇ ಪದೇ ನಂಗೆ ಹಾಗೆ ಆಗುತ್ತೆ ಸರ್. ಡಾಕ್ಟರ್, ಇದೇನ್ ಹೂವ ಕೋಟ್ಗೆ ಮರ್ತು ಬಿಟ್ಟಿದ್ದೆ. ನಾಟ್ ಈಗ. ಡಾಕ್ಟರ್, ಒಳ್ಳೆ ಹಕ್ಕಿಗೆ ಕಾಳು ಹಾಕ್ತಾ ಇದ್ದಾರೆ. ನಮ್ ನಂದಿನಿಗೆ ಹರೀಶ್ಗಿಂತ ಒಳ್ಳೆ ಗಂಡ್ ಬೇಕಾ? ಕರೆಕ್ಟ್. ಈ ಜೋಡಿ ಮೇಡ್ ಫಾರ್ ಈಚ್ ಅದರ್. ಮಿಸ್ ನಂದಿನಿ, ಅವ್ರು ಹೇಳಿದ್ ನಿಜ. ನೀವು ಉಟ್ಕೊಂಡಿರೋ ಸೀರೆ ತುಂಬಾ ಚೆನ್ನಾಗಿದೆ. ಈ ಸೀರೆ ನಿಮ್ಮನ್ನು ನೋಡ್ತಾ ಇದ್ರೆ ನನಗೆ ಬ್ಲಡ್ ಪ್ರೆಷರ್ ಜಾಸ್ತಿ ಆಗೋ ಕಾಣುತ್ತೆ. 100% ಹಾರ್ಟ್ ಅಟ್ಯಾಕ್ ಆಗೇ ಆಗತ್ತೆ. ಏನ್ ಮಾಡ್ಲಿ? ಅತಿ ಆಯ್ತು ನಿಮ್ ಹುಡುಗಾಟ. ಅದ್ ಸರಿ, ಏನ ಬಹಳ ಸಂತೋಷವಾಗಿದ್ದೀರಲ್ಲ? ಎಸ್, ಇವತ್ತು ನಾನು ನಿಮ್ಗೊಂದು ಸಂತೋಷ ಸುದ್ದಿ ಹೇಳಬೇಕು ಅಂತ ಇದ್ದೀನಿ. ನಾನಷ್ಟೇ. ನಿಮಗೆ ಅಂತ ಇವತ್ತೊಂದು ಸಂತೋಷದ ಸುದ್ದಿ ತಂದಿದ್ದೀನಿ. ಸದ್ಯಕ್ಕೆ ಟಾಪ್ ಸೀಕ್ರೆಟ್. ಇಷ್ಟು ದಿವಸ ನೀವೇ ನನ್ನನ್ನು ಡ್ರಾಪ್ ಕೊಡ್ಲಾ ಅಂತ ಕೇಳ್ತಾ ಇದ್ದೀರಿ. ಇವತ್ತು ನಾನೇ ನಿಮ್ಮನ್ನ ಡಿಮ್ಯಾಂಡ್ ಮಾಡಿ ಡ್ರಾಪ್ ಕೊಡಿ ಅಂತ ಕೇಳ್ತಾ ಇದ್ದೀನಿ. ನಂದಿನಿ, ಸಂತೋಷ ಸುದ್ದಿನಲ್ಲಿ ಯಾವಾಗಲೂ ಸಸ್ಪೆನ್ಸ್ ಇರಬಾರ್ದು. ಅದೇನ್ ಹೇಳ್ಬಿಡಿ ಪ್ಲೀಸ್ ಪ್ಲೀಸ್. ಸಂತೋಷದಲ್ಲಿ ಸಸ್ಪೆನ್ಸ್ ಇದ್ರೇನೆ ಥ್ರಿಲ್. ಸಾಯಂಕಾಲ ಡ್ರಾಪ್ ಕೊಡುವಾಗ. ನಂಬರ್ 1, ನಾನು ಈಗಿರೋ ಕೆಲಸನ ರಿಸೈನ್ ಮಾಡಿ ನಮ್ಮದೇ ಆದ ಒಂದು ಸ್ವಂತ ನರ್ಸಿಂಗ್ ಹೋಮ್ ನ ತೆಗಿಬೇಕು ಅಂತ ಇದ್ದೀನಿ. ವಾಟ್ ಯು ಸೇ? ಇದ್ದಕ್ಕಿದ್ದಾಗಿ ಇಂಥ ಡಿಸಿಷನ್? ಆಸ್ಪತ್ರೆಯಲ್ಲಿ ನಿಮ್ಗೆ ಬೇಜಾರಾಗುವಂತದ್ದು ಏನಾದ್ರೂ ನಡೀತಾ? ಹಾಗೇನಿಲ್ಲ. ಯು ಸಿ, ಇಟ್ ಈಸ್ ಮೈ ಫ್ಯೂಚರ್ ಪ್ಲಾನ್. ನನ್ನ ಫ್ಯೂಚರ್ ಹೇಗಿರ್ಬೇಕು ಅಂತ ನಾನು ನಿರ್ಧಾರ ಮಾಡ್ಕೋತಾ ಇದ್ದೀನಿ. ನಂದಿನಿ, ನನ್ನ ಕೈ ಹಿಡಿದ ಹೆಣ್ಣು ನನ್ನ ಜೊತೆ ಡಾಕ್ಟರ್ ಆಗಿ ಜನಗಳ ಸೇವೆ ಮಾಡಬೇಕು. ನಾನು ನನ್ನ ಹೆಂಡತಿ ನಮ್ಮಲ್ಲಿ ಬರೋ ರೋಗಿಗಳನ್ನ ಹೇಗೆ ನೋಡ್ಕೋಬೇಕು ಅಂದ್ರೆ ನಮ್ಮ ರೋಗಿಗಳಿಗೆ ಅದು ನರ್ಸಿಂಗ್ ಹೋಮ್ ಅಂತಲೇ ಅನ್ನಿಸ್ಬಾರ್ದು. ಅರೆ, ಯಾಕೆ ನಗ್ತಿದ್ದೀರಾ? ಐ ಆಮ್ ವೆರಿ ಸೀರಿಯಸ್. ನಾನು ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ಓಹೋ, ನನ್ಗೆ ಗೊತ್ತಾಯ್ತು. ನೀವ್ ಯಾರೋ ಡಾಕ್ಟರ್ನೇ ಲವ್ ಮಾಡಿರ್ಬೇಕು. ಅವರು ನಿಮ್ಮನ್ನ ಮದುವೆಯಾಗಿ ಲೈಫ್ ಪಾರ್ಟ್ನರ್ ಆಗಿ ಬರೋಕ್ ತಯಾರಿರ್ಬೇಕು. ರೈಟ್? ಎಕ್ಸಾಕ್ಟ್ಲಿ ಯು ಆರ್ ರೈಟ್. ಮಿಸ್ ನಂದಿನಿ, ನಮ್ಮಿಬ್ರು ಯೋಚನೆನೂ ಒಂದೇ ರೀತಿ ಇದೆ. ಅದಕ್ಕೆ ಅವ್ರು ಡಾಕ್ಟರ್ ಸಿದ್ಧಾರ್ಥ ನಮ್ಮಿಬ್ರನ್ನ ನೋಡಿ ಯು ಮೇಕ್ ಎ ಫೈನ್ ಪೇರ್ ಅಂತ ಹೇಳಿದ್ದು. ನಂದಿನಿ, ನೀವು ನನ್ನ ಲೈಫ್ ಪಾರ್ಟ್ನರ್ ಆಗಿ ಬಂದ್ರೆ ನನ್ನಷ್ಟು ಪರಮ ಸುಖಿ ಈ ಪ್ರಪಂಚದಲ್ಲೇ ಯಾರೂ ಇಲ್ಲ. ನನ್ನ ಕನಸಿನಂತ ನರ್ಸಿಂಗ್ ಹೋಮ್, ನಿಮ್ಮಂತ ಹೆಂಡತಿ. ಓಹ್, ಇಟ್ ಈಸ್ ಗ್ರೇಟ್. ಅದೇ ನನ್ನ ಗುರಿ.
ಅದೇ ನನ್ ಗುರಿ. ಹೇಗಿದೆ ನನ್ನ ಫ್ಯೂಚರ್ ಪ್ಲಾನ್? ನಾನು ನಿಮ್ಮನ್ನ ಮನಸಾರ ಪ್ರೀತಿಸ್ತೀನಿ. ನನಗೆ ಗೊತ್ತು ನಿಮಗೆ ತುಂಬಾ ಖುಷಿಯಾಗಿದೆ ಅಂತ. ನಿಮ್ಗೆ ಎಷ್ಟು ಖುಷಿಯಾಗಿದೆ ಅಂತಂದ್ರೆ ನಿಮ್ಗೇನು ಮಾತಾಡಕ್ಕೆ ಆಗ್ತಿಲ್ಲ. ಐ ಆಮ್ ರೈಟ್ ನಂದಿನಿ? ಐ ಲವ್ ಯು ವೆರಿ ಮಚ್. We make a fine pair. ನಂದಿನಿ. ನಂದಿನಿ, ಏನಿತ್ ಕಣ್ಣೀರು? ಯಾಕೆ ಅಳ್ತಾ ಇದ್ದೀರಾ? ಹಾ, ನನಗ್ ಗೊತ್ತು, ನಾನು ತುಂಬಾ ಅದೃಷ್ಟವಂತ ನಂದಿನಿ. ನನ್ ಕಂಡ್ರೆ ನಿಮಗ್ ತುಂಬಾ ಇಷ್ಟ ಅಲ್ಲ? ಅದಕ್ಕೆ ಈ ಆನಂದದ ಕಣ್ಣೀರು. ಇಲ್ಲ 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 ಇಲ್ಲ. ಡಾಕ್ಟರ್, ನಿಜ, ನಿಮ್ಮನ್ ಕಂಡ್ರೆ ನನಗೆ ತುಂಬಾ ಇಷ್ಟ. ಬಾಯಲ್ಲಿ ಹೇಳೋಕ್ಕಾಗದೇ ಇರೋಷ್ಟು ಭರವಸೆ, ಎದೆ ತುಂಬಿ ಹರಿಯುವಷ್ಟು ಪ್ರೀತಿ, ಯಾವತ್ತಿಗೂ ಕಳ್ಕೊಳ್ಳದೆ ಇರೋಷ್ಟು ನಂಬಿಕೆ ಎಲ್ಲ ಇದೆ. ನನಗ್ ನಿಮ್ ಜೊತೆ ಕಷ್ಟ ಸುಖ, ನಿಮ್ ತಿಳುವಳಿಕೆ ಜ್ಞಾನ ಎಲ್ಲ ಹಂಚ್ಕೊಳ್ಳೋಕೆ ಇಷ್ಟ. ಆದ್ರೆ ನಿಮ್ ಕೈಯಲ್ಲಿ ತಾಳಿ ಕಟ್ಟಿಸ್ಕೊಂಡು ಈ ಮೈನ ನಮ್ಗೆ ಒಪ್ಪಿಸ್ಕೊಂಡು ನಿಮ್ಮ ಹೆಂಡತಿ ಆಗ್ಲಾರೆ. ಈ ದೇಹ ಮಾತ್ರ ಹಂಚ್ಕೊಳ್ಳಾರೆ. ಹಾಗಿದ್ದಿದ್ರೆ ನಾನು ಯಾವತ್ತೂ ನಿಮ್ಮನ್ನ ಅಪೇಕ್ಷೆ ಪಡ್ತಾ ಇದ್ದೆ. ಯಾವತ್ತು? ದಯವಿಟ್ಟು ನನ್ನ ಕ್ಷಮಿಸಿ ಡಾಕ್ಟರ್. ನಾವಿಬ್ರು ಒಬ್ರಿಗೊಬ್ರು ಸಂತೋಷದ ಸುದ್ದಿ ತರಲಿಲ್ಲ, ನೋವಿನ ಸುದ್ದಿ ತಂದ್ಬಿಟ್ವಿ. ನನ್ನ ಬಾಲ್ಯದ ಗೆಳೆಯನ ಜೊತೆ ನನ್ನ ಮದ್ವೆ ಗೊತ್ತಾಗಿದೆ. ನಿನ್ನೆ ತಾನೇ ನಿಶ್ಚಿತಾರ್ಥ ಆಯ್ತು. ಈ ಸೀರೆ ತುಂಬಾ ಚೆನ್ನಾಗಿದೆ ಅಂದ್ರಲ್ಲ, ಇದು ಅವರ ಮೊದಲನೇ ಕೊಡುಗೆ. ಕಂಗ್ರ್ಯಾಚುಲೇಷನ್ಸ್ ಮಿಸ್ ನಂದಿನಿ. ನೀವು ಮೆಚ್ಚಿ ಕೈ ಹಿಡಿಯೋ ಗಂಡು ಯಾರೇ ಆಗಿರ್ಲಿ, he should be a very lucky person. I wish you a very happy lifetime. ಕಡೆಗೂ ನನ್ನ ಜೀವನದಲ್ಲಿ ನೀವು ಪಾಸಿಟಿವ್ ಆಗ್ಲೇ ಇಲ್ಲ, ನೆಗೆಟಿವೇ ಆಗ್ಬಿಟ್ರಿ. ನೇರವಾಗಿ ಹೇಳ್ತಿದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡಿ ಡಾಕ್ಟರ್. ನಿಮ್ ಲೈಫ್ ನಲ್ಲಿ ನಾನು ಪಾಸಿಟಿವ್ ಆಗಲಿಲ್ಲ ಅಂತ ನೀವು ನೊಂದ್ಕೊಂಡ್ರೆ ಅದು ನಿಮ್ ಕಲ್ಪನೆ. ನನ್ನ ಲೈಫ್ ನಲ್ಲಂತೂ ಕೊನೆ ಉಸಿರಿರೋವರೆಗೂ ನನ್ನ ಬುದ್ಧಿಲಿ, ನನ್ನ ಪ್ರೊಫೆಷನ್ಲಿ ನೀವೇ ಪಾಸಿಟಿವ್ ಫೋರ್ಸ್. May God bless you. Wish you happy married life. Thank you. ನಾನು ಇದು ಡಾಕ್ಟರ್ ಹರೀಶ್ ಅಂತ, ನಮ್ಮ ಆಸ್ಪತ್ರೆಯಲ್ಲಿ ಫೇಮಸ್ ಸರ್ಜನ್. ನಮಸ್ಕಾರ. ಯಾಕೆ ನಗ್ತಿದ್ದೀರಾ? ನಂದು ಇವನು ನಾನು ಹೈಸ್ಕೂಲಿಂದ ಹೋಗೋ ಬರೋ ಫ್ರೆಂಡ್ಸ್. ನೀನು ಹೋಗೋದಕ್ಕೆ ಬಾಲು, ನೀನ್ ನಿಜವಾಗ್ಲೂ ತುಂಬಾ ಅದೃಷ್ಟವಂತ. ಹರೀಶ, ನಾಳೆ ನಮ್ಮ ಪಾರ್ಟಿಲಿ ನಿಂದೆ ಹಾಡ್ಕೋಣ.
ನೆನಪು ಎದೆಯಾಳದಿಂದ ಹಾಡಾಗಿ ಬಂದು ಆನಂದದಿಂದ ಎದೆಯಾಳದಿಂದ ಹಾಡಾಗಿ ಬಂತು ಆನಂದದಿಂದ ನೂರೊಂದು ನೆನಪು ಎದೆಯಾಳದಿಂದ ಹಾಡಾಗಿ ಬಂತು ಆನಂದದಿಂದ ಸಿಂಧೂರವೆಂದು ನಗಲಮ್ಮ ಎಂದು ಎಂದೆಂದು ಇರಲಮ್ಮ ಈ ದಿವ್ಯ ಬಂದ ನೂರೊಂದು ನೆನಪು ಎದೆಯಾಳದಿಂದ ಹಾಡಾಗಿ ಬಂತು ಆನಂದದಿಂದ ಒಲವೆಂಬಲತೆಯು ತಂದಂತ ಹೂವು ಮುಡಿಯೇರೆ ನಲಿವು ಮುಡಿಜಾರೆ ನೋವು ಕೈಗೂಡಿದಾಗ ಕಂಡಂಥ ಕನಸು ಅದೃಷ್ಟದಾಟ ತಂದಂಥ ಸೊಗಸು ಪ್ರೀತಿ ನಗುತ್ತಿರಲಿ ಬಾಳು ಬೆಳಗಿರಲಿ ಪ್ರೀತಿ ನಗುತ್ತಿರಲಿ ಬಾಳು ಬೆಳಗಿರಲಿ ನೀವೆಂದು ಇರಬೇಕು ಸಂತೋಷದಿಂದ ನೂರೊಂದು ನೆನಪು ಎದೆಯಾಳದಿಂದ ಹಾಡಾಗಿ ಬಂತು ಆನಂದದಿಂದ ನನ್ನಿಂದ ಆಗ್ತಾ ಇಲ್ಲ. ನನ್ನಿಂದ ಯಾರಿಗೂ ತೊಂದರೆ ಆಗಬಾರ್ದು. ಇತ್ತೀಚೆಗೆ ನನಗೆ ಕೆಲಸ ಮಾಡೋಕ್ಕೆ ಬಹಳ ಕಷ್ಟ ಆಗ್ತಾ ಇದೆ. ನನ್ನಿಂದ ಪೇಷಂಟ್ಸ್ಗಳಿಗೆ ತೊಂದರೆ ಆಗೋದು ಬೇಡ ಸರ್. ನನ್ನ ಹೆಲ್ತ್ ಸರಿ ಇಲ್ಲ, ನನಗೆ ರೆಸ್ಟ್ ಬೇಕು ಪ್ಲೀಸ್. I can understand your problem, but you must be sportive, my boy. Life ನಲ್ಲಿ ಇದೆಲ್ಲ ನ್ಯಾಚುರಲ್. Take it easy. ನಿಮ್ಮ ರೂಮಿನೊಳಗೆ ಬರ್ತಿದ್ದ ಹಾಗೆ ತಪ್ಕೊಳ್ಳೋದು ಬಿತ್ಕೊಳ್ಳೋದು ಅದು ಬಿಟ್ರೆ ಬೇರೆ ಏನ್ ಕೆಲ್ಸ ಅಲ್ಲ ನಮ್ಗೆ. ಇನ್ನು ಇದು ಸಾಕು. ಅಮ್ಮನ್ಗೆ ಅರ್ಜೆಂಟ್ ಆಗಿ ಹೊಂದ್ಬೇಕಂತೆ. ನಿಮಗ್ ಬೇಡವಾ? ನನಗೆ ಈ ಬಂಧನ ಜನ್ಮ ಜನ್ಮದ ಅನುಬಂಧನ. ಈ ಬಂಧನ ಜನ್ಮ ಜನ್ಮದ ಅನುಬಂಧನ. ಈ ಪ್ರೇಮ ಸಂಗೀತ
ಸಂತೋಷ ಸಂಕೇತ ಈ ಬಂಧನ ಜನ್ಮ ಜನ್ಮದ ಅನುಬಂಧನ ಈ ಪ್ರೇಮ ಸಂಗೀತ ಸಂತೋಷ ಸಂಕೇತ ಈ ಬಂಧನ ನನ್ನ ನಿನ್ನ ಮಿಲನ ತಂದ ಹೊಸ ಜೀವನ ಈ ಬಂಧನ ಹೃದಯ ತುಂಬಿ ಬಂದ ಒಂದು ಸುಖ ಭಾವನ ನಿನ್ನ ಮಡಿಲಲ್ಲಿ ನಾನು ಮಗುವಾದೆ ನಿನ್ನ ಉಸಿರಲ್ಲಿ ನಾನು ಉಸಿರಾದೆ ಪ್ರೇಮದ ಸೌರಭ ಚೆಲ್ಲುವ ಚಂದನ ಈ ಬಂಧನ ಜನ್ಮ ಜನ್ಮದ ಅನುಬಂಧನ Dr. Harish, there has been a fatal distress owing to increase in temperature. And you know it requires a cesarean operation. You are the expert and the best. So, good luck, doctor. Hello, doctor. Hello, Balu. Hello, Harish. ಏಯ್ Hi, Nandu. ಏನು ಹೆಂಡತಿನ ಹುಡ್ಕೊಂಡು ಇಷ್ಟು ದೂರ ಬಂದಿದ್ಯಾ? ನಂದು 9:00 ಶೋ ಕಮೆಂಟ್ಸ್ ಆಗುತ್ತೆ. ಪುಟ್ಟನ ಕಣಗಲ್ ಅವ್ರ ಪಿಕ್ಚರ್ಗೆ ಟಿಕೆಟ್ ತಂದಿದ್ದೀನಿ. ನೋಡು, ಹರೀಶ್ ಜೊತೆ ಮಾತಾಡ್ತಿರ್ತೀನಿ, ನೀನು ಡ್ರೆಸ್ ಚೇಂಜ್ ಮಾಡ್ಕೊಂಡು ಬಾ. ಡೋಂಟ್ ವರಿ ಮಿಸಸ್ ಬಾಲು, ನೀವು ಅವನ ಜೊತೆ ಹೋಗಿ. ಐ ಕ್ಯಾನ್ ಮ್ಯಾನೇಜ್. ನೋ ಡಾಕ್ಟರ್, ಇವತ್ತೊಂದು ದಿವಸ ಎಕ್ಸ್ಕ್ಯೂಸ್ ಮಿ ಬಾಲು, ಒಂದು ಮೇಜರ್ ಎಮರ್ಜೆನ್ಸಿ ಆಪರೇಷನ್ ಇದೆ. ಹರೀಶ್ಗೆ ಬೇರೆ ಯಾವ್ದು ಸರಿಯಾದ ಹೆಲ್ಪ್ ಇಲ್ಲ, ನಾನೇ ಅಟೆಂಡ್ ಮಾಡ್ಬೇಕು. ಇನ್ನೊಂದು ದಿನ ಹೋಗೋಣ. ನಂದು ಕರೀತಾ ಇರೋದು ನಿನ್ ಗಂಡ. ಮಿಸಸ್ ಬಾಲು, ನನ್ನ ಫ್ರೆಂಡಿಗೆ ನಿರಾಸೆ ಮಾಡೋದನ್ನ ನಾನು ಒಪ್ಪೋದಿಲ್ಲ. ನೀವು ಅವನ ಜೊತೆ ಹೋಗಿ. ಆಪರೇಷನ್ ನನಗೆ ಬೇರೆ ಯಾರಾದ್ರೂ ಹೆಲ್ಪ್ ಮಾಡ್ತಾರೆ. ಐ ಆಮ್ ಸಾರಿ ಡಾಕ್ಟರ್, ನೀವು ಹ್ಯಾಂಡಲ್ ಮಾಡ್ತಿರೋದು ಅಪರೂಪದ ಕೇಸ್. ನಾನ್ ಸಕ್ಸಸ್ಫುಲ್ ಡಾಕ್ಟರ್ ಆಗೋದಿಕ್ಕೆ ನಿಮ್ಮ ಹತ್ರ ಕಲಿಬೇಕಾದ ಬೇಕಾದಷ್ಟಿದೆ. ಒಂದು ಸಿನಿಮಾ ನೋಡೋ ಸಲುವಾಗಿ ಇಂಥ ಅವಕಾಶ ಕಳ್ಕೊಳ್ಳೋಷ್ಟು ಫೂಲ್ ಅಲ್ಲ ನಾನು. ಪ್ಲೀಸ್ ಬಾಲು, ಟ್ರೈ ಟು ಅಂಡರ್ಸ್ಟ್ಯಾಂಡ್. ಕಾಫಿ ತಿಂಡಿ ಏನಾದ್ರೂ ರೆಡಿ ಇದೆಯಾ? ಸ್ವಲ್ಪ ತಡ್ರಿ, 5 ನಿಮಿಷದಲ್ಲಿ ಮಾಡ್ಕೊಡ್ತೀನಿ. ಇಷ್ಟೊತ್ತೇನ್ ಮಾಡ್ತಿದ್ದೆ? ಮಾಡಿಡೋಕ್ ಬುದ್ಧಿ ಇರ್ಲಿಲ್ಲ? ಆಸ್ಪತ್ರೆಯಿಂದ ಸುಸ್ತಾಗಿ ಬಂದು ಈಗ ತಾನೇ ಇದ್ದೆ, ಮಾಡ್ಕೊಡ್ತಾ ಇದ್ದೀನಲ್ಲ. ಒಂದು 5 ನಿಮಿಷ ತಡೀರಿ. ಪಾಪ, ಆಸ್ಪತ್ರೆ ಉದ್ಧಾರ ಮಾಡಕ್ಕಾಗುತ್ತೆ, ಗಂಡನ ಕೆಲಸ ಮಾಡಕ್ಕಾಗಲ್ಲ. ಮದುವೆ ಆದ್ಮೇಲೂ ಹೋಟ್ಲಲ್ಲಿ ಊಟ ಮಾಡೋದು ತಪ್ಪಲಿಲ್ಲ. ನನ್ನ ಕರ್ಮ. ನೀವು ಹೋಟೆಲ್ ಊಟ ಮಾಡಿದ್ರಲ್ಲ, ಹೆಂಡತಿಗೇನಾದ್ರೂ ತರೋಣ, ರಾತ್ರಿ ಎಲ್ಲ ನಿದ್ರೆಗೆಟ್ಟು ಬಂದಿದ್ದಾಳೆ ಅಂತ ನನ್ನ ಯೋಚನೆ ಏನಾದ್ರೂ ಬಂತಾ ನಿಮ್ಗೆ? ನೀನೇನಾದ್ರೂ ತಗೊಂಡ್ಯಾ, ಊಟ ಮಾಡಿದ್ಯಾ ಅಂತ ಕೇಳ್ದೆ ಹಾರಾಡ್ತಾ ಇದ್ದೀರಲ್ಲ. ನನ್ಗೇನಿತ್ತು, ನಾನ್ ಮನೆಗ್ ಬಂದಾಗ ತಿನ್ನೋಕೆ? ಮನೆ ಎಲ್ಲ ಹರಡೋಗಿದ್ರಲ್ಲ ನೀವು, ಅದನ್ನೇ ಕ್ಲೀನ್ ಮಾಡೋದಾಗೋಯ್ತು. ಒಂಚೂರು ನೋಡ್ಕೊಳಕ್ಕಾಗ್ಲಿಲ್ಲ? ಬಹಳ ಚೆನ್ನಾಗಿದೆ. ನಿನ್ನ ನಾನ್ ನೋಡ್ಕೋಬೇಕಿತ್ತ? ಅಡ್ಗೆ ಮನೆ ತುಂಬಾ ಸಾಮಾನಿತ್ತು, ಏನಾದ್ರೂ ಮಾಡ್ಕೋಬೇಕಿತ್ತು. ಇಲ್ದೆ ಹೋದ್ರೆ ನನ್ನಾಗೆ ಹೋಟ್ಲಲ್ಲಿ ಹೋಗಿ ತಿನ್ಬೇಕಿತ್ತು. ಹಾಗೆ ಹೇಳೋಕೆ ನಿಮ್ಗೆ ನಾಚಿಕೆ ಆಗೋಲ್ಲ? ಹೆಂಗ್ ಸಾಕ್ ನಿನಗೆ ನಾಚಿಕೆ ಇಲ್ಲ? ಗಂಡನ್ ನೋಡ್ಕೊಳ್ಳೋ ಯೋಗ್ಯತೆ ಇಲ್ದ್ಮೇಲೆ ಮದ್ವೆ ಯಾಕೆ ಮಾಡ್ಕೋಬೇಕಿತ್ತು? ನನಗ ಬೇಕಾಗಿತ್ತು ಮದ್ವೆ. ನೀವೇ ಅಲ್ವಾ ಮೈ ಮೇಲ್ ಬಿದ್ದು ನಾನು ಡಾಕ್ಟರ್ ಆಗಿದ್ದಕ್ಕೆ ಮದ್ವೆ ಆಗಿದ್ದು. ಜಾಸ್ತಿ ಕಿರಿಚಬೇಡಿ, ತಗೊಳ್ಳಿ ದೋಸೆ. ನಾನು ನಿಮ್ಮನ್ನು ಮನಸಾರ ಪ್ರೀತಿಸ್ತೀನಿ, ಆದ್ರೆ ನಾನು ಹಾಸ್ಪಿಟಲ್ ಬಿಡೋಕ್ಕಾಗ್ತಿಲ್ಲ. ನನ್ನಿಂದ ನೀವು ಸಫರ್ ಮಾಡ್ಬೇಕಾಗುತ್ತೆ. ನನ್ಗೋಸ್ಕರ ನೀವು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕು. ಕಮಾನ್, ಡೋಂಟ್ ಬಿ ಸಿಲಿ. ನೋಡಿಲ್ಲಿ, ಹೋಗಿ ಮುಖ ತೊಳ್ಕೊ, ಆಚೆ ಹೋಗಿ ಎಲ್ಲಾದ್ರೂ ಊಟ ಮಾಡೋಣ. ಕಮಾನ್.
ನಂದಿನಿ, ನಿನ್ನ ಕಾಗದ ಸಿಕ್ಕಿದ ತಕ್ಷಣ ಗೌರಿನ್ ಕರ್ಕೊಂಡ್ ಬಂದಿದ್ದೀನಿ. ಇವಳು ನಮ್ ದೂರದ ಸಂಬಂಧ. ಯಾಕೋ ಆ ದೇವ್ರು ಇವಳು ಗಂಡನ ಬೇಗ ಕರೆಸ್ಕೊಂಡ್ಬಿಟ್ಟ. ಅದು ಅಲ್ದೆ ನಮ್ ಎಸ್ಟೇಟ್ ಜನ ಸರಿ ಇಲ್ಲ. ನಿನ್ನ ಮನೆನೇ ಸರಿ ಅಂತ ಕರ್ಕೊಂಡ್ ಬಂದು ನಿನ್ನ ಮಡ್ಲಿಗೆ ಹಾಕಿದ್ದೀನಿ. 2 ಹೊತ್ತು ಊಟ ಹಾಕ್ಬಿಡು. ಅಕಸ್ಮಾತ್ ತಿಳಿದೆ ಏನಾದ್ರೂ ತಪ್ಪು ಮಾಡ್ಬಿಟ್ರೆ ಮುಂಡೆ ಅಂತ ಮಾತ್ರ ಬೈಬೇಡಮ್ಮ. ಅತ್ತೆ, ನಾನು ಒಂದು ಹೆಣ್ಣು. ಗೌರಿನ ನಾನು ಮನೆಯಾಳ್ ತರ ನೋಡ್ಕೊಳ್ಳಲ್ಲ, ನಾನು ಒಡ ಹುಟ್ಟಿದ ಅಕ್ಕನ ತರ ನೋಡ್ಕೋತೀನಿ. ಗೌರಿ, ಇಲ್ ಬಾಮ್ಮ. ಗೌರಿ, ಇಲ್ ನೋಡು. ನಮ್ ನಂದಿನಿ ಮನ್ಸು ನೋಯ್ದ ಹಾಗೆ ನಡ್ಕೊಂಡು ಒಳ್ಳೆಯವಳು ಅನ್ನಿಸ್ಕೊಳ್ಳೋದು ನಿನಗ್ ಸೇರಿದ್ದು. ಸೀತತ್ತೆ, ಹೆತ್ತ ತಾಯಿಗಿಂತ ಹೆಚ್ಚಾಗಿ ನನ್ಗೊಂದು ದಾರಿ ತೋರಿಸಿವ್ರಿ. ನಮ್ಮ ಬಾಳನ ಹೆಡ್ತಿ ನನ್ಗೆ ಯಜಮಾನಿ ಮಾತ್ರ ಅಲ್ಲ, ಮನೆ ದ್ಯಾವ್ರ ತರ ನೋಡ್ಕೋತೀನಿ. ಏನು ಬಾಳ ಮೂಡ್ನಲ್ಲಿ ಪ್ಯಾನೋ ಬಾರಿಸ್ತಾ ಇದ್ದೀರಾ? ಇನ್ನೇನ್ ಮಾಡೋದು, ಬೇವರ್ಸಿಗಳ ತರ ಹೇಳೋರಿಲ್ಲ ಕೇಳೋರಿಲ್ಲ ಈ ಮನೆಯಲ್ಲಿ. ಕಾಯ್ತಾ ಇದ್ದೀನಿ. ಡಾಕ್ಟರ್ ಹರೀಶ್ ತಾಯಿ ಆಸ್ಪತ್ರೆಯಲ್ಲಿ ಹೋಗ್ಬಿಟ್ರು, ಅದಕ್ಕೆ ಲೇಟ್ ಆಯ್ತು. ಒಂದ್ ದಿವಸ ಆಕ್ಸಿಡೆಂಟ್, ಒಂದ್ ದಿವಸ ಮರ್ಡರ್, ಒಂದ್ ದಿವಸ ನ್ಯಾಚುರಲ್ ಡೆತ್, ಹೀಗೆ ಏನಾದ್ರು ನಡೆದೇ ಇರುತ್ತೆ ನಿಮ್ಮ ಆಸ್ಪತ್ರೆಯಲ್ಲಿ. ಬಾಲು ಸತ್ ಹೋಗಿದ್ದು ಇನ್ಯಾರು ಅಲ್ಲ, ನಿಮ್ ಫ್ರೆಂಡ್ ಹರೀಶ್ ತಾಯಿ. ಹರೀಶನ್ ತಾಯಿಗೆ ವಯಸ್ಸಾಗಿತ್ತು, ಸತ್ರು. ಸಾಯೋರ್ನ ಹಿಡ್ಕೊಳಕ್ಕಾಗತ್ತಾ? ಆವತ್ತು ಮದುವೆಯಲ್ಲಿ ಡಾಕ್ಟರ್ ಹರೀಶ್ನ ತೋರಿಸಿ ಇವನ್ ಜೊತೆ ಸ್ನೇಹ ಬಂಧನ, ನಿಮ್ ಜೊತೆ ಪ್ರೇಮ ಬಂಧನ ಅಂದ್ರಲ್ಲ, ಇದೇನಾ ಸ್ನೇಹ ಬಂಧನಕ್ಕೆ ನೀವು ಕೊಡ್ತಿರೋ ಬೆಲೆ? ಇದೇನಾ ಸ್ನೇಹಿತನ ದುಃಖ ಸಂಕಟದಲ್ಲಿ ನೀವು ಭಾಗಿಯಾಗ್ತಿರೋ ರೀತಿ? ನೋ, ಐ ನೆವರ್ ಎಕ್ಸ್ಪೆಕ್ಟೆಡ್ ದಿಸ್ ಬಾಲು. ಈ ಕ್ಷಣಕ್ಕೆ ನನ್ ಕಣ್ಣು, ನನ್ ಕಿವಿ ನನಗೆ ನಂಬೋಕಾಗ್ತಾ ಇಲ್ಲ. ನನಗೂ ಅಷ್ಟೇ. ನಾನು ಹಂಬಲಿಸಿ ಮದುವೆ ಆದ ನನ್ನಂದು ನೀನೇ ಅಂತ ನಂಬೋಕೆ ಆಗ್ತಾ ಇಲ್ಲ. ನಾವಿಬ್ರು ಗಂಡ ಹೆಂಡತಿ ಅಂತ ಅನ್ನಿಸ್ತಾನೆ ಇಲ್ಲ. ನಂದಿನಿ, ಇನ್ನು ನೀನು ದೊಡ್ಡ ಡಾಕ್ಟರ್ ಆಗೋದನ್ನ ಮರ್ತು ಬಿಡು. ನಿನ್ ಗಂಡನ ಸುಖಕ್ಕೋಸ್ಕರ ನಿನ್ನ ಆಸೆ ಆಕಾಂಕ್ಷೆಗಳನ್ನ ತ್ಯಾಗ ಮಾಡು. ಇಲ್ಲಾಂದ್ರೆ ನಿನಗೆ ಸಂಸಾರದ ಸುಖ, ಸಂತೋಷ, ನೆಮ್ಮದಿ ಯಾವತ್ತಿಗೂ ಸಿಗೋಲ್ಲ. ಹೆಣ್ಣು ಎಲ್ಲಾ ತ್ಯಾಗಕ್ಕೂ ಸಿದ್ಧವಾಗಿರ್ಬೇಕು, ಎಲ್ಲಾ ತ್ಯಾಗಕ್ಕೂ ಸಿದ್ಧವಾಗಿರ್ಬೇಕು. ನಂದಿನಿ, ಸಮಥಿಂಗ್ ರಾಂಗ್? ನೋ ಡಾಕ್ಟರ್, ಐ ಆಮ್ ಪರ್ಫೆಕ್ಟ್ಲಿ ಆಲ್ ರೈಟ್. ಇಂಪಾಸಿಬಲ್. ನೀವು ನನ್ನ ಹತ್ರ ಸುಳ್ಳು ಹೇಳ್ತಾ ಇದ್ದೀರಾ. ನಾನು ನಿಮ್ಮನ್ನ ಗಮನಿಸ್ತಾನೆ ಇದ್ದೀನಿ. ನೀವು ಮನಸ್ಸಿನಲ್ಲಿ ಏನೋ ನೋವಿಟ್ಕೊಂಡು ಸಂಕಟ ಪಡ್ತಾ ಇದ್ದೀರಾ. ಅದನ್ನ ಇನ್ನೊಬ್ರ ಹತ್ರ ಹೇಳ್ಕೊಂಡ್ರೆ ನಿಮ್ಮ ಮನಸ್ಸು ಹಗುರ ಆಗುತ್ತೆ. ಅದೇನ್ ಹೇಳಿ ಪ್ಲೀಸ್. ನಂದಿನಿ, ಐ ರಿಕ್ವೆಸ್ಟ್ ಯು, ಪ್ಲೀಸ್ ಟೆಲ್ ಮಿ. ಹೇಳಿ. ಡಾಕ್ಟರ್, ಯಾಕೋ ಇತ್ತೀಚೆಗೆ ನನಗೂ ಬಾಲ್ಗೂ ಸರಿ ಇಲ್ಲ. ದಿನಾ ಜಗಳ, ನಮ್ಮಿಬ್ರಿಗೂ ಅಂಡರ್ಸ್ಟ್ಯಾಂಡಿಂಗೇ ಇಲ್ಲ. ನಾನು ಆಸ್ಪತ್ರೆಯಲ್ಲಿ ಕೆಲಸ ಮಾಡೋದು ಅವ್ರಿಗಿಷ್ಟ ಇಲ್ಲ, ಆಸ್ಪತ್ರೆಯನ್ನು ಬಿಡೋದು ನನ್ಗಿಷ್ಟ ಇಲ್ಲ. ನನಗೇನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ನಿಮ್ಮಿಬ್ಬರನ್ನ ನೋಡಿ ನಾನು ಎಷ್ಟೊಂದು ಸಂತೋಷ ಪಟ್ಟಿದ್ದೆ. ಮೇಟ್ ಫಾರ್ ಈಚ್ ಅದರ್ ಅಂತ ಆನಂದ ಪಟ್ಟಿದ್ದೆ. ಗಂಡ ಹೆಂಡತಿರು ಅಂದ್ರೆ ನಿಮ್ ಹಾಗಿರ್ಬೇಕು ಅಂತ ಎಲ್ರ ಮುಂದನೂ ಹೇಳ್ಕೊಂಡಿದ್ದೆ. ಬಟ್ ಇಟ್ ಈಸ್ ವೆರಿ ಅನ್ಫಾರ್ಚುನೇಟ್ ನಂದಿನಿ. ಬಾಲುನು ಬಹಳ ಒಳ್ಳೆ ಮನುಷ್ಯ. ಅವನ ಸ್ವಭಾವ ನಿಮ್ಗಿಂತ ನನಗ್ ಚೆನ್ನಾಗ್ ಗೊತ್ತು. ನೋಡಿ, ಸಂಸಾರ ಅಂದ್ಮೇಲೆ ಈ ರೀತಿ ಜಗಳ, ಮನಸ್ತಾಪ ಎಲ್ಲ ಇದ್ದೇ ಇರುತ್ತೆ. ಅದಕ್ಕೆಲ್ಲ ನೀವು ಬೇಜಾರು ಮಾಡ್ಕೊಳ್ದೆ ನೀವು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು. ಇನ್ಮೇಲಾದ್ರೂ ನೀವು ಯಾವಾಗ್ಲೂ ನಗ್ತಾ ಇರೋದನ್ನ ನೋಡೋದಕ್ಕೆ ನಾನು ಆಸೆ ಪಡ್ತೀನಿ. ಐ ಹೋಪ್ ಯು ಡೋಂಟ್ ಡಿಸಪಾಯಿಂಟ್ ಮೀ. ಚೀರ್ ಅಪ್. ಈ ಎಕ್ಸ್ರೇ ಪ್ರಕಾರ ಹರೀಶ್ ಅವ್ರ ಹಾರ್ಟು ತುಂಬಾ ಎನ್ಲಾರ್ಜ್ ಆಗಿದೆ. ಹಾಗೇನೆ ಈ ECG ರಿಪೋರ್ಟ್ ಕೂಡ ಅವ್ರ ಹಾರ್ಟ್ ಎನ್ಲಾರ್ಜ್ ಆಗಿರೋದನ್ನು ತೋರಿಸ್ತಾ ಇದೆ. ಕ್ಲಿನಿಕಲ್ ಎಕ್ಸಾಮಿನೇಷನ್ ಅಲ್ಲೂ
ಅವ್ರ ಹಾರ್ಟ್ ಎನ್ಲಾರ್ಜ್ಮೆಂಟ್ ಇದೆ ಸರ್. This is an old case of the multiple valvular defects of the heart. Now he has gone into the pulmonary hypertension and decomposition of the heart. ಅದಕ್ಕೆ ಬ್ಲಡ್ ವಾಮಿಟ್ ಮಾಡಿಕೊಂಡು ಶಾಕ್ನಲ್ಲಿದ್ದಾರೆ. ಕಂಡೀಷನ್ ತುಂಬಾ ಕ್ರಿಟಿಕಲ್ ಆಗಿದೆ. ಈಗ ನಾವು ಅವ್ರಿಗೆ ಕೊಡೋ ಟ್ರೀಟ್ಮೆಂಟ್ ಅಲ್ಲದೆ ಬೇರೆ ಯಾವ ಟ್ರೀಟ್ಮೆಂಟ್ನಿಂದಲೂ ಅವ್ರಿಗೆ ಪ್ರಯೋಜನ ಆಗಲ್ಲ. ಇಟ್ಸ್ ಇಂಪಾಸಿಬಲ್. ಇವ್ರ ಅಕಸ್ಮಾತ್ ಈ ಅಕ್ಯೂಟ್ ಫೇಸಿಂದ ಈಗ ಪಾರಾದರೂ ಮುಂದೆ ಬಹಳ ದಿವಸ ಬದುಕೋದಿಲ್ಲ. ಪ್ರೊಗ್ನಾಸಿಸ್ ಇಸ್ ಪುವರ್. ಹೆಚ್ಚು ಕಡಿಮೆ ಅಂದ್ರೆ ಎಷ್ಟು ದಿವಸ ಬದುಕ್ಬೋದು ಸರ್? ಇದನ್ನ ಹೀಗೆ ಅಂತ ಹೇಳಕ್ ಬರೋದಿಲ್ಲ. ಅಟ್ ದಿ ಮೋಸ್ಟ್ 6 ತಿಂಗಳು. ನಂದಿನಿ, ನಂದಿನಿ, ನಾನು ಆದಷ್ಟು ಬೇಗ ಸಾಯಕ್ಕೆ ಇಷ್ಟಪಡ್ತೀನಿ. ಯಾಕೆ ಗೊತ್ತಾ? ಈ ಜನ್ಮದಲ್ಲಿ ನಿಮ್ ಗಂಡನಾಗೋ ಭಾಗ್ಯ ನನಗೆ ಸಿಗ್ಲಿಲ್ಲ. ಮುಂದಿನ ಜನ್ಮದಲ್ಲಾದ್ರೂ ನಿಮ್ಮ ಮಗುವಾಗಿ ಹುಟ್ಟಿ ಯಾವಾಗ್ಲೂ ನಿಮ್ಮ ಹತ್ರನೇ ಇರಬೇಕು ಅಂತ ಆಸೆ ಪಡ್ತೀನಿ. ನಂದಿನಿ, ಇವತ್ತೇ ನಿಮ್ಮ ಎದೆಯಲ್ಲಿ ಭದ್ರವಾಗಿ ಬರ್ಕೊಂಬಿಡಿ. ಮುಂದೆ ನಿಮ್ಮ ಹೊಟ್ಟೆಲ್ ಹುಟ್ಟೋ ಮಗು ಈ ಹರೀಶನೇ. ಅದು ನಾನೇ. ನೀವು ಸುಮ್ಮನೆ ಮಲ್ಕೊಳ್ಳಿ, ಆಯಾಸ ಆಗುತ್ತೆ. ನಂದಿನಿ, ನಂದೊಂದು ಚಿಕ್ಕ ರಿಕ್ವೆಸ್ಟ್. ಹೇಳಿ, ಏನ್ ಹೇಳಿ? ನೆಕ್ಸ್ಟ್ ಬರೋವಾಗ ಬಾಲು ನಿಮ್ ಜೊತೆ ಕರ್ಕೊಂಡ್ ಬರ್ತೀರಾ? ಖಂಡಿತ ಕರ್ಕೊಂಡ್ ಬರ್ತೀನಿ. ಥ್ಯಾಂಕ್ಸ್. ಥ್ಯಾಂಕ್ಸ್. ಬಾಲು, ನಾನೊಂದು ಗೆದ್ದಿಲ್ ಹಿಡಿದ ಮರ. ಆದಷ್ಟು ಬೇಗ ಬಿದ್ದೋಗ್ಬೇಕು ಅನ್ನೋದೇ ನನ್ನ ಆಸೆ. ನೀನ್ ಯಾಕೋ ಯೋಚನೆ ಮಾಡ್ತೀಯಾ? ನಿನ್ನ ಉಳಿಸ್ಕೋತೀನಿ ಅಂತ ನಂದಿನಿ ಹಠ ತೊಟ್ಟಿದ್ದಾಳೆ. ನಂದಿನಿ ನಾನು ನಿರಾಸೆ ಮಾಡಲ್ಲ ಬಾಲು. ಇಲ್ಲಿ ಸತ್ರು ನಾನು ಅಲ್ಲಿ ಉಳ್ಕೋತೀನಿ. ಆದಷ್ಟು ಬೇಗ ಕಣ್ಣು ಮುಚ್ಕೊಂಡು ನಂದಿನಿ ತೋಳ್ದಕ್ಕಿನಲ್ಲಿ ಮಗುವಾಗಿ ಕಣ್ಬಿಡ್ಬೇಕು ಅನ್ನೋದೇ ನನ್ನ ಹಂಬಲ. ಏ ಬಾಲು, ಮುಂದಿನ ತಿಂಗಳು 31ಕ್ಕೆ ನಿನ್ ಮದುವೆಯಾಗಿ 1 ವರ್ಷ ಆಯ್ತಲ್ಲ. ನೋಡು, ಒಂದು ಗ್ರ್ಯಾಂಡ್ ಫಂಕ್ಷನ್ ಅರೇಂಜ್ ಮಾಡ್ಬಿಡು. ನಾನು ನಿಮ್ಮಿಬ್ಬರನ್ನ ಕಣ್ ತುಂಬಾ ನೋಡಿ ಮನಸಾರ ಹಾರಿಸ್ಬಿಡ್ತೀನಿ. ಏನಂತೀಯ? ಹರೀಶ್ ಕೊನೆಯ ಆಸೆನ ನೆರವೇರಿಸ್ಬಿಡಿ ನಂದಿನಿ. ಅವರ ಬದುಕಿನ ಕಾದಂಬರಿಯ ಕೊನೆಯ ಪುಟದಲ್ಲಿ ದೇವರಿಚ್ಛೆ ಏನಿದೆಯೋ ಏನೋ. ಪ್ರೇಮದ ಕಾದಂಬರಿ ಬರೆದನು ಕಣ್ಣೀರಲಿ, ಕಥೆಯು ಮುಗಿದೆ ಹೋದರು ಮುಗಿಯದಿರಲಿ ಬಂಧನ. ಪ್ರೇಮದ ಕಾದಂಬರಿ ಬರೆದನು ಕಣ್ಣೀರಲಿ, ಕಥೆಯು ಮುಗಿದೆ ಹೋದರು ಮುಗಿಯದಿರಲಿ ಬಂಧನ. ಇನ್ಯಾವತ್ತೂ ಓವರ್ ಟೈಮ್ ಡ್ಯೂಟಿ ಮಾಡಲ್ಲ ಅಂತ ಭಾಷೆ ಕೊಟ್ಟು ಮತ್ತೆ ನೈಟ್ ಡ್ಯೂಟಿ ಮಾಡ್ತಾ ಇರೋ ಪತಿವ್ರತೆ, ಕೈ ಹಿಡಿದ ಗಂಡನಿಗೆ ತಾನು ಗರ್ಭಿಣಿ ಅನ್ನೋ ವಿಷಯನ ತಿಳಿಸದೇ ಇರೋ ಸತಿ ಶಿರೋಮಣಿ. ನಂದು, ನಿಜ ಹೇಳು, ನಿನಗೂ ಹೃದಯ ಅನ್ನೋದಿದ್ಯಾ? ನೀನು ಒಬ್ಬ ಜವಾಬ್ದಾರಿ ಇರೋ ಗೃಹಿಣಿನ? ಹೆಣ್ಣಾಗಿ ಹುಟ್ಟಿ ಗೃಹಿಣಿಯಾದ ತಪ್ಪಿಗೆ ನಾನಿನ್ನೂ ನನ್ನ ಹೃದಯನ ಭದ್ರವಾಗಿ ಹಿಡ್ಕೊಂಡಿದ್ದೀನಿ.
ಆವತ್ತು ಡಾಕ್ಟರ್ ಸಿದ್ಧಾರ್ಥ ನಿಮಗೆ ಫೋನ್ ಮಾಡಿ ಹರೀಶ್ಗೆ ಸೀರಿಯಸ್ ಅಂತ ಹೇಳಿದಾಗ ರಾಂಗ್ ನಂಬರ್ ಅಂತ ಡಿಸ್ಕನೆಕ್ಟ್ ಮಾಡಿದ್ರಲ್ಲ, ನಿಮಗ್ ಹೃದಯ ಇದೆಯಾ? ಹರೀಶ್ಗೆ ಸಾವು ದಿನೇ ದಿನೇ ಸ್ವಲ್ಪ ಸ್ವಲ್ಪವಾಗಿ ನುಂಗ್ತಾ ಇದೆ. ಅವ್ರು ನಮ್ಮಿಬ್ಬರಲ್ಲಿ ಇಟ್ಟ ಪ್ರೀತಿ ವಾತ್ಸಲ್ಯಕ್ಕೆ ನಾನು ಹಗಲು ರಾತ್ರಿ ಹೋರಾಡಿ ಸಾವಿನ ಕೈಯಿಂದ ಅವ್ರನ್ನ ಬಿಡಿಸ್ಕೋಬೇಕು. ಇಲ್ಲ ಅವ್ರ ಕೊನೆ ಉಸಿರಿರೋವರೆಗೂ ಸೇವೆ ಮಾಡಿ ಅವ್ರ ಋಣನ ಕಡಿಮೆ ಮಾಡ್ಕೋಬೇಕು. ನಾನ್ ಡಾಕ್ಟರ್ ಆಗಿ ನನ್ನ ಕರ್ತವ್ಯನ ಮಾಡ್ಲೇಬೇಕು. ನಿಂತ್ಕೋ. ಇದೇ ನಿನ್ ಕೊನೆ ನಿರ್ಧಾರ ಆಗಿದ್ದು. ನನಗಿಂತ ನೀನು ಡಾಕ್ಟರ್ ಹರೀಶ ಹೆಚ್ಚಾಗಿದ್ರೆ ನಮ್ ಲಾಯರ್ಗೆ ಹೇಳಿದೀನಿ, ಡೈವರ್ಸ್ ಪೇಪರ್ಸ್ ಎಲ್ಲ ಸೈನ್ ಮಾಡಿ ನಿನಗಿಷ್ಟ ಬಂದ ಕಡೆ ಹಾಳಾಗೋಗು. ನಂದಿನಿ, ನೀವು ರಾತ್ರಿ ಹೊತ್ತು ಮನೆಗೆ ಹೋಗದೆ ಇಲ್ಲೇ ಇದ್ಬಿಟ್ರೆ ಬಾಲು ಏನ್ ತಿಳ್ಕೊತಾನೆ? ಬಾಲು ಸ್ವಭಾವ ನನಗ್ ಗೊತ್ತು. ಅವನ್ ಸುಖಕ್ಕೆ ನಾ ಅಡ್ಡಿಯಾಗಿದ್ದೀನಿ ಅಂತ ತಿಳ್ಕೋಬಾರ್ದು. ನೋಡಿ, ಇಲ್ಲ ನೋಡ್ಕೊಳಕ್ಕೆ ಬೇಕಾಷ್ಟು ಜನ ಇದ್ದಾರೆ. ನಿಮ್ ಮನೆಗೆ ಹೋಗಿ, ಪ್ಲೀಸ್ ಗೋ ಹೋಮ್. ನಾನ್ ನಿಮ್ ಬಾಸ್. ಇಟ್ ಈಸ್ ಮೈ ಆರ್ಡರ್ ದಟ್ ಯು ಶುಡ್ ಗೋ ಹೋಮ್. ಈ ಕ್ಷಣಕ್ಕೆ ನೀವು ನನ್ನ ಬಾಸ್ ಅಲ್ಲ, ನನ್ನ ಪೇಷಂಟ್. ಇಲ್ಲಿ ನಾನು ಡಾಕ್ಟರ್. ನಾನ್ ಹೇಳ ಹಾಗೆ ನೀವು ಕೇಳ್ಬೇಕು. ಓ ಮೈ ಗಾಡ್, ನೀವ್ ಯಾಕೆ ನಾನು ಅರ್ಥ ಮಾಡ್ಕೊಳ್ಳೋದಿಲ್ಲ? ನಿಮ್ ಹೊಟ್ಟೆಯಲ್ಲಿ ನನ್ನ ಸ್ನೇಹಿತನ ಮಗು ಬೆಳೀತಾ ಇದೆ. ಯು ಆರ್ ಗೋಯಿಂಗ್ ಟು ಬಿ ಎ ಮದರ್. ನೀವೊಬ್ಬನ ಹೆಂಡತಿ, ಒಂದು ಮಗುವಿನ ತಾಯಿ. ಮೊದಲು ನಾನು ಡಾಕ್ಟರ್, ಆಮೇಲೆ ಹೆಂಡತಿ, ಆಮೇಲೆ ತಾಯಿ. ಯಾವಾಗ ಮನೆಗೆ ಹೋಗ್ಬೇಕು, ಯಾವಾಗ ಆಸ್ಪತ್ರೆಯಲ್ಲಿ ಇರ್ಬೇಕು ಅದನ್ನ ನಿರ್ಧರಿಸೋಳು ನಾನು. ನೀವು ಮತ್ ಹೀಗೆ ಮಾತಾಡಿದ್ರೆ ನನ್ ಮಗು ಮೇಲಾಣೆ. ಪ್ಲೀಸ್. ಗೆದ್ದಿಲ್ ಹಿಡ್ದಿರೋ ಮರ ಆದಷ್ಟು ಬೇಗ ಬಿದ್ದು ಹೋಗ್ಬೇಕು ಅನ್ನೋ ಆಸೆ. ಬಾಲು, ಎದುರುಗೆ ನಿಮ್ಮ ಪ್ರೇಮ ಬಂಧನ ಚಿರವಾಗಿರ್ಲಿ, ನೀವಿಬ್ರು ಸುಖವಾಗಿ ಸಂತೋಷವಾಗಿರಿ ಅಂತ ನಾಟಕದ ಮಾತು. ಬೆನ್ನ ಹಿಂದೆ ನನ್ನ ಹೆಂಡತಿ ತೋಳಲ್ಲಿ ಕಣ್ಣು ಮುಚ್ಕೊಂಡು ಅವಳು ಮೈಕೈ ಮುಟ್ಟ ಸುಖ ಅನುಭವಿಸೋ ಚಪಲ. ಹರೀಶ, ನನಗ್ ಮೊದ್ಲಿಂದಲೂ ನಿನ್ ಮೇಲೆ ಅನುಮಾನ ಇತ್ತು ಕಣೋ. ಗೆದ್ದು ಹಿಡಿದು ಮರ ಅಂತ ಹೇಳ್ಕೊಂಡು ನನ್ನ ಹೆಂಡತಿನ ಬಲೆ ಹಾಕೊಳಕ್ ನೋಡ್ತಿದೀಯಲ್ಲೋ. ಸ್ನೇಹಿತ ಅಂತ ನಂಬಿದಕ್ಕೆ ನನ್ನ ಸಂಸಾರದಲ್ಲೇ ವಿಲನ್ ಆಗ್ಬಿಟ್ಟಿಯಲ್ಲೋ. ಬಾಲು, ದಯವಿಟ್ಟು ಹಾಗೆ ಹೇಳ್ಬೇಡ ಕಣೋ. ಬಾಲು, ನೀವು ಮನುಷ್ಯರಲ್ಲ. ನೋಡಿ, ಇದು ಆಸ್ಪತ್ರೆ. ಹರೀಶ್ ನನ್ ಪೇಷಂಟ್. ನಿಮ್ ಜೊತೆ ಹೆಚ್ಚು ಮಾತಾಡೋಕೆ ನನ್ಗೆ ಇಷ್ಟ ಇಲ್ಲ. ದಯವಿಟ್ಟು ಆಚೆಗೆ ಹೋಗಿ ಪ್ಲೀಸ್. ಹೋಗ್ತೀನಿ, ಆದ್ರೆ ಒಂದು ವಿಷಯ ಜ್ಞಾಪಕದಲ್ಲಿರ್ಲಿ. ನೀನು ನಾನು ಮದುವೆ ಆಗಿರೋ ಹೆಣ್ಣು. ನಿನ್ನ ಗರ್ಭದಲ್ಲಿ ನನ್ನ ವಂಶದ ಕುಡಿ ಬೆಳೀತಾ ಇದೆ. ನೀವಿಬ್ರು ಸೇರಿ ನನಗ್ ಮಾಡಿರೋ ಅನ್ಯಾಯನ ನಾನ್ ತಡ್ಕೋಬಲ್ಲೆ. ಆದ್ರೆ ಇನ್ನೂ ಪ್ರಪಂಚದ ಬೆಳಕನೆ ಕಾಣದೇ ಇರೋ ನನ್ನ ಮಗುಗೆ ಅನ್ಯಾಯ ಆದ್ರೆ ನಾನು ಖಂಡಿತ ತಡ್ಕೊಳಲ್ಲ. ನಿಮ್ಮಿಬ್ಬರನ್ನ ಖಂಡಿತ ಕ್ಷಮಿಸಲ್ಲ. ಬಾಲು, ನನ್ನ ಮಾತು ಕೇಳೋ. ಪ್ಲೀಸ್ ಲಿಸನ್ ಟು ಮೀ. ಬಾಲು, ಹರೀಶ್, ಡಾಕ್ಟರ್, you please go. You please go. ಡಾಕ್ಟರ್ ಮಮತಾ, ಡಾಕ್ಟರ್ ಪ್ರಭಾ, ಡಾಕ್ಟರ್. ಇದ್ರಲ್ಲಿ ನಂದೇನ್ ತಪ್ಪಿಲ್ಲ ಅತ್ತಿಗೆಮ್ಮ. ಮಾಲಣ್ಣ ನೀವಿಲ್ದಿರೋ ಸಮಯದಲ್ಲೆಲ್ಲ ನನ್ನನ್ನು ಬಲವಂತವಾಗಿ ಹೊಲಿಸ್ಕೊಳ್ಳೋಕೆ ಪ್ರಯತ್ನ ಪಡ್ತಿದ್ರು. ಅವತ್ತು ರಾತ್ರಿ ನಿಮ್ ತಂದೆ ತಾಯಿ ಬಂದಾಗ್ಲೂ ನನ್ ಮೇಲೆ ಪ್ರಯತ್ನ ಪಟ್ರು. ಆ ಗಾಬರಿಲಿ ಅವರಿದ್ರು ಇಲ್ಲ ಅಂತ ಹೇಳ್ಬಿಟ್ಟೆ. ಅವತ್ತು ನೀವು ನನ್ನ ಹತ್ರ ಸಿಗರೇಟ್ ವಾಸನೆ ಬರ್ತಾ ಇದೆ ಅಂತ ಕೇಳಿದಾಗ್ಲು ನಿಮ್ ಬೆಡ್ರೂಮ್ ಹಾಸಿಗೆ ಮೇಲೆ ಹಾಕಿ ಪ್ರಯತ್ನ ಪಟ್ರು. ಆದ್ರೆ ನೀವು ಸಮಯಕ್ಕೆ ದೇವ್ರ ಹಾಗೆ ಬಂದು ನನ್ನನ್ನು ಕಾಪಾಡಿದ್ರಿ. ಆದ್ರೆ ಇವತ್ತು ಅವ್ರ ಮನುಷ್ಯರಾಗಿರ್ಲಿಲ್ಲ.
ನಂದು ಬೇಕು ಅಂದ ಕಟ್ಕೊಂಡು ಬೇಡ ಅಂದ ಕಿತ್ತೊಗೆಯೋಕೆ ಗಂಡ ಅಂದ್ಕೊಂಡಿರೋ ಪ್ರಾಣಿ ನಿನ್ನ ಮುಡಿಲಿ ಬಾಡಿರೋ ಹೂವಿನ ತುಂಡಲ್ಲ. ನಾನು ಅಗ್ನಿಸಾಕ್ಷಿಯಾಗಿ ತಾಳಿ ಕಟ್ಟಿರೋ ಗಂಡ. ಇದು ನಿನ್ ಗಂಡನ ಮನೆ. ನನಗ್ ತಾಳಿ ಕಟ್ಟಿದ್ದಕ್ಕೆ ಅಗ್ನಿ ಸಾಕ್ಷಿ. ಹೆಂಡತಿ ಮನೆಯಲ್ಲಿ ಇಲ್ದಿದ್ದಾಗ ಒಂಟಿ ಹೆಣ್ಣಿನ ಮೇಲೆ ಅತ್ಯಾಚಾರ ಮಾಡಿ ಈಗ ಗಂಡ ಹೆಂಡತಿ ಸಂಬಂಧದ ಬಗ್ಗೆ ಹೇಳ್ತಿರೋ ನಿಮ್ಮ ಈ ಬಂಡತನಕ್ಕೆ ಯಾವ ಸಾಕ್ಷಿ? ಮನಸಾಕ್ಷಿನೂ ಇಲ್ದೇ ಇರೋ ಒಬ್ಬ ಪುಂಡ ಕಾಮುಕನ ಗಂಡ ಅಂತ ಒಪ್ಕೊಂಡು ತನ್ನ ತಾಯ್ತನಕ್ಕೆ ಅವಮಾನ ಮಾಡ್ಕೊಳ್ಳೋ ಹೆಣ್ಣು ನಾನಲ್ಲ. ಮುಚ್ಚೆ ಬಾಯಿ. ದೊಡ್ಡ ಪತಿವ್ರತ ಶಿರೋಮಣಿ ನೀನು. ನನ್ನ ಬೆನ್ನ ಹಿಂದೆನೆ ಹರೀಶನ್ ಜೊತೆ ಚಕ್ಕಂದಾಡ್ತಿದ್ಯಾ? ನಾನು ಗಂಡ್ಸು. ಒಬ್ಬ ಗಂಡ ಸತ್ ಹೆಣ್ಣಿನ ಜೊತೆ ಆಡಿದ್ರೆ ಏನಾಯ್ತು? ಅದು ನಿನ್ನ ಹಲ್ಕ ಯೋಗ್ಯತೆ ಗೊತ್ತಾದ್ಮೇಲೆ. ನಿಮ್ ಯೋಗ್ಯತೆಗೆ ತಕ್ಕ ಮಾತೆ ಆಡ್ತಾ ಇದ್ದೀರಾ? ನಿಮ್ ನಾಲಿಗೆಯಲ್ಲಿ ದೇವರಂತ ಹರೀಶನ್ ಯಾಕೆ ಹೊಲಸು ಮಾಡ್ತಿದ್ದೀರಾ? ಸಾಕು ಸಾಕು, ನಾನಿನ್ನು ಹೆಚ್ಚು ಮಾತಾಡೋಕೆ ಇಷ್ಟಪಡೋದಿಲ್ಲ. ಗುಡ್ ಬೈ. ನಂದಿನಿ, ನಿನ್ನ ಹೊಟ್ಟೆಲಿ ನನ್ನ ಮಗು ಇಲ್ಲ ಅಂದಿದ್ರೆ ನಿನ್ನ ಕತ್ತಿಸ್ಕಿ ಸಾಯಿಸ್ಬಿಟ್ಟಿದೆ. ಬಾಲು, ಹರೀಶ್, ಇಂಥ ಕಂಡೀಷನಲ್ಲಿ ನೀವ್ ಯಾಕೆ ಇಲ್ಲಿಗೆ ಬಂದೆ ಹರೀಶ್? ಬಾಲು, ನಾನು ನೀನು ಎಷ್ಟು ವರ್ಷ ಸ್ನೇಹಿತರು. ಇದೇನಾ ನೀ ನಮ್ ಸ್ನೇಹ ಕೊಡೋ ಬೆಲೆ? ಸ್ನೇಹಕ್ಕೆ ನೀನ್ ಕೊಟ್ಟಿರೋ ಬೆಲೆ ಅಲ್ಲೇ ಇದೆಯಲ್ಲೋ. ನನ್ನ ಹೆಂಡತಿ ನನ್ನ ಮಗ್ಲಲ್ಲಿ ಮಲಗ್ದಾಗ್ಲು ನಿನ್ನ ಮರಿತಾ ಇರ್ಲಿ ಅಂತ ಕೊಟ್ಟಿದ್ಯಲ್ಲ ಕಾಮದ ಬೊಂಬೆನ. ಹರೀಶ್, ನನಗ್ ಹುಚ್ಚಿಡಿಯಕ್ ಮೊದ್ಲು ಗೆಟ್ ಔಟ್. ನಡೀರಿ ಹರೀಶ್, ಬಾಲು ಕಟ್ಕೊಂಡಿರೋ ಈ ನರಕದಲ್ಲಿ ಇನ್ನೊಂದು ನಿಮಿಷ ಇರೋದ್ ಬೇಡ. ಬನ್ನಿ ಹೋಗೋಣ. ನಂದಿನಿ, ಯು ಪ್ಲೀಸ್ ಶಟ್ ಅಪ್. ನನ್ನ ನಿಮ್ಮ ಸ್ನೇಹ ಸಂಬಂಧ, ನಿಮ್ಮ ಬಾಲುವಿನ ಪ್ರೇಮ ಸಂಬಂಧ ಗಟ್ಟಿ ಬರೋ ಹಾಗಿದ್ರೆ ಆ ಸಂಬಂಧ ಇವತ್ತಿಗೆ ಕಡ್ದೋಗ್ಲಿ. ಬಾಲು, ನೀನು ನಂದಿನಿ ಕಡೆವರೆಗೂ ಸುಖವಾಗಿರ್ಬೇಕು. ನಿಮ್ಮ ಪ್ರೇಮ ಬಂಧನ ಚಿರವಾಗಿರ್ಬೇಕು ಅನ್ನೋದೇ ನನ್ನ ಆಸೆ ಕಣೋ. ಅದಕ್ಕೆ ಅಲ್ವೇನೋ ಪೇಷಂಟ್ ತರ ನಾಟಕ ಆಡಿ ಆಸ್ಪತ್ರೆಯಲ್ಲಿ ನನ್ನ ಹೆಂಡತಿ ಜೊತೆ ಚಕ್ಕಂದ ಆಡ್ತಿರೋದು. ಯು ಫೂಲ್! ನೀನ್ ಆಸ್ಪತ್ರೆಗೆ ಬಂದಾಗ ನೋಡಿದ್ದು ಪ್ರೇಮ ಪ್ರೀತಿ ಚಕ್ಕಂದ ಅಲ್ಲ ಕಣೋ, ಒಬ್ಬ ರೋಗಿ ಡಾಕ್ಟರ್ ಸಂಬಂಧ. ಅದನ್ನೇ ತಪ್ಪಾಗಿ ತಿಳ್ಕೊಂಡು ಇಷ್ಟು ದೊಡ್ಡ ರಾತ ಅಂತ ಮಾಡ್ಬಿಟ್ಟಿಯಲ್ಲೋ. ಬಾಲು, ನಿನ್ ಮದುವೆಗೆ ಮುಂಚೆ ನಂದಿನಿನ ನಾನ್ ಮೆಚ್ಚಿ ಅವಳು ಕೈ ಹಿಡಿಯೋಕೆ ಆಸೆ ಪಟ್ಟಿತ್ತು ನಿಜ. ಆದ್ರೆ ನಂದಿನಿ ಒಂದೇ ಮಾತಲ್ಲಿ ಅವಳಿಗೆ ನನ್ನ ಬಗ್ಗೆ ಅಂತ ಭಾವನೆ ಇಲ್ಲ ಅಂತ ತಿಳಿಸಿದ್ಲು. ಆ ಕ್ಷಣದಿಂದ ಈ ಕ್ಷಣದವರೆಗೆ ಅವಳನ್ನ ನನ್ನ ತಾಯಿಯಾಗಿ ನೋಡ್ತಿದ್ದೀನಿ ಕಣೋ, ನನ್ನ ತಾಯಿಯಾಗಿ ನೋಡ್ತಿದ್ದೀನಿ. ಬಾಲು, ನಿನ್ಗಿನ್ನೂ ನಂಬಿಕೆ ಬರಲಿಲ್ಲ ಅಲ್ಲ? ನೋಡು, ಈ ಕಣ್ಣಲ್ಲಿ ಕಣ್ಣಿಟ್ಟು ನೋಡು. ಈ ದೇಹದಲ್ಲಿ ಏನ್ ಶಕ್ತಿ ಉಳಿದಿದೆ ಅಂತ ನೋಡು. ಇಂಥ ಅವಸ್ಥೆಯಲ್ಲಿರೋ ಗಂಡಸು ಎಂತ ಹೆಣ್ಣು ಪಕ್ಕದಲ್ಲಿದ್ರೆ ತಾನೆ ಕಾಮ ದೃಷ್ಟಿಯಿಂದ ನೋಡೋಕ್ ಸಾಧ್ಯ. ಬಾಲು, ಬಾಲು, ಸತ್ತು ಸ್ವರ್ಗದಲ್ಲಿರೋ ನನ್ನ ತಾಯಿ ಸಾಕ್ಷಿಯಾಗ್ಲೂ ಹೇಳ್ತಾ ಇದ್ದೀನಿ ಕಣೋ, ನನ್ನ ನಂದಿನಿ ಸಂಬಂಧದಲ್ಲಿ ಯಾವ ಕಳಂಕನೂ ಇಲ್ಲ. ಹರೀಶ್, ಸಾಕು ನಿನ್ನ ನಾಟಕ. ಪ್ಲೀಸ್ ಗೆಟ್ ಔಟ್. ಸಾಕು ಹರೀಶ್, ನಡೀರಿ ನಡೀರಿ ಹೋಗೋಣ. ಬನ್ನಿ. ನಂದಿನಿ, ನೀನ್ ಎಲ್ಲಿಗೆ ಹೋಗ್ತಾ ಇದ್ದೀಯಾ? ನಿನ್ನ ಹೊಟ್ಟೆಲಿರೋ ಪೆಂಡ ಹಾದ್ರು ಕೊಟ್ಟಿದ್ರೆ ನೀನ್ ನಿನ್ ಜೊತೆ ಹೋಗು.